ಎಂಬೆಡೆಡ್ ಸಿಸ್ಟಮಿನಲ್ಲಿ ಯೂನಿಟ್ 4 ಅಲ್ಲಿ 4ನೇ ಚಾಪ್ಟರ್ನ 5ನೇ ಸೆಷನ್ ನಾವು ಪ್ರಾರಂಭ ಮಾಡೋಣ. ಈ 5th ಸೆಷನ್ ಅಲ್ಲಿ ಏನೇನು ಕಂಟೆಂಟ್ ಎಲ್ಲ ಬರ್ತದೆ ಅಂತ ಸ್ವಲ್ಪ ಮುಂಚಿತವಾಗಿ ಮಾತಾಡ್ತೀನಿ. ಇದರಲ್ಲಿ ಇವತ್ತಿನ ಸೆಷನ್ ನಲ್ಲಿ ಕೆಲವು ಸಣ್ಣ ಪುಟ್ಟ ಪ್ರೋಗ್ರಾಮ್ಗಳನ್ನು ಮಾಡ್ಬೇಕಂತ ನನಗೆ ಇಷ್ಟ ಆಯ್ತು. ಅಂದ್ರೆ ಇಲ್ಲಿವರೆಗೂ ನಾವು ಇನ್ಸ್ಟ್ರಕ್ಷನ್ಗಳ ಬಗ್ಗೆ ಮಾಹಿತಿಗಳನ್ನ ತಗೊಂಡಿದ್ದೇವೆ. ಯಾವ್ದ್ಯಾವ್ದು ಯಾವ್ಯಾವ ಕೆಲಸಗಳಿಗೆ ಯಾವ್ಯಾವ ತರದ ಇನ್ಸ್ಟ್ರಕ್ಷನ್ಗಳನ್ನ ಯೂಸ್ ಮಾಡಿದ್ದೇವೆ. ಅರ್ಥಮೆಟಿಕ್ ಆಗಿರ್ಬೋದು, ಮೂವ್ಮೆಂಟ್ ಆಗಿರ್ಬೋದು, ಲಾಜಿಕಲ್ ಆಪರೇಷನ್ ಆಗಿರ್ಬೋದು, ಅಥವಾ ಸ್ಟೋರ್ ಆಪರೇಷನ್ ಆಗಿರ್ಬೋದು. ಈ ತರ ಎಲ್ಲಾ ತರದ ಒಂದು ಇನ್ಸ್ಟ್ರಕ್ಷನ್ಗಳು ಅದಕ್ಕೆ ಸಂಬಂಧಪಟ್ಟಂತ MSP 430 ಆರ್ಕಿಟೆಕ್ಚರ್ಗೆ ಸಂಬಂಧಪಟ್ಟಂತ ಕಂಟ್ರೋಲರ್ಗೆ ಇರುವ ಇನ್ಸ್ಟ್ರಕ್ಷನ್ಗಳನ್ನ ನಾವು ನೋಡಿದ್ದೇವೆ. ಟೋಟಲಿ 51 ಇನ್ಸ್ಟ್ರಕ್ಷನ್ಸ್ಗಳು ಇದ್ದಾವೆ. ಅದರಲ್ಲಿ 27 and 24 ವಿಂಗಡಣೆ ಮಾಡಿದ್ದೇವೆ. ಅದು 1 ಆಪರೆಂಡ್, 2 ಆಪರೆಂಡ್ಸು, ಮತ್ತೆ ಜಂಪ್ ತರ, ಮತ್ತೆ ಬೇರೆ ಎಮ್ಯುಲೇಟೆಡ್ ಇನ್ಸ್ಟ್ರಕ್ಷನ್ಗಳ ಬಗ್ಗೆ ಇವುಗಳನ್ನೆಲ್ಲವೂ ಸ್ವಲ್ಪ ಮಾಹಿತಿಗಳನ್ನೆಲ್ಲವೂ ನಾವು ನೋಡಿದ್ದೇವೆ, ತಗೊಂಡಿದ್ದೇವೆ. ಹಾಗಾಗಿ ಅದರ ಮೇಲೆ ಒಂದು ಸಣ್ಣ ಪುಟ್ಟ ಪ್ರೋಗ್ರಾಮ್ಗಳನ್ನ ಬರೆಯಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ಒಳ್ಳೇದು ಈ ಸೆಷನ್ ಅಲ್ಲಿ ಅಂತ ನನಗೆ ಅನಿಸ್ತು. ಸೊ ಆ ಕಾರಣದಿಂದ ನಾನು ಈಗ ಒಂದು ಸಣ್ಣ ಪ್ರೋಗ್ರಾಮ್, ಅದರ ಒಂದು ಸಾಲ್ವೇಷನ್ ಹೇಗೆ, ಆ ಇನ್ಸ್ಟ್ರಕ್ಷನ್ಗಳನ್ನ ಹೇಗೆ ಇಲ್ಲಿ ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ, ಹೇಗೆ ಆಗುತ್ತೆ ಅನ್ನೋದನ್ನ ಒಂದು ವಿಚಾರವಾಗಿ ನಾವು ನೋಡ್ಕೊಳ್ಳೋಣ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಬರೀ ಇನ್ಸ್ಟ್ರಕ್ಷನ್ ನೋಡಿದ್ವಿ, ಅದ್ರ ಬಗ್ಗೆ ಒಂಚೂರು ಪ್ರೋಗ್ರಾಮ್ ಬರೆಯೋದು ಹೆಂಗೆ ಏನು ಅದರದಾದ ಒಂದು ಮಾಹಿತಿ ಇರುತ್ತೆ, ಅದಕ್ಕಾದ ಸ್ಟೈಲ್ ಇರುತ್ತೆ. ಆ ಸ್ಟೈಲ್ನ ಹೇಗೆ ಅನ್ನೋದು ನೋಡ್ಬೇಕು. ಓಕೆ, ಈಗ ನಾವು ಇನ್ಸ್ಟ್ರಕ್ಷನ್ಸ್ಗಳನ್ನ ಯೂಸ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತ ಪ್ರೋಗ್ರಾಮ್ ಬರಿಬೇಕಾದ್ರೆ ಅಲ್ಲಿ ಎಡಿಟರು ಮತ್ತೆ ಅಸೆಂಬಲರು ಮತ್ತೆ ಕಂಪೈಲರು ಇವೆಲ್ಲವೂ ಬರ್ತವೆ, ಇದರ ವಿಚಾರವಾಗಿ ಬರ್ತವೆ. ಈ ವಿಚಾರವಾಗಿ ನೆಕ್ಸ್ಟ್ ಮುಂದೆ ಬರುವ ಸೆಷನ್ಗಳಲ್ಲಿ ನಾವು ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ಒಂದು ಕೆಲವಾರು ಪ್ರೋಗ್ರಾಮ್ಗಳನ್ನ ಬರೆಯೋಣ, ಆಮೇಲೆ ಅದಕ್ಕೆ ಹೇಗೆ ಲಿಂಕ್ ಆಗುತ್ತೆ ಅನ್ನೋದನ್ನ ನೋಡ್ಕೊಳ್ಳೋಣ. ಅಷ್ಟೇ ಅದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದಾದ್ರೆ ಪ್ರೋಗ್ರಾಮ್ ಸ್ವಲ್ಪ ಒಂಚೂರು ಇನ್ಸಫಿಷಿಯಂಟ್ ಆಗ್ಬೋದು ಅನ್ನೋ ಒಂದು ವಿಚಾರಕ್ಕೆ ನಾನು ಇಲ್ಲಿ ಪ್ರೋಗ್ರಾಮ್ಗಳನ್ನು ತಗೊಂಡಿದ್ದೀನಿ. 4-5 ಪ್ರೋಗ್ರಾಮ್ ಬರ್ಬೋದು ಇಲ್ಲಿ. ಅಷ್ಟು ಪ್ರೋಗ್ರಾಮ್ಗಳ ಬಗ್ಗೆ ಒಂದು ವಿಸ್ತಾರವಾಗಿ ನಾವು ನೋಡೋಣ. ಓಕೆ, ಇದು ಒಂದಾಯ್ತು. ಇನ್ನ ಇಲ್ಲಿ ಈ ಪ್ರೋಗ್ರಾಮ್ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಂತ ಮಾತಾಡಿದ್ದೀವಿ, ಮತ್ತೆ ಸಿ ಲೆವೆಲ್ ಲ್ಯಾಂಗ್ವೇಜ್ ಅಂತಾನು ಮಾತಾಡಿದ್ದೀವಿ, ಕಂಪೈಲರ್ ಅಂತಾನು ಮಾತಾಡಿದ್ದೀವಿ. ಈ ಸಿ ಲೆವೆಲ್ ಏನು, ಸಿ ಲ್ಯಾಂಗ್ವೇಜ್ ಅನ್ನೋದನ್ನ ಹೇಗೆ ಸ್ಟ್ರಕ್ಚರ್ ಇದೆ, ಅದಕ್ಕೆ ಏನೇನು ಸ್ಟ್ರಕ್ಚರ್ ಇದೆ ಅನ್ನೋದನ್ನು ನಿಮ್ಗೆ ಗೊತ್ತಿದೆ. ಬಟ್ ಇಲ್ಲಿ ಅಸೆಂಬ್ಲಿ ಲೆವೆಲ್ ಮಾಡ್ಬೇಕಾದಾಗ ನಿಮಗೆ ಹಳೆಯ ಒಂದು ಕೆಲವಾರು ಸಬ್ಜೆಕ್ಟ್ ಅಂದ್ರೆ ಮೈಕ್ರೋ ಪ್ರೊಸೆಸರ್ ಅಥವಾ ಮೈಕ್ರೋ ಕಂಟ್ರೋಲರ್ ಬಗ್ಗೆ ಹಿಂದ್ಗಡೆ ನೋಡಿದಂತ ಸಬ್ಜೆಕ್ಟ್ ಅಲ್ಲಿ ಪ್ರೋಗ್ರಾಮ್ಗಳು, ಕೋಡೆಡ್ ಸಬ್ಜೆಕ್ಟ್ಗಳಲ್ಲಿ ಹೇಗೆ ಪ್ರೋಗ್ರಾಮ್ ಬರೀತೇವೆ, ಅದನ್ನ ಹೇಗೆ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ, ಆರ್ಮ್ ಕಂಟ್ರೋಲ್ ಆಗಿರ್ಬೋದು ಅಥವಾ ಬೇರೆ ವಿಚಾರದಲ್ಲಿ ನಾವು ಹೇಗೆ ಬರೆದಿದ್ದೇವೆ, ಹೇಗೆ ಅದು ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋದು ಒಂದು ಗೊತ್ತಿದೆ. ಅಲ್ಲಿ ಬಾಡಿ ಇರುತ್ತೆ, ಅದಕ್ಕೊಂದು ಪ್ರೊಸೆಸಿಂಗ್ ಇರುತ್ತೆ, ಮತ್ತೆ ಇನ್ಪುಟ್ ಅಂಡ್ ಔಟ್ಪುಟ್ಸ್ಗಳು ಇರ್ತವೆ. ಈ ತರ ಸೆಕ್ಷನ್ ವೈಸ್ಗಳನ್ನ ನಾವು ಆ ಪ್ರೋಗ್ರಾಮ್ ಬರೀತೀವಿ. ಎಲ್ಲೋ ಒಂದ್ ಕಡೆಗೆ ಫಸ್ಟ್ ಯಾವ್ದಾರು ಮಾಡ್ಬೋದು, ಸೆಕೆಂಡ್ ಯಾವ್ದಾರು ಮಾಡ್ಬೋದು, ಥರ್ಡ್ ಏನೋ ಮಾಡ್ಬೋದು, ಬಟ್ ಲಿಂಕ್ ಇರ್ಬೇಕಷ್ಟೆ. ಯಾವ ಕೆಲಸ ಆದ್ಮೇಲೆ ಯಾವ್ದು ನಾವು ಬರೀಬೇಕಾದ್ರೆ ಎಲ್ಲೆಲ್ಲೇನೋ ಬರೀಬಹುದು, ಬಟ್ ಲಿಂಕ್ ಫಸ್ಟ್ ಯಾವ್ದು ಸೆಕೆಂಡ್ ಯಾವ್ದು ಆ ತರ ಲಿಂಕ್ ಗಳನ್ನ ನಾವು ಕೊಟ್ಕೊಂತ ಹೋದ್ರೆ ಮಾತ್ರ ಆ ಪ್ರೋಗ್ರಾಮ್ ಅನ್ನ ನಾವು ಪರಿಮಿತಿಯಲ್ಲಿ ರಿಸಲ್ಟ್ ಗಳನ್ನ ತರಕ್ ಸಾಧ್ಯತೆ ಇದೆ. ಸೊ ಆ ಕಾರಣದಿಂದ ಇವೆಲ್ಲವೂ ಅಂಶಗಳನ್ನ ಇದ್ರೊಳಗಡೆಗೆ ಅಂದ್ರೆ ಪ್ರೋಗ್ರಾಮ್ ಒಳಗಡೆಗೆ ಒಳಗೊಂಡಿರುತ್ತೆ. ನಾವು ಇಲ್ಲಿ ಎಷ್ಟು ಸಾಧ್ಯನೋ ಅಷ್ಟನ್ನ ನಾನು ವಿಸ್ತಾರತೆಯಿಂದ ನಾನು ಹೇಳಕ್ ಇಷ್ಟಪಡ್ತೀನಿ. ಬಟ್ ಆ ಪ್ರೋಗ್ರಾಮ್ ನಿಮಗೆ ಸಿಕ್ಕಾಗ ಏನು ನಿಮಗೆ PPTಯಲ್ಲಿ ಅಥವಾ ನೋಟ್ಸ್ಗಳಲ್ಲಿ ಸಿಗ್ತದಲ್ಲ, ಅದನ್ನ ಪ್ರಿಂಟ್ಔಟ್ ತಗೊಂಡು ನೀವು ಅದನ್ನ ಸರಿಯಾಗಿ ಅರ್ಥೈಸ್ಕೊಂಡು ಅದನ್ನ ವರ್ಕೌಟ್ ಮಾಡಿದ್ರೆ ಬಹಳ ಒಳ್ಳೇದು. ಓಕೆ, ಇಲ್ಲೇ ಕೆಲವೊಂದು ಟೈಮಲ್ಲಿ ಇಲ್ಲೇ ಅರ್ಥ ಆಗ್ಬೋದು, ಅಥವಾ ಇಲ್ಲೇನಾದ್ರು ಇನ್ಕನ್ವೀನಿಯಂಟ್ ಕೇಳೋದ್ರಲ್ಲಿ ಅಥವಾ ಇನ್ನೇನಾದ್ರಲ್ಲಿ ಮಿಸ್ಟೇಕ್ ಆದಾಗ ಗೋ ಫಾರ್ ಒಂದು ಅದರ್ ಅಂದ್ರೆ ನೋಟೆಡ್ ಸೆಷನ್ಸ್, ಅಂದ್ರೆ ಇದು ರೆಕಾರ್ಡೆಡ್ ಸೆಷನ್ಸ್ಗಳು ಏನಿದೆಯಾ ಅಥವಾ ರೆಕಾರ್ಡೆಡ್ PPT ಏನಿದೆಯಾ ಅದರ ಮೂಲಕ ನೀವು ಕಲಿಬಹುದು. ಓಕೆ, ಸೊ ಈ ರೀತಿ ಒಂದು ಅದರ ವಿಚಾರವಾಗಿ ನಾನು ಒಂದು ಪೀಠಿಕೆಯಾಗಿ ಮಾತಾಡ್ತೀನಿ, ಪ್ರೋಗ್ರಾಮ್ ಬಗ್ಗೆಯ ಒಂದು ಪೀಠಿಕೆಯಾಗಿ. ಓಕೆ, ಈಗ ನಾನು ಒಂದು ಫಸ್ಟ್ ಪ್ರೋಗ್ರಾಮ್ ತಗೋಬೇಕಾದ್ರೆ ಆ ಪ್ರೋಗ್ರಾಮ್ ಏನಿದೆ, ಏನ್ ಹೇಳುತ್ತೆ ಅನ್ನೋದನ್ನ ನಾವು ನೋಡೋಣ. ಒಂದು ಹೆಡ್ಲೈನ್ಸ್ ಅಲ್ಲಿ ನಾನು ನೋಡಿದ್ದೀನಿ.
ಬರ್ದಿದ್ವಿ. To blink some LEDs in a certain pattern when a push button is pressed. There is as to be some delay before the LEDs switch state. Yes, 4 different delay labels. ಅಂದ್ರೆ ಈ LEDಗಳು ಇದಾವೆ, ಇಲ್ಲಿ ಎರಡು LEDಗಳು ಇದಾವೆ, ಅವನ್ನ ಆನ್ ಮಾಡಬೇಕು ಯೂಸಿಂಗ್ ಆಫ್ ದಿ ಮೈಕ್ರೋಕಂಟ್ರೋಲರ್. MSP430 ಒಂದು ಇನ್ಸ್ಟ್ರಕ್ಷನ್ ಸೆಟ್ಟಿನ ಯೂಸ್ ಮಾಡ್ಕೊಂಡು ಪ್ರೋಗ್ರಾಮ್ ಬರಿಬೇಕು. ಅಂದ್ರೆ ಇಲ್ಲಿ LED ಅಂತಂದ್ರೆ ಇದು ಒಂದು ಯಾವ್ದೋ ಒಂದು ಪೋರ್ಟಿಗೆ ಕನೆಕ್ಟ್ ಆಗಿರ್ತದೆ. ಅಲ್ಲಿ ಅವಾಗ ನಾವ್ ಏನ್ ಅನ್ಬೇಕು, ಇಲ್ಲಿ ಪೋರ್ಟು ಇದೆ, ಔಟ್ಪುಟ್ ಅಲ್ಲಿ ಇದೆ, ಮತ್ತೆ ಅದಕ್ಕೆ ನಾವು ಇನ್ಶಿಯಲೈಸ್ ಮಾಡ್ತೀವಿ. ಇನ್ಶಿಯಲೈಸ್ ಮಾಡಿದಾಗ ಆ ಪೋರ್ಟ್ ಅಲ್ಲಿ ಅಲ್ಲಿಂದ ಕಳಿಸ್ತಾ ಇರುವ ಸಿಗ್ನಲ್ ಈ LED ಗೆ ತಲುಪುತ್ತೆ. ಅಂದ್ರೆ ಯಾವ್ದಾದ್ರು ಒಂದು ಔಟ್ಪುಟ್ ಪೋರ್ಟ್ ಗೆ ಇದು ಕನೆಕ್ಟ್ ಆಗಬೇಕು LEDಸ್ಗಳು. ಓಕೆ, ಅದಕ್ಕೆ ಅವನು ಏನ್ ಹೇಳ್ತಾನೆ ಪ್ರೋಗ್ರಾಮ್ ಅಲ್ಲಿ, ಬ್ಲಿಂಕ್ ಸಮ್ LEDs, ಕೆಲವು LEDಗಳನ್ನ ಬ್ಲಿಂಕ್ ಮಾಡಬೇಕು. ಯಾವಾಗ ನಾವು ಸ್ವಿಚ್ ಅನ್ನ ಪ್ರೆಸ್ ಮಾಡಿದಾಗ, ನಾವು ಸ್ವಿಚ್ ಅನ್ನ ಪುಷ್ ದ ಬಟನ್ ಇಸ್ ಪ್ರೆಸ್, ಅಂದ್ರೆ ಬಟನ್ ಅಥವಾ ಸ್ವಿಚ್ ನ ಪ್ರೆಸ್ ಮಾಡಿದಾಗ ಅದು ಬ್ಲಿಂಕ್ ಆಗಬೇಕು. ದೇರ್ ಹ್ಯಾಸ್ ಟು ಬಿ ಎ ಸಮ್ ಡಿಲೇ, ಅಂದ್ರೆ ಕೆಲವಾರು ಅದು ಬ್ಲಿಂಕ್ ಆಗುತ್ತೆ ಅಂದ್ರೆ ಎಲ್ಲಿವರೆಗೂ ಇರ್ಬೇಕು, ಒಂದ್ ಸ್ವಲ್ಪ ಡಿಲೇ ಕೊಟ್ಟಿರ್ತೀವಿ, ಅಂದ್ರೆ ಅಲ್ಲಿವರೆಗೂ ಆ ಬ್ಲಿಂಕಿಂಗ್ ಇರ್ಬೇಕು. ಅದಾದ್ಮೇಲೆ ನಾವು ಪ್ರೆಸ್ ಮಾಡೋಕ್ಕಿಂತ ಒಂದ್ ಸ್ವಲ್ಪ ಡಿಲೇ, ಅಥವಾ ಅದಾದ್ಮೇಲೆ ಒಂದ್ ಸ್ವಲ್ಪ ಡಿಲೇ, ಈ ತರದ್ದು ನಮ್ಮ ಒಂದು ಕೆಲವಾರು ಡಿಲೇಗಳನ್ನ ಯೂಸ್ ಮಾಡಿಬಿಟ್ಟು ಇಲ್ಲಿ ಸ್ವಿಚ್ ಸ್ಟೇಟಸ್ಗಳಿಗೆ ಅದನ್ನ ನಾವು ಅಳವಡಿಸ್ಕೊಂಡು ಪ್ರೋಗ್ರಾಮ್ಗಳನ್ನ ಮಾಡಿದೀವಿ. ಅಂದ್ರೆ 4 ಡಿಫರೆಂಟ್ ಡಿಲೇಸ್ಗಳನ್ನ ಇಲ್ಲಿ ಯೂಸ್ ಮಾಡಿದ್ದಾನೆ ಈ ಪ್ರೋಗ್ರಾಮ್ ಅಲ್ಲಿ ಅಂತ ಅನ್ಸುತ್ತೆ. ಓಕೆ, ಅಂದ್ರೆ ಅದರಲ್ಲಿ ಇದೆ. ಅಂದ್ರೆ ಇಲ್ಲಿ ಮೇನ್ ಕಾನ್ಸೆಪ್ಟ್ ಏನು, ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್, LEDಸ್ಗಳನ್ನ ಬ್ಲಿಂಕ್ ಮಾಡ್ಬೇಕು ವೆನ್ ಸ್ವಿಚ್ ನ ಪ್ರೆಸ್ ಮಾಡಿದಾಗ, ಇಷ್ಟ. ಮತ್ತೆ ಅದು ಪ್ರೆಸ್ ಆದಾಗ ಡಿಲೇ ನಾವು ಕನ್ಸಿಡರ್ ಮಾಡುವ, ಅಂದ್ರೆ ಅದಕ್ಕೆ ಯಾವ್ಯಾವ ರೀತಿಯಲ್ಲಿ ಇದೆ, ಏನೇನಿದೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಸೊ 2 ಸಂದೀಪ್ ಎಸ್. ಸೊ ಈ ರೀತಿ ನಾವು ನೋಡ್ತಾ ಇದ್ದೇವೆ. ಓಕೆ, ನೆಕ್ಸ್ಟ್ ಅಸೆಂಬ್ಲಿ ಇಂಟು ದಿ ಪ್ರೋಗ್ರಾಮ್ ಮೆಮೊರಿ. ಅಸೆಂಬ್ಲಿ ಇಂಟು ದಿ ಪ್ರೋಗ್ರಾಮ್ ಮೆಮೊರಿ ಅಂದ್ರೆ ನಮ್ಮ ಪ್ರೋಗ್ರಾಮ್ ಮೆಮೊರಿನ, ಅಂದ್ರೆ ನಮ್ಮ ಪ್ರೋಗ್ರಾಮ್ ಅಸೆಂಬಲ್ ಮಾಡಬೇಕು ಇನ್ ಮೆಮೊರಿಯಲ್ಲಿ ಸ್ಟೋರ್ ಮಾಡಿಟ್ಕೋಬೇಕು. ಫಸ್ಟ್ ಆಫ್ ಆಲ್ ಅದಕ್ಕೋಸ್ಕರ ನಾವು ಅದನ್ನು ರೆಡಿ ಮಾಡ್ಕೊತೀವಿ. ಫಸ್ಟ್ ರಿಟೈನ್ ಡಾಟ್ ಟೆಕ್ಸ್ಟ್, ಡಾಟ್ ರಿಟೈನ್, ಡಾಟ್ ರಿಟೈನ್ ರೆಫರೆನ್ಸ್, ಇವು 3 ಪಾಯಿಂಟ್ಗಳನ್ನ ಅಲ್ಲಿ ಗಮನಿಸಿ. ಇವನ್ನೇನು ನಾವು ಅಲ್ಲಿ ಬರಿಬೇಕಂತಲ್ಲ, ಬಟ್ ಅದನ್ನ ಒಂದ್ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾರೆ. ಓಕೆ, ಅಂದ್ರೆ ಡಾಟ್ ಟೆಕ್ಸ್ಟ್ ಅಂದ್ರೆ ಏನ್ ಹೇಳ್ತಾನೆ, ಡಾಟ್ ರಿಟೈನ್ ಅಂದ್ರೆ ಏನಾಗುತ್ತೆ, ಡಾಟ್ ಟೆಕ್ಸ್ಟ್ ಅಲ್ಲಿ ಅಸೆಂಬಲಿ ಇಂಟು ದಿ ಪ್ರೋಗ್ರಾಮ್ ಮೆಮೊರಿ, ಡಾಟ್ ರಿಟೈನ್ ಅಲ್ಲಿ ಓವರ್ರೈಡ್ LF ಕಂಡೀಷನಲ್ ಲಿಂಕಿಂಗ್, ಅಂದ್ರೆ ಕೆಲವು ಎಲ್ಲೋ ಇಟ್ಟಿರ್ತೀವಿ ಅದನ್ನ ಲಿಂಕ್ ಕೊಡ್ಬೇಕಾಗುತ್ತೆ. ಆ ಲಿಂಕ್ ಕೊಡ್ಬೇಕಾದ್ರೆ ಈ ಫೈಲ್ ನ ಇನ್ಕ್ಲೂಡ್ ಮಾಡ್ಕೋಬೇಕು, ಆ ಫೈಲ್ ನ ನಾವು ಇಟ್ಕೋಬೇಕು. ಇಟ್ರೆ ಅದ್ ನಮ್ದು ವರ್ಕೌಟ್ ಆಗುತ್ತೆ. ನಾವ್ ಎಲ್ಲಿ ಜಾಯಿನ್ ಮಾಡ್ತೀವಿ, ಎಲ್ಲಿ ಅದಕ್ಕೆ ಲಿಂಕ್ ಕೊಡ್ತೀವಿ ಅನ್ನೋದನ್ನ ಈ ಒಂದು ಅಸೆಂಬಲ್ ಅಲ್ಲಿ ನಾವು ಅದನ್ನ ಯೂಸ್ ಮಾಡ್ತೀವಿ. ಓಕೆ, ರಿಟೈನ್ ರೆಫರೆನ್ಸ್ ಅಂದ್ರೆ ಅಡಿಷನಲಿ ರಿಟೈನ್ ಎನಿ ಸೆಕ್ಷನ್ಸ್ ದಟ್ ಹ್ಯಾವ್ ರೆಫರೆನ್ಸ್ ಟು ದಿ ಕರೆಂಟ್ ಸೆಕ್ಷನ್, ಅಂದ್ರೆ ನಾವು ಈ ಪ್ರೆಸೆಂಟ್ ಯಾವ ಸೆಕ್ಷನ್ ಇದೆಯಲ್ಲ ಆ ಸೆಕ್ಷನ್ಗೆ ನಾವು ಮತ್ತೆ ಅದನ್ನ ಕನೆಕ್ಟ್ ಮಾಡ್ಕೊಳಕ್ಕೆ ಅದು ಬೇಕಾಗುತ್ತೆ. ಓಕೆ, ಈಗ ಪ್ರೋಗ್ರಾಮ್ ಅನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೇಗೆ ಅಂದ್ರೆ ಪ್ರೋಗ್ರಾಮ್ ಇರೋದೇನು ಅಂದ್ರೆ ಬ್ಲಿಂಕ್ ಮಾಡ್ಬೇಕು LEDಸ್ಗಳನ್ನ. ಅದು ಯಾವಾಗ ಸ್ವಿಚ್ ಆನ್ ಮಾಡಿದಾಗ, ಪ್ರೆಸ್ ಮಾಡಿದಾಗ LED ಬ್ಲಿಂಕ್ ಆಗ್ಬೇಕು. ಮತ್ತೆ ಬ್ಲಿಂಕ್ ಹಾಕಕ್ಕೆ ಸ್ವಲ್ಪ ಡಿಲೇ, ಇದು ಆಫ್ಟರ್ ದಿ ಬಿಫೋರ್ ದಿ, ಈ ಡಿಲೇಗಳನ್ನ ನಾವು ಕನ್ಸಿಡರ್ ಮಾಡ್ಕೋಬೇಕು. ಅಂದ್ರೆ ನಾವು ಸ್ವಲ್ಪ ಟೈಮ್ ಕೊಟ್ಕೋಬೇಕು. ಹಂಗೆ ಆನ್ ಆಗಿ ಹಂಗೆ ಹೋಗೋದು ಅಲ್ಲ, ಅಂದ್ರೆ ಬ್ಲಿಂಕ್ ಆಗ್ಬೇಕು, ಸ್ವಲ್ಪ ಹೊತ್ತವರೆಗೆ ಅಲ್ಲಿ ಇರ್ಬೇಕು, ಆಮೇಲೆ ಅದನ್ನ ಹೋಗ್ಬೇಕು. ಆ ತರದಲ್ಲಿ ಒಂದು ವ್ಯವಸ್ಥೆಗೆ ಪ್ರೋಗ್ರಾಮ್ ನ ನಾವು ಬರಿತೀವಿ. ಅಂದ್ರೆ ಈ ಪ್ರೋಗ್ರಾಮ್ಗೆ ನಾನು ಹೇಳಿದೀನಿ, ಇದು ಇಂಟರ್ಫೇಸಿಂಗ್ ಮಾಡ್ತೇವೆ, LEDಗಳನ್ನ ಇಂಟರ್ಫೇಸ್ ಮಾಡ್ತೀವಿ ಮೈಕ್ರೋ ಅಂದ್ರೆ MSP430 ಕಂಟ್ರೋಲರ್ಗೆ. ಅಂದ್ರೆ ಇಂಟರ್ಫೇಸ್ ಮಾಡ್ತೇವೆ ಅಂದ್ರೆ ಅಲ್ಲಿ ಪೋರ್ಟ್ ಇರುತ್ತೆ, ಇಂಟರ್ಫೇಸಿಂಗ್ ಪೋರ್ಟ್ ಇರುತ್ತೆ. ಅಂದ್ರೆ ಈ ಕಂಟ್ರೋಲರ್ಗೂ ಒಂದು LEDಗೂ ಮಧ್ಯ ಒಂದು ಪೋರ್ಟ್, ಅಂದ್ರೆ ಸಂಪರ್ಕ ಮಾಡುವಂತ ಡಿವೈಸ್ ಕಾಂಪೊನೆಂಟ್ ಅಲ್ಲಿ ಇರುತ್ತೆ. ಆ ಕಾಂಪೊನೆಂಟ್ ಅನ್ನ ನಾವು ಪೋರ್ಟ್ ಅಂತ ಕರಿತೀವಿ. ಆ ಪೋರ್ಟ್ ಅಲ್ಲಿ ಮತ್ತೆ ಎಷ್ಟೆಷ್ಟು ಪಿನ್, 8 ಪಿನ್ಸ್ಗಳು ಇದಾವೋ, 8 ಪಿನ್ಸ್ ಇನ್ಪುಟ್ ಅಲ್ಲಿ ಇರ್ತಾವೋ, 8 ಪಿನ್ಸ್ ಔಟ್ಪುಟ್ ಅಲ್ಲಿ ಇರ್ತಾವೋ, ಅಂದ್ರೆ ಆ ಪಿನ್ ಆ ತರದಲ್ಲಿ ರೆಡಿ ಆಗಿರ್ತೈತೆ. ಓಕೆ, ನಾವೆಲ್ಲ ನೋಡಿದೀವಿ ಇಂಟರ್ಫೇಸಿಂಗ್ ಡಿವೈಸಸ್ ಅಲ್ಲಿ ನಾವು ಪೋರ್ಟ್ ಬಗ್ಗೆ ಮಾತಾಡಿದೀವಿ. ಆ ಕಾರಣದಿಂದ ಅದು ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ. ಓಕೆ, ಈಗ ರೀಸೆಟ್ ಮೂವ್ ಡಾಟ್ ಡಬ್ಲ್ಯೂ ಆಶ್ ಸ್ಟಾಕ್ ಎಂಡ್ SP, ಅಂದ್ರೆ ಈ ಸ್ಟಾಕ್ ನ ಮತ್ತೆ SP ಪಾಯಿಂಟ್, ಸ್ಟಾಕ್ ಅಲ್ಲಿರುವ SP ಪಾಯಿಂಟ್ ನ ಇನ್ಶಿಯಲೈಸ್ ಮಾಡ್ಬೇಕು ನಾವು. ಅದನ್ನ ಯಾವುದೋ ಒಂದು ಬೈಟ್ ಇಂದ, ಅಂದ್ರೆ ವರ್ಡ್ ಇಂದ, ಅಂದ್ರೆ ನಮ್ಮ ಸ್ಟಾಕ್ ಪಾಯಿಂಟರ್, ನಮ್ಮ ಮೆಮೊರಿ, ಸ್ಟಾಕ್ ಮೆಮೊರಿ ಏನಿದೆ, ಸ್ಟಾಕ್ ಮೆಮೊರಿ ಏನಿದೆ ಅಲ್ಲ, ಅದು ಆ ಪಾಯಿಂಟರ್ ಎಲ್ಲಿದೆ
ಎಲ್ಲಿ ಪಾಯಿಂಟ್ ಆಗಿ ನಿಂತಿದೆ ಅನ್ನೋದನ್ನ ಆ ಪಾಯಿಂಟ್ ಅನ್ನ ನಾವು ಇನಿಷಿಯಲೈಸ್ ಮಾಡ್ತೇವೆ. ಸೊ ಇದು ಒಂದು. ಅಂದ್ರೆ ಡಬ್ಲ್ಯೂ ಅಂತಂದ್ರೆ ಆ ಡಬ್ಲ್ಯೂ ಇಸ್ ಅ ವರ್ಡ್. ಯಾವುದೋ ಒಂದು ಇನ್ಫಾರ್ಮೇಶನ್, ಯಾವುದೋ ಒಂದು ಡಾಟಾ ವರ್ಡ್ 2 byte ಇನ್ಫಾರ್ಮೇಶನ್ ವಿಲ್ ಬಿ ಇಮಿಡಿಯೇಟ್ಲಿ, ಅಂದ್ರೆ ಆಶ್ ಅಂದ್ರೆ ಇಮಿಡಿಯೇಟ್ಲಿ. ಸೊ ಅದಕ್ಕೆ ನಾವು ಲೋಡ್ ಮಾಡ್ತೀವಿ SP ಪಾಯಿಂಟ್. ಅಂದ್ರೆ SP ಇಸ್ ಎ 16 bit ರಿಜಿಸ್ಟರ್. 16 bit ಡಾಟಾನ ಅಥವಾ 16 bit ಅಡ್ರೆಸ್ ಅನ್ನ ಅದಕ್ಕೆ ಲೋಡ್ ಮಾಡಬೇಕು. ಅದು ಇನಿಷಿಯಲೈಸ್ ಮಾಡ್ತೇವೆ ಸ್ಟಾರ್ಟ್ ಪಾಯಿಂಟ್. ಅಂದ್ರೆ ಇಲ್ಲಿಂದ ಖಾಲಿ ಇದೆ ಅನ್ನೋದನ್ನ ಹೇಳ್ತೀವಿ. ಓಕೆ, ಈಗ ನಾವು ವಾಚ್ ಡಾಗ್ ಇದೆಯಲ್ಲ, ವಾಚ್ ಡಾಗ್ ಟೈಮರ್ ಇದೆಯಲ್ಲ, ವಾಚ್ ಡಾಗ್ ಟೈಮರ್ನ ನಾವು ಆಫ್ ಮಾಡ್ಬೇಕು, ಸ್ಟಾಪ್ ಮಾಡ್ಬೇಕು. ಅದ್ರದ್ದಾದ ಏನೋ ಇಲ್ಲಾಂದ್ರೆ ಏನಾರೋ ಒಂದು ಕೆಲಸ ಮಾಡ್ತಿರ್ತೆ, ಅದಕ್ಕೆ ಸ್ಟಾಪ್ ಡಾಗ್ ಅಥವಾ ಸ್ಟಾಪ್ ಡಾಗ್ ಟೈಮರ್ನ ನಾವು ಸ್ಟಾಪ್ ಮಾಡ್ಬೇಕು. ಆ ಸ್ಟಾಪ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಸ್ಟಾಪ್ ಮೂವ್ WTP ಅದ ಒಂದು ಲೈನ್ ಕೊಟ್ಟಿದ್ದಾನೆ. ಬಿಟ್ W2 ಓಲ್ಡ್ ದಿ ಅಂಡ್ W2 ಕಂಟ್ರೋಲ್. ಸ್ಟಾಪ್ ವಾಚ್ ಡಾಗ್ ಟೈಮರ್, ವಾಚ್ ಡಾಗ್ ಟೈಮರ್ನ ಸ್ಟಾಪ್ ಮಾಡ್ತೀವಿ. ಇದು W ಅಂದ್ರೆ ವರ್ಡ್ ಡಾಟಾ, ಅಂದ್ರೆ 2 byte ಇನ್ಫಾರ್ಮೇಶನ್ ಅಲ್ಲಿಗೆ ನಾವು ಕಳಿಸ್ತೀವಿ ಈ ಒಂದು ರಿಜಿಸ್ಟರ್ಗಳಿಗೆ ಅಥವಾ ಈ ಒಂದು ಇನ್ಫಾರ್ಮೇಶನ್ಗೆ. ಅವಾಗ ಅದೇನಾಗುತ್ತೆ ಅಂದ್ರೆ ವಾಚ್ ಡಾಗ್ ಟೈಮರ್ ಸ್ಟಾಪ್ ಆಗುತ್ತೆ. ಓಕೆ, ಫಸ್ಟ್ ಈ 2 ಕೆಲಸಗಳನ್ನು ಮಾಡ್ಬೇಕು. ಅಂದ್ರೆ ರೀಸೆಟ್ ಮತ್ತೆ ರೀಸೆಟ್ ಆಫ್ ದಿ SP ಎಲ್ಲ ಒಂಥರ ಇನಿಷಿಯಲೈಸ್ ಮಾಡ್ಬೇಕು. ಅದಾದ್ಮೇಲೆ ವಾಚ್ ಡಾಗ್ ಟೈಮರ್ನ ಸ್ಟಾಪ್ ಮಾಡ್ಬೇಕು. ವಾಚ್ ಡಾಗ್ ಟೈಮರ್ನ ಸ್ಟಾಪ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಏನಾಯ್ತು? ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗತ್ತೆ. ನಮಗೆ ಒಂದು ನಾನು ಈಗ ಹೇಳಿದೆ, ಪೋರ್ಟ್ ಅಲ್ಲಿ ನಮ್ಮ LED ಕನೆಕ್ಟ್ ಮಾಡ್ತಾ ಇದ್ದೇವೆ. ಅಂದ್ರೆ ಯಾವ್ದಾದ್ರು ಒಂದು ಪೋರ್ಟ್ ಅನ್ನ ತಗೋಬೇಕಲ್ಲ. ಯಾವ ಪೋರ್ಟ್? P1 ಪೋರ್ಟ್ ಇರ್ಬೋದು, P2 ಪೋರ್ಟ್ ಇರ್ಬೋದು, P3 ಪೋರ್ಟ್ ಇರ್ಬೋದು. ಹಂಗಾಗಿ ಎಷ್ಟೋ ಪೋರ್ಟ್ಗಳಲ್ಲಿ ಅಂದ್ರೆ MSP 430 ಕಂಟ್ರೋಲರ್ಗೆ ಇಂಟರ್ಫೇಸ್ ಆಗಿರ್ತವೆ, ಅದಕ್ಕೆ ಕನೆಕ್ಟ್ ಆಗಿರ್ತೇವೆ. ಅದರಲ್ಲಿ ಯಾವುದೋ ಒಂದು ಪೋರ್ಟ್ ಅನ್ನ ನಾವು ಯೂಸ್ ಮಾಡ್ಕೊಂತೀವಿ. ಅಂದ್ರೆ ಆ ಪೋರ್ಟ್ ಯಾವ್ದು ಅನ್ನೋದಕ್ಕಿಂತ ಹೆಸರು ಕೊಟ್ಟಿರ್ತಾರೆ. ಪೋರ್ಟ್ 1, ಪೋರ್ಟ್ 2, ಪೋರ್ಟ್ 3, ಪೋರ್ಟ್ 4 ಅಥವಾ ಈ ತರದ ನಂಬರ್ ಆಫ್ ನೇಮಿಂಗ್ ಆಫ್ ದ ಪೋರ್ಟ್ ವಿಲ್ ಬಿ ಇನ್ ಟು ದ ಮೈಕ್ರೋ ಕಂಟ್ರೋಲರ್. ಅಂದ್ರೆ ಎಂಬೆಡೆಡ್ ಸಿಸ್ಟಮ್ಗಳಿಗೆ ಕನೆಕ್ಟ್ ಮಾಡಿರ್ತಾರೆ 430 MSP 430 ಕಂಟ್ರೋಲರ್ಗೆ. ಓಕೆ, ಇದು ಆ ಒಂದು P1 ಪೋರ್ಟ್ ಅಲ್ಲಿ ಯಾವ ಪಿನ್ನಿಗೆ ನಮ್ಮ LED ಕನೆಕ್ಟ್ ಆಗಿದೆ ಅದು ಬಹಳ ಮುಖ್ಯ. ಅಲ್ಲಿ ಪಿನ್ಗಳಲ್ಲಿ ಪೋರ್ಟ್ ಅಲ್ಲಿ ಟೋಟಲಿ ಒಂದು 8 ಪಿನ್ಸ್ಗಳು ಆ ತರ ಇರೋ ಒಂದು ವ್ಯವಸ್ಥೆಗಳು ಇದ್ದಾವೆ. ಅದರಲ್ಲಿ ಆ ಪೋರ್ಟ್ ಅಲ್ಲಿ ಯಾವ ಪಿನ್ ಪರ್ಟಿಕ್ಯುಲರ್ ಪಿನ್ಗೆ ಕನೆಕ್ಟ್ ಮಾಡಿದ್ವಿ ನಮ್ಮ LED, ಅಲ್ಲಿ ಕನೆಕ್ಟ್ ಮಾಡಿ ಅಲ್ಲಿ ಔಟ್ಪುಟ್ ನೋಡ್ತಾ ಇದೀವಿ ಅನ್ನೋದನ್ನ ನಾವು, ಅಥವಾ ಅದಕ್ಕೆ ಇನ್ಪುಟ್ ಮಾಡಿದ್ವಿ, ಅದು ಐ ಆಗ್ಬೇಕೋ ಲೋ ಆಗ್ಬೇಕೋ, ಆ ಪೋರ್ಟ್ ಲೈನ್ ಆ ಪಿನ್ ಲೈನ್ಗಳು ಐ ಆಗ್ಬೇಕೋ ಲೋ ಆಗ್ಬೇಕೋ ಅನ್ನೋದು ನಾವು ಡಿಸೈಡ್ ಮಾಡ್ಕೊಂತೀವಿ ನಮ್ಮ ಪ್ರೋಗ್ರಾಮ್ ಪ್ರಕಾರ. ಅದನ್ನ ನಾವು ಇನಿಷಿಯಲೈಸ್ ಮಾಡ್ಕೊತೀವಿ. ಅಂದ್ರೆ ಅಂದ್ರೆ ಹೆಕ್ಸಾಡೆಸಿಮಲ್ ಇರೋದ್ರಿಂದ 4-1 ಅಂದ್ರೆ ಈ 2 byte ಇನ್ಫಾರ್ಮೇಶನ್ ಒಂದೇ ಬೈಟ್. 0x ಅನ್ನೋದನ್ನ ಆ 0x ಅನ್ನೋದ ಹೈಯರ್ ಬೈಟ್. ಅಂದ್ರೆ ಮೂವ್ ಆಶ್ 0x41. ಇಲ್ಲಿ 0x41 ಅನ್ನೋದು 2 byte ಇನ್ಫಾರ್ಮೇಶನ್ ಇದೆ, 2 byte ಇನ್ಫಾರ್ಮೇಶನ್ ಇದೆ. ಈ ಹೈಯರ್ ಬೈಟ್ ಅಲ್ಲಿ 0x ಬೈಟ್ ಅಲ್ಲಿ 0 ಇದಾವೆ. 41 ಅಲ್ಲಿ ಲೋಯರ್ ಬೈಟ್ ಅಲ್ಲಿ ಅದು 41 ಇದೆ. ಅಂದ್ರೆ 41 ಅಂದ್ರೆ 8 ಬಿಟ್ಗೆ ಡಿವೈಡ್ ಮಾಡಿ ಅಲ್ಲಿ ಏನಾಯ್ತು 0-0-0-1 ಲಾಸ್ಟ್ ಗೆ 0-0-1 ಅಂದ್ರೆ ಟೋಟಲ್ 8 ಬಿಟ್ ಅಲ್ಲಿ ನಾವು ಡಿವೈಡ್ ಮಾಡಿದಾಗ ಅಂದ್ರೆ 41 ಗೆ ಒಂದು ಬೈಟ್ 8 ಬಿಟ್ ಇನ್ಫಾರ್ಮೇಶನ್ 41 ನ ಡಿವೈಡ್ ಮಾಡಿದಾಗ ಆ 0s 1s ಅಲ್ಲಿ ಯಾವುದು ಈ 4th ಅಂದ್ರೆ 4ನ ಫಿಗರ್ ಅಂದ್ರೆ ನಂಬರು ಎಲ್ಲಿಗೆ ಬರುತ್ತೆ? 1428 ಕೋಡ್ ಪ್ರಕಾರ 1428 ಕೋಡಿನ ಪ್ರಕಾರ ಆ 8 ಬಿಟ್ ಅಲ್ಲಿ ಮೆನ್ಷನ್ ಮಾಡಿ. 1 ಅಲ್ಲಿ ಅದು 0-1 ಫಸ್ಟ್ ಬಿಟ್ ಅಲ್ಲಿ 1 ಇರುತ್ತೆ, ಸೆಕೆಂಡ್ ಬಿಟ್ ಅಲ್ಲಿ 0, ಥರ್ಡ್ ಬಿಟ್ ಅಲ್ಲಿ 0, ಫೋರ್ತ್ ಬಿಟ್ ಅಲ್ಲಿ 1 ಇರುತ್ತೆ. ಅಂದ್ರೆ 4 ಇಸ್ ಪ್ರೆಸೆಂಟ್ ಇಲ್ಲ, ಅದಕ್ಕೆ ಅಲ್ಲಿ 1001 ಆ ತರ ಇರಕ್ಕೆ ಅಲ್ಲಿ ವ್ಯವಸ್ಥೆಗಳನ್ನ ಮಾಡ್ಕೋಬೇಕು. ಓಕೆ, ಅವಾಗ ಇದನ್ನ ಆ ಡೈರೆಕ್ಟ್ ಅಂದ್ರೆ ಪಿನ್ ಅಂದ್ರೆ ಆ ಪೋರ್ಟ್ 1ಗೆ ನಾವು ಇದನ್ನ ಲೋಡ್ ಮಾಡ್ತೀವಿ. 41 ಲೋಡ್ ಮಾಡ್ತೀವಿ. ಯಾವ್ದಕ್ಕೆ? ಪೋರ್ಟ್ 1ಗೆ 41 ಲೋಡ್ ಮಾಡ್ತೀವಿ. ಓಕೆ, ಅಲ್ಲಿಗೆ ಏನ್ ಮಾಡ್ಬೇಕು? ಸೆಟ್ ಮಾಡ್ಬೇಕು. ಅಂದ್ರೆ ಸೆಟ್ P1 6 ಅಂದ್ರೆ ದಟ್ ಮೀನ್ಸ್ ಅಂದ್ರೆ 6th ಪಿನ್ ಅಲ್ಲಿ ಪೋರ್ಟ್ 1ನ 6th ಪಿನ್ ಮತ್ತೆ ಪೋರ್ಟ್ 1ನ 0th ಪಿನ್ ಔಟ್ಪುಟ್ಸ್ ಆಗಿ ನಾವು ಯೂಸ್ ಮಾಡ್ತಾ ಇದ್ದೇವೆ ಅಂತ ಅದ್ರ ಅರ್ಥ. ಏನು 41 ಕೊಡುವಂತ ಮೀನಿಂಗ್ ಏನ್ 041 ಅಂದ್ರೆ 0x ಅನ್ನೋ 41 ಡಾಟಾನ ನಾವು P1ಗೆ ಲೋಡ್ ಮಾಡ್ತೇವೆ ಅಂದ್ರೆ ಅದರ ಅರ್ಥ ಆ ಪೋರ್ಟ್ ಅಲ್ಲಿ P1 ಪೋರ್ಟ್ ಅಲ್ಲಿ
ಪಿನ್ ಪೋರ್ಟ್ 1 6th ಪಿನ್ ಮತ್ತೆ ಪೋರ್ಟ್ 1 0th ಪಿನ್ ಔಟ್ಪುಟ್ಸ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ ಅಂತ ಡಿಕ್ಲರೇಷನ್ ಮಾಡ್ತಾ ಇದ್ದೀವಿ, ಅದನ್ನ ಇನಿಷಿಯಲೈಸ್ ಮಾಡ್ತಾ ಇದ್ದೀವಿ. ಇದು ಕ್ಲಿಯರ್ ಆಗಿದೆ ಅನ್ಸುತ್ತೆ. 4-1 ಡೇಟಾ ನೀವು ಅದನ್ನ ಇಂಡಿವಿಜುವಲ್ 4-1 ಅನ್ನ ನೀವು 0s 1s ಅಲ್ಲಿ ನೀವು 8-bit ಪ್ಯಾಟರ್ನ್ ಅಲ್ಲಿ ನೀವು ಬರ್ದಿದ್ದಾದ್ರೆ ಅದು ಗೊತ್ತಾಗುತ್ತೆ ಯಾವ ಪೊಸಿಷನ್ ಅಲ್ಲಿ 4 ಇದೆ, ಯಾವ ಪೊಸಿಷನ್ ಅಲ್ಲಿ 1 ಇದೆ, ಆ 1 ಫಸ್ಟ್ ಬಿಟ್ ಯಾವ್ದಿದೆ, ಸೆಕೆಂಡ್ ಯಾವ್ದಿದೆ, ಈ ತರದಲ್ಲಿ ನಿಮ್ಗೆ ಅಲ್ಲಿ ಐಡಿಯಾ ಬರ್ತದೆ. ಓಕೆ, ಇದು ಪೋರ್ಟ್ 1 ಅಲ್ಲಿ 6th ಪಿನ್ ಮತ್ತೆ 0th ಪಿನ್, ಪೋರ್ಟ್ 1 0th ಪಿನ್ ಮತ್ತೆ 6th ಪಿನ್ ನಾವು ಔಟ್ಪುಟ್ಸ್ ಆಗಿ ಯೂಸ್ ಮಾಡ್ತೇವೆ ಅನ್ನೋದಕ್ಕೆ ಆ ಡಾಟಾನ ಕೊಡ್ತೇವೆ, ಅದು ಇನಿಷಿಯಲೈಸ್ ಆಗುತ್ತೆ, ಅದನ್ನ ಯೂಸ್ ಮಾಡ್ತಾ ಇದ್ದೇವೆ. ಓಕೆ, ಈಗ ನೆಕ್ಸ್ಟ್ ಮೂವ್ #0x08 ಪೋರ್ಟ್ 1 ಅಲ್ಲೇನೆ RENE ಅಂದ್ರೆ ಸೆಟ್ ಅಪ್ ದಿ ಪುಷ್ ಬಟನ್ PB ಆನ್ ಪೋರ್ಟ್ 1 ಪಿನ್ ನಂಬರ್ 3. ಪೋರ್ಟ್ 1 ಅಲ್ಲೇನೆ ಪಿನ್ ನಂಬರ್ 3 ಸಹ ಏನ್ ಹೇಳ್ತೀವಿ ನಾವು, ಪುಷ್ ಬಟನ್ ಅನ್ನ ಕನೆಕ್ಟ್ ಮಾಡ್ಕೊಂತೀವಿ. ಏನಂದ್ರೆ ಸೆಟ್ ಅಪ್ ದಿ ಪುಷ್ ಬಟನ್, ಆ ಪುಷ್ ಬಟನ್ ನ ಪಿನ್ 3 ಅಲ್ಲಿ ಪೋರ್ಟ್ 1 ಪಿನ್ 3 ಅಲ್ಲಿ ಕನೆಕ್ಟ್ ಮಾಡಿದೇವೆ ಅಂದ್ರೆ ಇಲ್ಲಿ ನಾವು ಇನಿಷಿಯಲೈಸ್ ಮಾಡ್ಕೋಬೇಕು. 08 ಅಂದ್ರೆ 10000 ಅಂದ್ರೆ ಯಾವ ಪಿನ್ ಬರುತ್ತೆ ಏನು ಅನ್ನೋದನ್ನ ಪೋರ್ಟ್ 1 ಅಲ್ಲಿ ನೀವು ನೋಡ್ಕೋಬಹುದು. ಓಕೆ, ನೆಕ್ಸ್ಟ್ ಮೂವ್ 08 ಪಿನ್ ಔಟ್ ಅಂದ್ರೆ ಎನೇಬಲ್ ದಿ ಪುಲ್ ಅಪ್ ದಿ ರಿಜಿಸ್ಟರ್ ಆನ್ PB P1.3 ಅಂದ್ರೆ .3 ಮೀನ್ಸ್ ಪೋರ್ಟ್ 1 ಅಲ್ಲಿ ಪಿನ್ ನಂಬರ್ 3 ಎನೇಬಲ್ ಮಾಡ್ತೀವಿ. ಅದು ಒಂದು ಪುಲ್ ಅಪ್ ದ ರಿಜಿಸ್ಟರ್ ಮಾಡ್ತೀವಿ. PB ಅಂದ್ರೆ ಪುಷ್ ಬಟನ್ಗೋಸ್ಕರ ಅದನ್ನ ಎನೇಬಲ್ ಮಾಡ್ತೀವಿ. ಅಂದ್ರೆ ಆ ಪುಷ್ ಬಟನ್ ನೀನ್ ಈಗ ಕೊಟ್ರೆ ಅದು ತಗೋಬೇಕು, ಅಂದ್ರೆ ಎನೇಬಲ್ ಮಾಡ್ಬೇಕು. ಇಲ್ಲ ಡಿಸೇಬಲ್ ಮಾಡಿ ನೀನು ಅದು ಕನೆಕ್ಟ್ ಮಾಡಿರ್ತೀಯ ಬಟ್ ಎನೇಬಲ್ ಮಾಡಿಲ್ಲ ಅಂತಂದ್ರೆ ಅದು ಯೂಸ್ ಆಗಲ್ಲ. ಬಟ್ ಅದನ್ನ ಆ ಪಿನ್ ಅನ್ನ ನಾವು ಡಾಟಾ ಕೊಟ್ಟಿರ್ತೀವಿ ಬಟ್ ಎನೇಬಲ್ ಮಾಡ್ತೀವಿ, ಅವಾಗ ಅದನ್ನ ಔಟ್ ಕೊಟ್ಬಿಡ್ತೀವಿ. ಓಕೆ, ಅದು ಎನೇಬಲ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಮೂವ್ 0xFF R4 ಅನ್ನೋದು ಒಂದು ರಿಜಿಸ್ಟರ್. ಅದು ಒಂದು ಕೌಂಟರ್ ಆಗಿ ಯೂಸ್ ಮಾಡ್ತೀವಿ. R4 ಅನ್ನೋದು ಒಂದು ಕೌಂಟರ್ ಆಗಿ. R4 ಅಲ್ಲಿ ಏನೇನಿದೆ, FF ಅಂದ್ರೆ ಎಲ್ಲವೂ ಒನ್ಸ್ಗಳಿದಾವೆ, ಮ್ಯಾಕ್ಸಿಮಮ್ ಕೊಟ್ಟವೆ. ಅಲ್ಲಿಂದ ಡಿಕ್ರಿಮೆಂಟ್ ಮಾಡ್ಕೊಂತ ಹೋದ್ರೆ ಒಂದೊಂದೇ ಕಡಿಮೆ ಆಗ್ತಾ ಹೋಗ್ತದೆ. R4 FF 0E ಈ ತರ EF ಆದ್ಮೇಲೆ E ಅಂತಂದ್ರೆ ಆತರ ಒಂದೊಂದೇ ಡಿಕ್ರಿಮೆಂಟ್ ಆಗ್ತಾ ಬಂದಾಗ ಅದು ಎಲ್ಲಿ ಬರುತ್ತೆ? R4 ಈಗ ಕಂಟೆಂಟ್ ಏನಿದೆ FF ಕಂಟೆಂಟ್ ಇದೆ. R4 00 ಬಂದಾಗ ಒಂದು ಡಿಲೇ, ಒಂದು ಸ್ವಲ್ಪ ಟೈಮ್ ಅನ್ನ ನಾವು ಅಲ್ಲಿ ಕೊಡಕ್ಕೆ ಸಾಧ್ಯತೆ ಇದೆ. ಎಲ್ಲಿಂದ 00 ಇಂದ FF ವರೆಗೂ ಒಂದು ಕೌಂಟ್ ನ ಮಾಡುತ್ತೆ R4. ಅದಕ್ಕೋಸ್ಕರ ಒಂದು ಕೌಂಟರ್ ಆಗಿ ಯೂಸ್ ಮಾಡ್ತೀವಿ, ಅಂದ್ರೆ ಟೈಮ್ ಆಗಿ ಯೂಸ್ ಮಾಡ್ತೀವಿ. R4 ಗೆ ಒಂದು ನಂಬರ್ ನ ಅಸೈನ್ ಮಾಡ್ತೀವಿ, ಆ ನಂಬರ್ FF ಅಂತ ಇರುತ್ತೆ. 0 to FF ಅಂದ್ರೆ ಅಂಡರ್ಸ್ಟುಡ್. 0 ದಿಂದ FF ನೀವು ಡೌನ್ ಮಾಡ್ತಾ ಇದ್ದೀವಿ, ಡಿಕ್ರೀಸ್ ಮಾಡ್ತಾ ಇದೆ ಅಂದ್ರೆ ಒಂದೊಂದೇ ಕಡಿಮೆ ಮಾಡ್ಕೊಂತ ಬರುತ್ತೆ. ಅದು ಒಂದ್ ಸೈಕಲ್ ಒಂದೊಂದೇ ಕಡಿಮೆ ಮಾಡ್ತಾ ಬರ್ತದೆ, ಮತ್ತೆ ಚೆಕ್ ಮಾಡುತ್ತೆ, ಮತ್ತೆ ಕಡಿಮೆ ಮಾಡ್ತದೆ. ಹೀಗೆ ಡಿಲೇನ ಅಲ್ಲಿ ನಾವು ಮಾಡ್ತೀವಿ. R4 ಯೂಸ್ ಫಾರ್ ದ ಡಿಲೇಸ್ಗೆ, ಅಂದ್ರೆ R4 ರಿಜಿಸ್ಟರ್ ನ ಡಿಲೇಗೆ ಯೂಸ್ ಮಾಡ್ತೀವಿ. ಆ ಡಿಲೇಗೆ ಯೂಸ್ ಮಾಡ್ತೇವೆ ಅಂದ್ಮೇಲೆ ಅದಕ್ಕೊಂದು ಕಂಟೆಂಟ್ ಆಫ್ ದಿ ನಂಬರ್ ನಾವು ಕೊಡ್ತೇವೆ. ಇದು ಅದರ ಒಂದು ಇನಿಷಿಯಲೈಸ್ ಇರುವ ಗ್ರೂಪ್. ಓಕೆ, ಈಗ ಬರೋಣ ಮೇನ್ ಒಂದು ಅಲ್ಲಿ ಏನಾಗಿದೆ ನಾವು ಒಂದ್ ಸ್ವಲ್ಪ ಸೆಟಪ್ ಮಾಡಿದ್ವಿ. ಯಾವ್ದು ನಮ್ಗೆ ಯಾವ LED-ಗಳು ಯಾವ್ದಕ್ಕೆ ಏನ್ ಕನೆಕ್ಟ್ ಮಾಡಿದ್ವಿ, ಯಾವ ಪೋರ್ಟಿಗೆ ಕನೆಕ್ಟ್ ಮಾಡಿದ್ವಿ, ಯಾವ ಪಿನ್ ಆನ್ ಆಗಿದೆ, ಯಾವ ಪಿನ್ ಯಾವ ಬಟನ್ ಪುಷ್ ಬಟನ್ ಯಾವ್ದಕ್ಕೆ ಯಾವ ಪೋರ್ಟಿಗೆ ಯಾವ ಪಿನ್ ಕನೆಕ್ಟ್ ಆಗಿದೆ, ಅದು ಎನೇಬಲ್ ಆಗಿದೆಯೋ ಅಥವಾ ಡಿಸೇಬಲ್ ಆಗಿದೆಯೋ ಅಥವಾ ಎನೇಬಲ್ ಮಾಡಿ ಬರ್ಬೇಕು, ಇವನ್ನೆಲ್ಲವೂ ನಾವು ಮಾಡಿದ್ದೇವೆ. ಓಕೆ, ಮಾಡಿದ್ಮೇಲೆ ನೆಕ್ಸ್ಟ್ ಓಕೆ ಬಿಟ್ B. ಬಿಟ್ ಬೈಟ್ ಅದು B ಅಂದ್ರೆ ಬೈಟ್ 08 ನ ಪಿನ್ 1 ಇಂಪೋರ್ಟ್ ಮಾಡ್ಕೊಂತೀವಿ. ಅಂದ್ರೆ ಹೊರಗಡೆ ಏನಿದೆಯಾ ಅದನ್ನ ಕಂಟ್ರೋಲಿಗೆ ತಗೊಂತೀವಿ ನಾವು. ಅಂದ್ರೆ ಪೋರ್ಟ್ 1 ನಲ್ಲಿ ಪಿನ್ 08 ಡಾಟಾನ ಇನ್ಪೋರ್ಟ್ ಅಲ್ಲಿ ನಾವು ತಗೊಂತೀವಿ. ಚೆಕ್ ಇಫ್ ಪುಷ್ ಬಟನ್ ಈಸ್ ಎ ಪ್ರೆಸ್ ಆಕ್ಟಿವ್ ಲೋ, ಅಂದ್ರೆ ಇನ್ಪುಟ್ ಮಾಡ್ಕೊಂತೀವಿ. ಆಕ್ಟಿವ್ ಲೋ ಇದೆಯೋ ಆಕ್ಟಿವ್ ಹೈ ಇದೆಯೋ ಆ ಪೋರ್ಟ್ ಅಲ್ಲಿ ಇನ್ಪುಟ್ ಅಲ್ಲಿ, ಅಂದ್ರೆ ಸ್ವಿಚ್ ಕನೆಕ್ಟ್ ಆಗಿದೆಯೋ ಅಥವಾ ಸ್ವಿಚ್ ಕನೆಕ್ಟ್ ಆಗಿಲ್ಲೋ ಅನ್ನೋದನ್ನ ಅದ್ರ ಇನ್ಪೋರ್ಟ್ ಮಾಡ್ಕೊಂಡಾಗ ಅಲ್ಲಿರೋ ಡಾಟಾನ ಕಂಟ್ರೋಲಿಗೆ ತಗೊಂಬಂದ್ ಚೆಕ್ ಮಾಡಿದಾಗ ಇಂಪೋರ್ಟ್ ಮಾಡ್ಕೊಂಡಾಗ ಒಳಗಡೆ ಬಿಟ್ಕೊಂಡ್ ನೋಡ್ಕೊಂಡಾಗ ಅದ್ರ ಸ್ಟೇಟಸ್ ಏನಂತ ಗೊತ್ತಾಗತ್ತೆ. ಅದಕ್ಕೆ 08 ಅನ್ನೋ ಒಂದು ಡಾಟಾನ ಕೊಡ್ತಾನೆ. ಈ 08 ಡಾಟಾನ ಕೊಟ್ಬಿಟ್ಟು ಇನ್ಪುಟ್ ಪೋರ್ಟ್ ಮಾಡ್ಕೊಂತಾನೆ, ಅದು P1 ನಲ್ಲಿ. ಅದನ್ನ ಏನ್ ಹೇಳ್ತಾನೆ, ಚೆಕ್ ಇಫ್ ಪುಷ್ ಬಟನ್ ಈಸ್ ಎ ಪ್ರೆಸ್ಡ್, ಅಂದ್ರೆ ಪ್ರೆಸ್ ಆಗಿದೆಯಾ ಇಲ್ಲೋ ಅನ್ನೋದು. ಪ್ರೆಸ್ ಆಗಿದ್ರೆ ಆಕ್ಟಿವ್ ಲೋ ಇರ್ಬೇಕು,
ಪ್ಲಸ್ ಆಗಿದ್ರೆ ಲೋ ಇರಬೇಕು, ಪ್ಲಸ್ ಆಗ್ಲಿಲ್ಲ ಅಂದ್ರೆ ಆಕ್ಟಿವ್ ಐ ಆಗಿರುತ್ತೆ. ಈಗ ಅದನ್ನ ಕಂಪೇರ್ ಮಾಡ್ಕೊಂತೀವಿ ಏನಂತ. ಸೊ ಜಂಪ್ ಆನ್ ಕ್ಯಾರಿ ಅಲ್ಲಿ ಕಂಪ್ಯಾರಿಸನ್ ಮಾಡಿದಾಗ, ಸೊ ಜಂಪ್ ಆನ್ ನೋ ಕ್ಯಾರಿ, ಏನು ಕ್ಯಾರಿ ಬಂದಿಲ್ಲ ಅಂದಾಗ LED ಶೋ, ಕ್ಯಾರಿ ಬಂದಿಲ್ಲ ಅಂತಂದ್ರೆ ಶೋ ಮಾಡಿ LED ಆನ್ ಆಗಬೇಕು. ಇಫ್ ಬಟನ್ ಸ್ಟೇಟ್ ಇಸ್ ಲೋ, ಜಂಪ್ ಟು ದಿ LED ಶೋ. ಇದು ಇಲ್ಲಿಗೆ ಹೋಗ್ಬೇಕು. ಅದು ಜಂಪ್ ಅಂದ್ರೆ ಅದು ಲೂಪ್ ಅಂದ್ರೆ ಎಲ್ಲಿಗೆ ಹೋಗ್ಬೇಕು, ಕಂಟ್ರೋಲು LED ಶೋ ಅನ್ನೋ ಒಂದು ಪ್ರೋಗ್ರಾಮಿಗೆ ಹೋಗ್ಬೇಕು, ಜಂಪ್ ಆಗಬೇಕು. ಇಲ್ಲಿ ನಾಟ್ ಕ್ಯಾರಿ ಬಂದ್ರೆ ಅಲ್ಲಿ ಬಿಟ್ ಬಿಗೆ ನಾವು ಕಂಪೇರ್ ಮಾಡಿದಾಗ ಆ ಇನ್ಪುಟ್ ಡಾಟಾನ ಬಂದಾಗ 08 ಬಂದಾಗ ಇನ್ಪುಟ್ ಮಾಡ್ಕೊಂಡಾಗ ನಾವು ಕಂಪೇರ್ ಮಾಡಿದಾಗ ಕ್ಯಾರಿ ಬಂದಿಲ್ಲ ಅಂದ್ರೆ ಜಂಪ್ ಆನ್ ನೋ ಕ್ಯಾರಿ, ನೋ ಕ್ಯಾರಿ ಬಂದಿಲ್ಲ ಅಂದ್ರೆ ಎಲ್ಲಿಗೆ ಹೋಗ್ಬೇಕು, LED ಶೋ ಅನ್ನೋ ಒಂದು ಡಿಸ್ಪ್ಲೇ ಅಂದ್ರೆ ಆ ಒಂದು ಲೇಬಲ್. ಈ LED ಶೋ ಅನ್ನೋದೈತಲ್ಲ, ಇದು ಒಂದು ಲೇಬಲ್. ಈ ಲೇಬಲ್ ಇಲ್ಲಿ ಎಲ್ಲೋ ಒಂದ್ ಕಡೆ ಇರುತ್ತೆ, ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ಆ ಪ್ರೋಗ್ರಾಮ್. ಯಾವಾಗ ಜಂಪ್ ಆನ್ ನೋ ಕ್ಯಾರಿ, ಇಲ್ಲ ಕ್ಯಾರಿ ಬಂತು ಅಂದ್ರೆ ಇಲ್ಲಿ ಜಂಪ್ ಆನ್ ಮೇನ್, ಮತ್ತೆ ಇಲ್ಲಿಗೆ ಹೋಗು, ಮತ್ ಬಾ, ಮತ್ತೋಗು, ಮತ್ ಬಾ. ಅಂದ್ರೆ ಇದು ನೋ ಕ್ಯಾರಿ ಬಂದ್ರೆ ಮಾತ್ರ ಹೋಗ್ಬೇಕು. ಕ್ಯಾರಿ ಬಂತಂದ್ರೆ ಮತ್ತೆ ಇಲ್ಲೇ ಸುತ್ತಾ ಇರ್ಬೇಕು, ಮತ್ತೆ ಚೆಕ್ ಮಾಡು ಅನ್ನೋ ಒಂದು ಲೂಪ್ ಅಲ್ಲೇನೆ ಇರುತ್ತೆ. ಅವಾಗ ನೋ ಕ್ಯಾರಿ ಅಂದ್ರೆ ಕ್ಯಾರಿ ಬರ್ಲಿಲ್ಲ ಅಂತಂದಾಗ ಮಾತ್ರ ಈ ಪಾಯಿಂಟ್ಗೆ, ಈ ಲೇಬಲ್ ಪಾಯಿಂಟ್ ಅಲ್ಲಿ ಎಲ್ಲಿರುತ್ತೋ ಅಲ್ಲಿಗೆ ಹೋಗ್ಬೇಕು. ಅದು ಈ ಪಾಯಿಂಟ್ ಇಲ್ಲಿದೆ, LED ಶೋಗಿದ್ದೆ. ಇಲ್ಲ ಅಂತಂದ್ರೆ ಇದು ಇಲ್ಲೇ ಲೂಪ್ ಅಲ್ಲಿ ಇಲ್ಲೇ ಚೆಕ್ ಮಾಡ್ತಾ, ಇನ್ಪುಟ್ ಮಾಡ್ಕೊಂತದೆ, ಮತ್ತಲ್ಲಿ ಚೆಕ್ ಮಾಡ್ತದೆ. ಅಂದ್ರೆ ಕ್ಯಾರಿ ಬಂದಿದ್ರೆ ಮತ್ತೆ ಇಲ್ಲೇ ಲೂಪ್ ಅಲ್ಲಿ ಇರ್ತದೆ. ಅದು ಕ್ಯಾರಿ ಬರ್ಲಿಲ್ಲವರೆಗೂ ಆ ಡಾಟಾನ ಕಂಪೇರ್ ಮಾಡ್ಕೊಂಡು ಬರ್ತಾ ಇದೆ LED ಶೋ. ಓಕೆ, ಇದು ಈ ತರ ಬಂತು. ಸೊ LED ಶೋ ಇಲ್ಲಿ ಬಂದಾಗ ಏನಾಗ್ಬೇಕು, ಪ್ರೋಗ್ರಾಮು ಇಲ್ಲಿ ಬಂತು, ಇಲ್ಲಿಂದ ಇಲ್ಲಿಗೆ ಬಂತು, ಈ LED ಶೋ ಇಂದ ಈ ಪ್ರೋಗ್ರಾಮ್ ಇಲ್ಲಿಗೆ ಬಂತು ಅಂದಾಗ, ಸೊ ಇಲ್ಲಿಂದ ಮೂವ್ ಏನಾಗುತ್ತೆ, ಈಗ ಪ್ರೋಗ್ರಾಮ್ ನಮ್ದು ಸ್ಟಾರ್ಟ್ ಆಗುತ್ತೆ. ಮೂವ್ ಆಸ್ 01 ಪಿನ್ ಔಟ್ಪುಟ್ ಅಂದ್ರೆ ಟರ್ನ್ ಆನ್ ರೆಡ್ LED ಅಂದ್ರೆ ಔಟ್ಪುಟ್ ಮಾಡ್ತೀವಿ ಪಿನ್ ಪೋರ್ಟ್ 1ಗೆ. ಸೊ ಒಂದನ್ನ ಔಟ್ ಮಾಡ್ತೀವಿ, ಆ ಒಂದನ್ನ ಔಟ್ ಮಾಡಿದಾಗ, ಒಂದು ಡಾಟಾನ ಔಟ್ ಮಾಡಿದಾಗ ಅದು ಆನ್ ಆಗುತ್ತೆ. ಅಲ್ಲಿ ಆನ್ ಆದ ತಕ್ಷಣನೇ ಇಲ್ಲೊಂದು ಡಿಲೇ ಕೊಡ್ತೀವಿ, ಯಾವುದೋ ಒಂದು ಡಿಲೇ. ಈ ಡಿಲೇ ಇಲ್ಲಿ ಕೆಳಗಡೆ ಇರುತ್ತೆ, ಇದು ಡಿಲೇ ಇಲ್ಲಿ ಕೆಳಗಡೆ ಇರ್ತದೆ, ಈ ಡಿಲೇ ಇಲ್ಲೇ ಇರುತ್ತೆ. ಸೊ ಓಕೆ, ಈಗ ಆನ್ ಮಾಡಿದಾಗ ಅದು ಸ್ವಲ್ಪ ಹೊತ್ತುವರೆಗೂ ಬ್ಲಿಂಕ್ ಆಗ್ಬೇಕು. ಅಂದ್ರೆ ಬ್ಲಿಂಕ್ ಆಗೋವರೆಗೂ ಮತ್ತೆ ಯಾವ್ದು ಆಪರೇಷನ್ ನಾವು ತಗೋಬಾರ್ದು, ಅದಕ್ಕೋಸ್ಕರ ಒಂದು ಡಿಲೇ ಕೊಡ್ತೀವಿ. ಇಲ್ಲಿ R4 ಅನ್ನೋದು FF ನಮ್ಗೆ ಲೋಡ್ ಮಾಡಿದೀವಿ ಮುಂಚಿತವಾಗಿ, ಅದನ್ನ ಡಿಕ್ರಿಮೆಂಟ್ ಆಗ್ತದೆ. ಡಿಕ್ರಿಮೆಂಟ್ ಎಲ್ಲಿವರೆಗೂ ಆಗ್ತದೆ, 0 ಒಂದೊಂದೇ ಕಡಿಮೆ ಮಾಡಿದಾಗ 0 ಬರ್ಬೇಕಿಲ್ಲ ನಾನ್ 0 ಬರ್ಬೇಕು. ನಾನ್ 0 ಬಂತಂದ್ರೆ ಇನ್ನೂ ವ್ಯಾಲ್ಯೂ ಇದೆ ಅಂತಂದ್ರೆ ಮತ್ತೆ ಡಿಲೇ ಹೋಗುತ್ತೆ, ಮತ್ತೆ ರಿಪೀಟ್ ಆಗುತ್ತೆ. ಸೊ ಈ ರೀತಿ ರಿಪೀಟೆಡ್ ಆಪರೇಷನ್ಸ್ ಗಳನ್ನ ಇಲ್ಲಿ ಮಾಡ್ತಾ ಇರ್ತದೆ. ಯಾವಾಗ ಡಿಕ್ರಿಮೆಂಟ್ 0 ನಾನ್ 0 ಇದ್ರೆ ಹೋಗು, ಇಲ್ಲ 0 ಬಂದ್ರೆ ಇಲ್ಲಿ ನೆಕ್ಸ್ಟ್ ಕಂಟಿನ್ಯೂಷನ್ ಮಾಡ್ತೀವಿ ನಾವು. ಮತ್ತೆ ಮೂವ್ 0 ಅಂದ್ರೆ 41 ಪಿನ್ ಔಟ್ಪುಟ್ ಟರ್ನ್ ಆನ್ ಬೋತ್ ರೆಡ್ ಅಂಡ್ ಗ್ರೀನ್ LED, ಇನ್ನೊಂದು 2 LED ಗಳನ್ನ ಅದನ್ನ ಔಟ್ ಮಾಡಿ, ಈ ಡಾಟಾನ ಔಟ್ ಮಾಡಿ ನಾವು ಅದನ್ನ ಆನ್ ಮಾಡ್ತೀವಿ. ಓಕೆ, ಅದಾದ್ಮೇಲೆ ಮೂವ್. ಸೊ ಈ FF ಇನ್ನೊಂದು ಕೌಂಟರ್ ಕೊಡ್ತೇವೆ. ಈ ಎರಡು LED ಗಳು ಆನ್ ಆದ್ಮೇಲೆ ಇದಕ್ಕೂ ಸ್ವಲ್ಪ ಹೊತ್ತು ಕೊಡ್ಬೇಕು, ಸ್ವಲ್ಪ ಹೊತ್ತು ಆನ್ ಆಗೇ ಇರ್ಬೇಕಾದ್ರೆ ಎಲ್ಲಿವರೆಗೂ ಈ ಕೌಂಟರ್ ಇರುತ್ತೆ. ಇದನ್ನ ಮತ್ತೆ ಲೋಡ್ ಮಾಡೋದು, ರೀಸೆಟ್ R4 ಫಾರ್ ದಿ ನೆಕ್ಸ್ಟ್ ಡಿಲೇ. ಸೊ ಇದಕ್ಕೆ ಆಗಿದೆ ಅಂದ್ರೆ ಡಿಲೇ 2. ಸೊ ಡಿಲೇ 2 ಅಲ್ಲಿ ಏನಾಗುತ್ತೆ, ಅದು ಆನ್ ಆಗಿದೆ. ಇದಕ್ಕಿಂತ ಮುಂಚೆ LED ರೆಡ್ ಮತ್ತೆ ಬ್ಲೂ ಅಥವಾ ಗ್ರೀನ್ ಏನು ಅವು 2 LED ಆನ್ ಆಗಿದೆ. ಆನ್ ಆಗಿರೋದು ಸ್ವಲ್ಪ ಹೊತ್ತುವರೆಗೆ ಇರ್ಬೇಕಾದ್ರೆ ಒಂದು ಡಿಲೇ ಕೊಡ್ತೀವಿ, ಡಿಕ್ರಿಮೆಂಟ್ R4. ಅದು 0 ಇದೆ ಅಂದ್ರೆ ಮತ್ತಿಲ್ಲೇ ಲೂಪ್ ಅಲ್ಲಿ ಇರ್ತದೆ, ಅಂದ್ರೆ ಅದು ಆನ್ ಕಂಡೀಷನ್ ಅಲ್ಲಿ ಇರ್ಲಿ ಅಂತ ಅಷ್ಟೇನೆ. ಸೊ ಇದು 0 ಆಯ್ತು, ಈ ಡಿಕ್ರಿಮೆಂಟ್ R4 ನಲ್ಲಿ 0 ಆಯ್ತು ಅಂದ್ರೆ ಇಲ್ಲಿ ಮತ್ತೆ ಇನ್ನೊಂದು ಪೋರ್ಟ್ ಅನ್ನ ಔಟ್ ಮಾಡ್ತೀವಿ. ಅಂದ್ರೆ 40 ಪೋರ್ಟ್ ಅನ್ನ ಔಟ್ ಮಾಡ್ತೀವಿ. ಟರ್ನ್ ಆಫ್ ರೆಡ್ LED ಗ್ರೀನ್ ಇಸ್ ಆನ್. ನೋಡಿ ಇಲ್ಲಿ ಈ 41 ಅಂದ್ರೆ ಹಿಂದ್ಗಡೆಗೆ ಏನ್ ಕೊಟ್ಟಿದ್ವಿ ನಾವು, ಹಿಂದ್ಗಡೆ 41 ಅಂತ ಕೊಟ್ಟಿದ್ವಿ. 41 ಟರ್ನ್ ಆನ್ ಬೋತ್ ರೆಡ್ ಅಂಡ್ ಗ್ರೀನ್ LED ಅಂದ್ರೆ 41 ಡಾಟಾಗೆ ನಾವು ಕೊಟ್ಟಾಗ ಔಟ್ಪುಟ್ ಮಾಡಿದಾಗ ಬೋತ್ ರೆಡ್ ಅಂಡ್ ಗ್ರೀನ್ LED ಆನ್ ಆಗಿತ್ತು. ಅದಕ್ಕೊಂದು ಡಿಲೇ ಕೊಟ್ಕೊಂಡ್ವಿ, ಅಂದ್ರೆ ಆ ಕೌಂಟರ್ ಕೊಟ್ವಿ, ಕೌಂಟರ್ ಡಿಕ್ರಿಮೆಂಟ್ ಮಾಡಿದ್ವಿ. ಎಲ್ಲಿವರೆಗೂ ಇದು 0 ಆಗೋವರೆಗೂ ಆ ಲೈಟ್ ಅಂದ್ರೆ LED
ಗ್ಲೋ ಆಗ್ತಾನೆ ಇರುತ್ತೆ. ಓಕೆ, ಗ್ಲೋ ಆಗಿರುತ್ತೆ. ಓಕೆ, ಅದು 0 ಬಂದ್ಮೇಲೆ ಅದು ಆಫ್ ಆಗುತ್ತೆ. ಅದಾದ್ಮೇಲೆ ಲೂಪ್ ಇಂದ ಬೇರೆ ಕಡೆಗೆ ಬರ್ತೇವೆ. ನೋಡಿ, ಇಲ್ಲಿ 4 ಅನ್ಕೊಟ್ವಿ. ಈಗ ನಮಗೆ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ, ನಮ್ಮ ಸಿಚುವೇಶನ್ ಈಗ R4 ಕೊಟ್ವಿ, ಎಲ್ಲ ಮಾಡಿದ್ವಿ. ಈಗ ಇಲ್ಲಿವರೆಗೂ ಬಂದಾಗ ಸೊ ಈ 4-0 ಕೊಟ್ವಿ. ಟರ್ನ್ ಆಫ್ ರೆಡ್ ನ ಆಫ್ ಮಾಡ್ತೇವಿ, ಮತ್ತೆ ಗ್ರೀನ್ ನ ಆನ್ ಮಾಡ್ಕೊಂಡು, ಅವಾಗ ಈ ಕಾಂಬಿನೇಷನ್ ಆಫ್ ಏನಿದೆ ಅಲ್ಲ 4-0, ಇದು ಈ ಕಾಂಬಿನೇಷನ್ ಪೋರ್ಟ್ ಅಲ್ಲಿ ಅದು ಇಂಡಿಕೇಟ್ ಮಾಡ್ತಾ ಇದೆ ಯಾವ್ದಕ್ಕೆ ಸಿಗ್ನಲ್ ಹೋಗ್ಬೇಕು, ಯಾವ್ದಕ್ಕೆ ಸಿಗ್ನಲ್ ಹೋಗ್ಬಾರ್ದು ಅಂತ. ಅವಾಗ 4-1 ಇತ್ತು, ಈಗ 4-0 ಮಾಡಿದ್ವಿ. ಆ ರೀತಿ ನಾವು ಮಾಡಿದ್ವಿ. ಓಕೆ, ಮೂವ್. ಸೊ ಈಗ ಅದಕ್ಕೊಂದು ಕೌಂಟರ್ ಕೊಟ್ವಿ, ರೀಸೆಟ್ 4 FF ನ ಹಾಕಿದ್ವಿ. ಡಿಲೇ 3 ಅಂದ್ರೆ ಇದನ್ನ ಕೊಟ್ಟಿದ್ದೇವೆ ಅಂದ್ಮೇಲೆ ಡಿಲೇ 3 ಸ್ಟಾರ್ಟ್ ಆಗುತ್ತೆ. ಡಿಲೇ 3 ಅಲ್ಲಿ ಡಿಕ್ರಿಮೆಂಟ್ ಅಂದ್ರೆ R4 ಕಂಟೆಂಟ್ ಏನೈತಲ್ಲ FF, ಅದು ಒಂದೊಂದೇ ಡಿಕ್ರೀಸ್ ಆಗ್ತದೆ. ಅದು 0 ಬರ್ಬೇಕು. 0 ಬರ್ಲಿಲ್ಲ, ನಾನ್-0 ಬಂತ, ಮತ್ತೆ ಡಿಲೇ 3. ಸೊ ಇಲ್ಲೇ ಸುತ್ತುತ್ತಾ ಅಂದ್ರೆ ಸುತ್ತುತ್ತಾ ಇದೆ ಅಂದ್ರೆ ಇದು LED ರೆಡ್ LED ಆಫ್ ಆಗಿರುತ್ತೆ, ಗ್ರೀನ್ LED ಆನ್ ಆಗಿರುತ್ತೆ. ಅದು ಆ ಸ್ಟೇಟಸ್ ನ ಮೇಂಟೈನ್ ಮಾಡ್ಕೊಂಡ್ ಬಂದಿರ್ತದೆ ಈ ಡಿಲೇ ಮೂಲಕ. ಓಕೆ, ಅದು 0 ಬಂತು, R4 0 ಬಂದ ಕೂಡಲೇ ಈ ಇನ್ಸ್ಟ್ರಕ್ಷನ್ ಬರ್ತದೆ 0-0 ಅಂದ್ರೆ ಎಲ್ಲವನ್ನೂ ಆಫ್ ಮಾಡ್ಬೇಕು ನಾವು. ಅಂದ್ರೆ 0-0 P1 ಪೋರ್ಟ್ಗೆ 0-0 ಸಿಗ್ನಲ್ ಅನ್ನು ನಾವು ಕಳಿಸಿದ್ದೆ ಆದ್ರೆ, ಔಟ್ಪುಟ್ ಮಾಡಿದ್ದೆ ಆದ್ರೆ, ಟರ್ನ್ ಆಫ್ ದಿ ಗ್ರೀನ್ LED ಬೋತ್ ಆರ್ ಆಫ್ ಅಂದ್ರೆ ಗ್ರೀನು ಆಫ್ ಆಗುತ್ತೆ. ಮೊದಲೇ ರೆಡ್ ಆಫ್ ಆಗಿರುತ್ತಾ, ರೆಡ್ ಆಫ್ ಆಗಿರುತ್ತೆ, ಈಗ ಗ್ರೀನ್ ಆಫ್ ಮಾಡ್ಬಿಡ್ತೇವೆ. ಅವಾಗ ಈ ಎರಡು ಅಂದ್ರೆ 0-0 ಕೊಟ್ಟಾಗ ಎರಡು LED ಗಳು ಆಫ್ ಆಗುತ್ತೆ. ಆಫ್ ಆಗಿದ್ದಕ್ಕೂ ಸಹ ಒಂದು ಡಿಲೇ ಕೊಟ್ಕೊಂತೀವಿ. ಅದು ಒಂದಿಷ್ಟು ಸ್ವಲ್ಪ ಹೊತ್ತುವರೆಗೂ ಅದು ಆಫ್ ಅಲ್ಲೇ ಕಂಡೀಷನ್ ಇರಬೇಕು. ಡಿಲೇ 4 ಅಂದ್ರೆ ಡಿಕ್ರಿಮೆಂಟ್ 4 ಜಂಪ್ ಆನ್ ನಾನ್-0, ಡಿಲೇ 4 ಜಂಪ್. ಇದೆಲ್ಲ ಆದ್ಮೇಲೆ 0 ಆದ್ಮೇಲೆ ಜಂಪ್ LED ಶೋ ಅಂದ್ರೆ ನಾವು ಮೊದಲು ಏನ್ ಇಟ್ಟಿದ್ವಲ್ಲ ಆ LED ಗೆ ಇನ್ಫೈನೈಟ್ ಲೂಪ್ LED ಶೋ ಅಂದ್ರೆ ಲಾಸ್ಟ್ ಲೂಪ್ ಅಲ್ಲಿ ಅಂದ್ರೆ ಕೊನೆಗೆ ಅಂದ್ರೆ ಫಸ್ಟ್ ಗೆ ಒಂದು ಇಟ್ಟಿದ್ವಿ, ಆ ಒಂದು ಲೂಪಿಗೆ ನಾವು ಹೋಗ್ತೇವೆ. ಫಸ್ಟ್ ಪ್ರೋಗ್ರಾಮ್ ಏನಾಗಿದೆ ಅನ್ನೋದು ನಿಮ್ಗೆ ಗೊತ್ತಾಗಿದೆ. ಬ್ಯಾಕ್ ಸೈಡ್ ಅಲ್ಲಿ ಟೆಕ್ಸ್ಟ್ ರಿಟೈನ್ ರೆಫರೆನ್ಸ್ ಇವೆಲ್ಲ ಆಯ್ತು. ಆಮೇಲೆ ರೀಸೆಟ್ ಮಾಡ್ಕೊಂಡ್ವಿ. ಆಮೇಲೆ ವಾಚ್ ಡಾಗ್ ನ ಸ್ಟಾಪ್ ಮಾಡಿದ್ವಿ, ಆ ಟೈಮರ್ ನ. ಅದಾದ್ಮೇಲೆ ಪೋರ್ಟ್ ನ ಫಸ್ಟ್ ಪೋರ್ಟ್ P1 ಅಂದ್ರೆ ಪೋರ್ಟ್ ನ ಪಿನ್ ನಂಬರ್ 0, ಪಿನ್ ನಂಬರ್ 6, ಪಿನ್ ನಂಬರ್ 3 ಇವನ್ನೆಲ್ಲವನ್ನು ಯೂಸ್ ಮಾಡಿದ್ದೀವಿ. ಸೊ ಇವೆಲ್ಲ ಯೂಸ್ ಮಾಡ್ಕೊಂಡು ಯಾವ್ಯಾವ್ದಕ್ಕೆ ಎರಡು ಗ್ರೀನ್ LED ಇದೆ, ರೆಡ್ LED ಇದೆ. ಗ್ರೀನ್ LED ನ ಯಾವ್ದಕ್ಕೆ ಕನೆಕ್ಟ್ ಮಾಡಿದ್ವಿ, ರೆಡ್ LED ನ ಯಾವ ಪಿನ್ನಿಗೆ, ಯಾವ ಪೋರ್ಟಿನ ಯಾವ ಪಿನ್ನಿಗೆ ಕನೆಕ್ಟ್ ಮಾಡಿದೀವಿ, ಅವೆಲ್ಲವೂ ನಾವು ಹೇಳ್ಕೊಂಡು ಮತ್ತೆ ಆ ಪ್ರೋಗ್ರಾಮ್ ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈಚ್ ಸ್ಟೆಪ್. ಒಂದೇ ಸಲಿಗೆ ನಿಮಗೆ ಅದು ಅರ್ಥ ಆಗ್ಲಿಲ್ಲ ಅಂದ್ರೆ ಯು ಗೋ ಫಾರ್ ದಿ ಆ PPT ಅಲ್ಲಿ ಒಂದೊಂದೇ ಲೈನ್ ನೀವು ಎಕ್ಸ್ಪ್ಲೇನ್ ಅಥವಾ ನೋಡ್ತಾ ಹೋದ್ರೆ ಅದು ಐಡಿಯಾ ಬರ್ತದೆ. ಒಂದೇ ಸಲಿಗೆ ಅದು ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸಲಿ ರಿಪೀಟೆಡ್ ಆಗಿ ನೀವು ಗಮನ ಹರಿಸಿ, ಯಾಕಂದ್ರೆ ನೆಕ್ಸ್ಟ್ ಪ್ರೋಗ್ರಾಮಿಗೆ ನಾನು ಹೋಗ್ತಾ ಇದ್ದೀನಿ. ಓಕೆ, ಈ ಪ್ರೋಗ್ರಾಮ್ ಬಗ್ಗೆ ನೀವು ಇನ್ನೊಂದ್ ಸ್ವಲ್ಪ ಅನಲೈಸ್ ಬೇಕಾದ್ರೆ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್. ಓಕೆ, ಇಲ್ಲಿ ಈ ಪ್ರೋಗ್ರಾಮ್ ಅಲ್ಲಿ ಒಂದು ಸಿಂಪಲ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಅಲ್ಲಿ ಸೊ MSP 430 ಅಸೆಂಬ್ಲಿ ಪ್ರೋಗ್ರಾಮ್ ಟು ದಿ ಲೈಟ್ ದಿ LEDs ಅದೇನೆ ಇನ್ನೊಂದು ಸ್ವಲ್ಪ ಬೇರೆ ರೀತಿಯಲ್ಲಿ ಇಲ್ಲಿ ಮಾಡ್ತಾ ಇದ್ದೇವೆ. ಈ ಪ್ರೋಗ್ರಾಮ್ ಇದೇ ರೀತಿನೇ LED ಆನ್ ಮಾಡೋದನ್ನೇ ಕೆಲವು ಪ್ರೋಗ್ರಾಮ್ಗಳು, ಈ ಅಡಿಷನ್ ಸಬ್ಟ್ರಾಕ್ಷನ್ ಅಥವಾ ಇನ್ಯಾವುದೋ ಮಲ್ಟಿಪ್ಲಿಕೇಶನ್ ಅಥವಾ ಆ ತರದ ಯಾವ ಪ್ರೋಗ್ರಾಮ್ ತಗೊಂಡಿಲ್ಲ. ಬಟ್ ಪೋರ್ಟ್ ನ ಯೂಸ್ ಮಾಡಿ ಔಟ್ಪುಟ್ ನ ಮಾಡ್ಕೊಂಡು ಆ LED ಗಳನ್ನ ಕಂಟ್ರೋಲ್ ಮಾಡೋದನ್ನ ಪ್ರೋಗ್ರಾಮ್ಗಳನ್ನೇ ಇಲ್ಲಿ ನಾವು ತಗೊಂಡಿದ್ದೀವಿ. ಅದೇ ಪ್ರೋಗ್ರಾಮ್ಗಳಿಗೆ ನಾವು ಹೋಗೋಣ. ಓಕೆ, ಇಲ್ಲಿ LEDs ಗಳನ್ನ ನಾವು ಯಾವ್ಯಾವ LEDs ಗಳು ಏನ್ ತಗೊಂಡಿವಿ ಅಂತ ಪ್ರೋಗ್ರಾಮ್ ಅಲ್ಲಿ ಗೊತ್ತಾಗುತ್ತೆ. ಓಕೆ, ಇನ್ನೊಂದ್ಸಲಿ ಅದೇ ಪ್ರೋಗ್ರಾಮ್ ಬೇರೆ ರೀತಿಯಲ್ಲಿ ನಾವು ಬರ್ತೀವಿ. ಇನ್ನು ಇಂಪ್ರೂವೇಷನ್ಸ್ ಮಾಡ್ತಾ ಹೋಗ್ತೀವಿ. ಒಂದ್ ಸ್ಟೆಪ್ ತೋರಿಸಿದೀನಿ, ಇನ್ನು ಇದಾದ್ಮೇಲೆ ಇನ್ನೊಂದ್ ತರ ಪ್ರೋಗ್ರಾಮ್ಗಳು ಇದೆ. ಅದು ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದ್ ತರ ಸ್ಟೈಲ್ ಅಲ್ಲಿ ನಾವು ಬರೆಯಕ್ ಸಾಧ್ಯ. ಅಂದ್ರೆ ಒಂದೊಂದು ತರ ಇನ್ಸ್ಟ್ರಕ್ಷನ್ ಗಳನ್ನ ಯೂಸ್ ಮಾಡಿ ನಾವು ಮಾಡ್ಬೋದು, ಮಿನಿಮೈಸ್ ಮಾಡ್ಬೋದು ಅಥವಾ ಎಲಬ್ರೇಟ್ ಮಾಡ್ಬೋದು, ಈ ರೀತಿ ಮಾಡ್ಬೋದು. ಓಕೆ, ಈಗ ಇನ್ಕ್ಲೂಡ್ MSP 430 ಸೊ X11 into 1B ಅಂದ್ರೆ ಅದನ್ನ ಹೆಡರ್ ಫೈಲ್ ಫಾರ್ ದ ಡಿವೈಸ್ ಅಂದ್ರೆ 430 MSP 430 ಆರ್ಕಿಟೆಕ್ಚರ್ ನ ಒಂದು ಡಿವೈಸ್ ಏನಿದೆಲ್ಲ ಅದನ್ನ ನಾವು ಡಿಸೈನ್ ಮಾಡ್ಬೇಕು. ಅಂದ್ರೆ ಯಾವ್ದಕ್ಕೆ ಮೆಮೊರಿ ಎಷ್ಟಿದೆ, ಅದು ಫ್ಲಾಶ್ ಮೆಮೊರಿನೋ ರಾಮ್ ಏನಿದೆ, ಮತ್ತೆ ಇನ್ಯಾವ್ದು ಯೂಸ್ ಮಾಡ್ತೀವಿ ಅನ್ನೋದನ್ನ ಆ ನಂಬರ್ 430 X ಅಥವಾ ಅದರ ಎಲ್ಲ ಹೇಳಿದಾರಲ್ಲ ಅದೇ ರೀತಿಯಲ್ಲಿ ನಾವು ಫಿಕ್ಸ್ ಮಾಡಿದ್ವಿ. ನೆಕ್ಸ್ಟ್ ಆರ್ಗನೈಸ್ ORG 0xF000 ಅಂದ್ರೆ 4KB ಫ್ಲಾಶ್ ಮೆಮೊರಿನ ಇಲ್ಲಿ ಯೂಸ್ ಮಾಡಿದ್ದೀವಿ. 4KB ಫ್ಲಾಶ್ ಮೆಮೊರಿನ ಯೂಸ್ ಮಾಡಿದ್ದೀವಿ. ಓಕೆ, ರೀಸೆಟ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಇಯರ್ ಅಂದ್ರೆ
ರೀಸೆಟ್ ಮಾಡ್ಕೊಂಡವಿ. ಈಗ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡ್ತೇವೆ. ಓಕೆ, ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಾಚ್ ಡಾಗ್ ಟೈಮರ್ ನ ನಾವು ಸ್ಟಾಪ್ ಮಾಡ್ಬೇಕು. ಫಸ್ಟ್ ಆಫ್ ಆಲ್ ವಾಚ್ ಡಾಗ್ ಟೈಮರ್ ನ ನಾವು ಸ್ಟಾಪ್ ಮಾಡ್ಬೇಕಾಗತ್ತೆ. ಅದು ಹೇಗೆ ಮಾಡ್ತೀರಿ? ಮೂವ್ ಡಬ್ಲ್ಯೂ ಸಮಥಿಂಗ್. ಓಕೆ, ಅದನ್ನೆಲ್ಲ ನಾನು ಈಗ ಬಿಫೋರ್ ದಿಸ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಹೇಗಪ್ಪ ಅಂತಂದ್ರೆ, ಒಂದು ಡಾಟಾನ ಅದಕ್ಕೆ ನಾವು ಪರ್ಟಿಕ್ಯುಲರ್ ಡಾಟಾನ ಅಲ್ಲಿಗೆ ಮೂವ್ ಮಾಡಿದಾಗ ಸ್ಟಾಪ್ ವಾಚ್ ಡಾಗ್ ಟೈಮರ್ ನ ನಾವು ಮಾಡ್ಕೊಳ್ಳಕ್ ಸಾಧ್ಯತೆ. ಒಂದು ಇನಿಷಿಯಲೈಸ್ ಇದೆ, ಒಂದು ವರ್ಡ್ ಡಾಟಾನ ವಾಚ್ ಡಾಗ್ ಟೈಮರ್ ನ ರಿಜಿಸ್ಟ್ರಿಗೆ ನಾವು ಲೋಡ್ ಮಾಡಿದ್ದೆ ಆದ್ರೆ ಅದು ಇಟ್ ವಿಲ್ ಬಿ ಸ್ಟಾಪ್. ಓಕೆ, ನಮ್ಮ ಪ್ರೋಗ್ರಾಮಿಗೆ ಅದು ಡಿಸ್ಟರ್ಬ್ ಆಗಲ್ಲ. ಓಕೆ, ನೆಕ್ಸ್ಟ್ ಮೂವ್ ಡಾಟ್ ಬಿ #0010b, ಅದು ಬೈಟ್. ಟೋಟಲಿ ಎಷ್ಟು ಬಿಟ್ಟಿದೆ ನೋಡಿ. ಇದು ಇನ್ನೂ ಸ್ವಲ್ಪ ಕ್ಲಿಯರ್. ಅಲ್ಲಿ ಬರೇ ನಾವೇನ್ ಮಾಡಿದ್ವಿ 41 40 ಆತರ ಡೈರೆಕ್ಟ್ ಆಗಿ ನಾವ್ ಹೇಳಿದ್ವಿ. ಇಲ್ಲಿ ಒಂದೇ ಒಂದು ಬೈಟ್ ಅಲ್ಲಿ ಎಷ್ಟಿದಾವೆ? 3 4 5 6 7 8 ಬಿಟ್ಟುಗಳಿದಾವೆ. 8 ಬಿಟ್ಟು ಇದಾವೆ. ಆಕ್ಚುಲಿ ಅದನ್ನ ನಾವೇನಂತ ಕರಿತೀವಿ? 04 ಅಂತ ಕರಿತೀವಿ. ಅಂದ್ರೆ 0 1 2 1 0 1 2 4 zeros ಅಂದ್ರೆ 04 ಅಂತ ಕರಿತೀವಿ. ಇದು ಡಾಟಾ ನಾವು 04 ಅನ್ನೋದು ಕರಿತೀವಿ. ಹಾಗಾಗಿ ಅದನ್ನ ಆಂಪರ್ಸಂಡ್ P2 ಎರಡನೇ ಪೋರ್ಟ್. P2 ಅಂದ್ರೆ ಎರಡನೇ ಪೋರ್ಟ್ಗೆ ಔಟ್ಪುಟ್ ಮಾಡ್ತಾ ಇದ್ದೇವೆ. ಎರಡನೇ ಪೋರ್ಟ್ಗೆ ಔಟ್ಪುಟ್ ಮಾಡ್ತೇವೆ. ಯಾವ ಡಾಟಾ? 04 ಅನ್ನೋದು. ಅದನ್ನ ಬಿಡಿಸಿ ಬರೆದಿದ್ದೇವೆ. ಅಂದ್ರೆ ಪ್ರತಿ ಬಿಟ್ಟನ್ನು ಮೆನ್ಷನ್ ಮಾಡಿದೀವಿ. 04 ಅನ್ನೋದನ್ನ ವಿಂಗಡಣೆ ಮಾಡಿ ಇದು ಕ್ಲಿಯರ್ ಕಟ್ ಆಗಿ ಬರ್ದಿದ್ದೇವೆ. ಹಿಂಗೂ ಬರಿಬಹುದು, ಹಂಗೂ ಬರಿಬಹುದು. ಬಟ್ ಯಾರಿಗಾರ ಅದು ಗೊತ್ತಾಗ್ಲಿಲ್ಲ ಅಂದ್ರೆ ಇದು ಗೊತ್ತಾಗ್ಲಿ ಅಂತ ಈ ತರದನ್ನು ಈ ಪ್ಯಾಟರ್ನ್ ಅಲ್ಲಿ ನಾನು ಪ್ರೋಗ್ರಾಮ್ ನ ತಗೊಂಡ್ಬಂದಿದ್ದೇನೆ. ಓಕೆ, ಸೊ 04 ಅಂದ್ರೆ 00100 ಆಂಪರ್ಸೆಂಟ್ ಅಂದ್ರೆ ಅಡ್ರೆಸ್ ಆಫ್ ದಿ P2 ಪೋರ್ಟ್ ಅಲ್ಲಿ ಔಟ್ಪುಟ್ ಮಾಡು. P2 ಪೋರ್ಟಿನ ಅಡ್ರೆಸ್ ತಗೊಂಡು ಆ ಪೋರ್ಟ್ಗೆ ಔಟ್ಪುಟ್ ಮಾಡು ಈ ಡಾಟಾನ, ಈ ಬೈಟ್ ಡಾಟಾನ. ಓಕೆ, ಅಲ್ಲಿ ಏನ್ ಹೇಳ್ತೀವಿ ನಾವು? LED2 ಅಲ್ಲಿ ಒಳಗಡೆಗೆ ಏನ್ ಹೇಳ್ತೀವಿ? P2 ಪೋರ್ಟ್ ಅಲ್ಲಿ 0.4 ಅಂದ್ರೆ ಫೋರ್ತ್ ಪಿನ್ ಆನ್ ಆಗ್ಬೇಕು. ಅದು LED2ಗೆ P2 ಪೋರ್ಟ್ ಅಲ್ಲಿ ಫೋರ್ತ್ ಪಿನ್ ಅದಕ್ಕೆ ಕನೆಕ್ಟ್ ಮಾಡಿದೀವಿ. ಅದು ಆನ್ ಕಂಡೀಷನ್ ಅಲ್ಲಿ ಇರ್ತೇವಿ. MSP 430 ಇನ್ಸ್ಟಾಲೈಸ್ ಮಾಡಿದೀವಿ. ಅದಕ್ಕೆ 4KB ಫ್ಲಾಶ್ ಮೆಮೊರಿನ ಯೂಸ್ ಮಾಡಿದೀವಿ. ರೀಸೆಟ್ ಮಾಡ್ಕೊಂಡ್ಮೇಲೆ ಯಾವ ಇದು ವಾಚ್ ಡಾಗ್ ಟೈಮರ್ನು ಸಹ ಆಫ್ ಮಾಡಿದೀವಿ. ಅದಾದ್ಮೇಲೆ ಪೋರ್ಟ್ 2 ನ ಯೂಸ್ ಮಾಡ್ತಾ ಇದೀವಿ. ಪೋರ್ಟ್ 2 ಅಲ್ಲಿ ಯಾವ ಪಿನ್ ಯಾವ LED ಗೆ ಕನೆಕ್ಟ್ ಆಗಿದೆ ಅನ್ನೋದಕ್ಕೋಸ್ಕರ ನಾವು ಡಾಟಾನ ಔಟ್ಪುಟ್ ಮಾಡಿದ್ವಿ P2 ಪೋರ್ಟ್ಗೆ. ಅದು ಯಾವ ರೀತಿಯಲ್ಲಿ ಇರಬೇಕು ನಮಗೆ ನಾವು ಡಿಸೈಡ್ ಮಾಡಿದ್ವಿ. P2 ಪೋರ್ಟ್ ಅಲ್ಲಿ ಪಿನ್ ನಂಬರ್ 4th ಪಿನ್ ಅಲ್ಲಿ LED2 ಕನೆಕ್ಟ್ ಮಾಡಿದ್ವಿ. ಪಿನ್ ನಂಬರ್ 3rd ಅಲ್ಲಿ LED1 ಕನೆಕ್ಟ್ ಮಾಡಿದ್ವಿ. LED2 ನ ಆನ್ ಮಾಡ್ತೀವಿ, LED1 ನ ಆಫ್ ಮಾಡ್ತೀವಿ. ಅಂದ್ರೆ ಆಕ್ಟಿವ್ ಲೋ ಸಿಗ್ನಲ್ ಕಳಿಸ್ಬೇಕು, ಇಲ್ಲಿ ಆಕ್ಟಿವ್ ಹೈ ಸಿಗ್ನಲ್ ಕಳಿಸ್ಬೇಕು. ನಾವು ಯಾವ್ದನ್ನ ಲೋ ಮಾಡ್ತೀವಿ, ಯಾವ್ದನ್ನ ಆನ್ ಮಾಡ್ತೀವಿ ಅನ್ನೋದನ್ನ ನಾವು ಡಿಸೈಡ್ ಮಾಡ್ಕೊಂತೀವಿ. ಓಕೆ, ಅಲ್ಲಿ ಈಗ ನಾವು ಕೊಟ್ಟಿರೋ ಡಾಟಾ ಪ್ರಕಾರ ನಾವು P2 ಔಟ್ ಮಾಡಿದ್ವಿ. 4th ಪಿನ್ ಮಾತ್ರ ಕನೆಕ್ಟ್ ಮಾಡಿದ್ವಿ. 4th ಪಿನ್ ಮಾತ್ರ ಡಾಟಾ ಕೊಟ್ಟಿದೀವಿ. ಅಂದ್ರೆ 4th ಪಿನ್ LED2 ಅದು ಮಾತ್ರ ಆನ್ ಆಗಿರುತ್ತೆ. ಇನ್ನು 3rd ಪಿನ್ಗೆ ನಾವು ಡಾಟಾ ಕೊಟ್ಟಿಲ್ಲ, ಅಲ್ಲಿ ಐ ಮಾಡಿಲ್ಲ, 0 ಮಾಡಿದ್ವಿ. ಸೊ 0 ಮಾಡಿದೀವಿ ಅಂದ್ಮೇಲೆ ಅದು ಲೋ ಆಗಿರುತ್ತೆ. ಆ LED ಲೋ ಆಗಿರುತ್ತೆ, ನಿಮಗೆ ಗೊತ್ತಾಗ್ತದೆ ಅದು. ಓಕೆ, ಯಾಕಂದ್ರೆ ಅದಕ್ಕೆ ನಾವು ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಇಲ್ಲಿ ಡಾಟಾನೇ ಕೊಟ್ಟಿಲ್ಲ, ಔಟ್ಪುಟ್ಟೇ ಮಾಡಿಲ್ಲ ಆ ಪೋರ್ಟ್ ಅಲ್ಲಿ, ಆ ಪರ್ಟಿಕ್ಯುಲರ್ ಪಿನ್ ಅಲ್ಲಿ ಕೊಟ್ಟೇ ಇಲ್ಲ ಅಂದ್ಮೇಲೆ ಇಟ್ ಈಸ್ ವರ್ಕ್ ಆಗದೇ ಇಲ್ಲ. ಯಾವ್ದು ಆನ್ ಆಗಿದೆ, ಯಾವ್ದು ಆಫ್ ಆಗಿದೆ ಅಂತ ನಾವು ನಮ್ಮ ಡೇಟಾದ ಮೇಲೆ ಆಗುತ್ತೆ. ಯಾವ ಡೇಟಾ? ಮೂವ್ ಡಾಟಾ ಬೈಟ್ ಅಲ್ಲಿ #000100 ಬೈಟ್ ಇದೆಯಲ್ಲ, ಆಂಪರ್ಸೆಂಟ್ ಆಫ್ P2 ಔಟ್ ಅನ್ನೋದು ಏನಿದೆಯಲ್ಲ, ಆ ಸೆಕೆಂಡ್ ಪೋರ್ಟಿನ ಪಿನ್ ನಂಬರ್ 4th ಅಂಡ್ ಪಿನ್ ನಂಬರ್ 3rd ಆ ಎರಡು ಪಿನ್ಗಳಿಗೆ ಬೇರೆ ಬೇರೆ LED ಕನೆಕ್ಟ್ ಮಾಡಿದ್ವಿ. LED2 ಕನೆಕ್ಟ್ ಮಾಡಿದ್ದು 4th ಪಿನ್ಗೆ, LED1 ಕನೆಕ್ಟ್ ಮಾಡಿದ್ದು ಪಿನ್ ನಂಬರ್ 3ಗೆ. ಸೊ 3rd ಅಲ್ಲಿ ನಾವು ಅದನ್ನ ಯೂಸ್ ಮಾಡ್ತಿಲ್ಲ ಅಂದ್ಮೇಲೆ ಅದಕ್ಕೆ ಡಾಟಾ ಕೊಟ್ಟಿಲ್ಲ. ಸೊ 4th ಪಿನ್ ಅಲ್ಲಿ ಇರೋ LED2 ನ ಯೂಸ್ ಮಾಡ್ತಾ ಇದ್ಮೇಲೆ ಅದಕ್ಕೆ ಡಾಟಾ ಕೊಟ್ಟಿದೀವಿ. ಹಾಗಾಗಿ ಅದು ಆನ್ ಅಲ್ಲಿ ಇರುತ್ತೆ, ಇದು ಆಫ್ ಅಲ್ಲಿ ಇರುತ್ತೆ. ಓಕೆ, ಕ್ಲಿಯರ್. ನೆಕ್ಸ್ಟ್ ಬೈಟ್ ಕೊಡ್ತೇವೆ. ಮೂವ್ ದ ಪರ್ಟಿಕ್ಯುಲರ್ 0011 ನೋಡಿ, ಆ ಬೈಟ್ ಅಲ್ಲಿ ಆ ಪರ್ಟಿಕ್ಯುಲರ್ ಪಿನ್ 8 ಬಿಟ್ ಅಲ್ಲಿ ಆ ಪರ್ಟಿಕ್ಯುಲರ್ ಪಿನ್ ಸೆಟ್ ಮಾಡ್ತಾರೆ. ಸೆಟ್ ಪಿನ್ಸ್ ವಿತ್ ದಿ LEDs ಟು ಔಟ್ಪುಟ್ ಅಂದ್ರೆ 2 LEDs ಗಳಿಗೆ ಔಟ್ಪುಟ್ ಆಗಿ, ಅಂದ್ರೆ ಪೋರ್ಟ್ 2 ಡೈರೆಕ್ಟ್ ಮಾಡ್ತೀವಿ ನಾವು. ಅಂದ್ರೆ ಆ ಬೈಟ್ ಅನ್ನು ಕೊಡ್ತೀವಿ, ಎರಡನ್ನು ಅಲ್ಲೇ ಔಟ್ಪುಟ್ ಆಗಿ
ತಗೋಬೇಕು, ಔಟ್ ಆಗಿ ತಗೋಬೇಕು, ಔಟ್ಪುಟ್ ಆಗಿ ತಗೋಬೇಕು ಅಂತ ಸೆಟ್ ಮಾಡ್ತೇವೆ ನಾವು. ಓಕೆ, ಸೊ ಈಗ ಒಂದು ಲೂಪ್ ಕೊಡ್ತೀವಿ, ಇನ್ ಲೂಪ್, ಅಲ್ಲಿ ಲೂಪ್ ಫಾರ್ ಅವರ್ ಒಂದು ಲೂಪ್ ಕೊಡ್ತೀವಿ. ಅಂದ್ರೆ ಅಲ್ಲಿ ಸೆಟ್ ಮಾಡಿದ್ವಿ, ಔಟ್ಪುಟ್ ಸೆಟ್ ಮಾಡಿದ್ವಿ, ಒಂದ್ LED ನ ಆನ್ ಮಾಡಿದ್ದೀವಿ, ಇನ್ನೊಂದು LED ನ ಆಫ್ ಮಾಡಿದ್ದೀವಿ. ಇದು ಸಿಂಪಲ್ ತರದ ಪ್ರೋಗ್ರಾಮ್ಗಳು. ಒಂದ್ LED ಆನ್ ಮಾಡಿದ್ದೀವಿ, ಡೈರೆಕ್ಟ್ ಡಾಟಾ ಕೊಟ್ಟು ಎರಡು LED ಗೆ ಡಾಟಾ ಕೊಟ್ಟಿದ್ದೀವಿ. ಒಂದ್ LED ಗೆ ಯಾವ ತರ ಡಾಟಾ ಕೊಟ್ಟಿವಿ ಅದನ್ನ ಆನ್ ಮಾಡಕ್ಕೆ, ಇನ್ನೊಂದ್ ತರದಲ್ಲಿ ಅದೇ ಡಾಟಾದಲ್ಲಿ ಇನ್ನೊಂದು LED ಯ ಒಂದು ಪರ್ಟಿಕ್ಯುಲರ್ ಪಿನ್ ಅದು ಆಫ್ ಮಾಡಿದ್ವಿ, ಆ LED ಆಫ್ ಆಗಿದೆ. ಆಮೇಲೆ ಅದನ್ನ ಔಟ್ಪುಟ್ ಮಾಡ್ಬೇಕು, ಸೆಟ್ ಪಿನ್ಸ್ ವಿತ್ ದಿ LEDs ಟು ಔಟ್ಪುಟ್. ಓಕೆ, ಅದನ್ನ ನಾವು ಒಂದು ಡಾಟಾ ಕೊಟ್ಬಿಟ್ಟು ಡೈರೆಕ್ಟ್ರಿಗೆ ಕ್ಲಿಯರ್ ಮಾಡಿದ್ವಿ. ಓಕೆ, ಈಗ ಲೂಪ್ ಕೊಡ್ಬೇಕು. ಒಂದು LED ಆನ್ ಆಗಿದೆ ಅಂತಂದ್ಮೇಲೆ ಅದಕ್ಕೊಂದ್ ಸ್ವಲ್ಪ ತಿರ್ಬೇಕು ಅಂದಾಗ ಆ ಲೂಪ್ ಜಂಪ್ ಇನ್ ಲೂಪ್ ಅಂದ್ರೆ ಆ ಲೂಪ್ ಅಲ್ಲೇ ಇರುತ್ತೆ, ಆ ಲೂಪ್ ಅಲ್ಲೇ ಇರುತ್ತೆ. ಅದು ಯಾವಾಗ ಅದು ಆಫ್ ಆಗಿ ಅಥವಾ ಅದನ್ನ ನಾವು ಬೇರೆ ಟೈಮಲ್ಲಿ ನಾವು ಆರ್ಗನೈಸ್ ಬೇರೆ ರೀತಿಯಲ್ಲಿ ಮಾಡಿದಾಗ ಅದನ್ನ ನಾವು ಆ ಲೂಪ್ ಇಂದ ಹೊರಗಡೆ ಬರಕ್ ಸಾಧ್ಯತೆ ಆಗುತ್ತೆ. ಓಕೆ, ORG. ಸೊ ಅಡ್ರೆಸ್ ಆಫ್ ದಿ MSP 430 ರೀಸೆಟ್ ವೆಕ್ಟರ್ ಅಂದ್ರೆ ಈಗ ಅದನ್ನ ರೀಸೆಟ್ ಮಾಡೋಕೆ ವೆಕ್ಟರ್ನ ಕಾಲ್ ಮಾಡ್ತೀವಿ, ಇಂಟರಪ್ಟ್ ವೆಕ್ಟರ್ನ ಕಾಲ್ ಮಾಡ್ತೀವಿ, ರೀಸೆಟ್ ವೆಕ್ಟರ್ನ ಕಾಲ್ ಮಾಡ್ತೀವಿ. ಅದನ್ನ ಅಡ್ರೆಸ್ ನ ಲೋಡ್ ಮಾಡ್ಕೊಂಡಿರ್ತೀವಿ FFE ಅಡ್ರೆಸ್ ಅಲ್ಲಿ, ಅದನ್ನ ವೆಕ್ಟರ್ ಇಂಟರಪ್ಟ್ ಲೋಡ್ ಮಾಡಿರ್ತೀವಿ ಅಥವಾ ಇನ್ಶಿಯಲೈಸ್ ಮಾಡಿರ್ತೀವಿ. ಓಕೆ, DW ರೀಸೆಟ್ ಅಡ್ರೆಸ್ ಟು ಸ್ಟಾರ್ಟ್ ದಿ ಎಕ್ಸಿಕ್ಯೂಷನ್. DW ರೀಸೆಟ್ ಅಂದ್ರೆ ಅಲ್ಲಿ ನಮ್ಗೆ ಮೊದಲೇ ರೀಸೆಟ್ ಅಂತ ಕೊಟ್ಟೇವಲ್ಲ ಅಲ್ಲಿಗೆ ಹೋಗುತ್ತೆ. ಸೊ ಅಲ್ಲಿಗೆ ಹೋಗಿ ಮತ್ತೆ ಕಂಟಿನ್ಯೂಷನ್ ಆಗುತ್ತೆ. ಈ ತರ ರಿಪೀಟೆಡ್ LED ಆನ್ ಆಗುತ್ತೆ, ಮತ್ತೆ LED ಆಫ್ ಆಗುತ್ತೆ. ಈ ತರದ ನಾವು ಆಪರೇಟ್ ಮಾಡ್ತೀವಿ. ಇದು ಎಂಡ್ ಆಗುತ್ತೆ. ಇದು ಸಿಂಪಲ್ ಆಗಿ ಡೈರೆಕ್ಟ್ ಆಗಿರೋ ಮೆಥಡ್. ಅಂದ್ರೆ ಇಲ್ಲಿ ಕೆಲವರು ಕಂಡೀಷನ್ಸ್ಗಳಿಲ್ಲ, ಸಿಂಪಲ್ ಆಗಿದೆ, ಕಂಡೀಷನ್ಸ್ ಇಲ್ಲ. ಸೊ ಹಾಗಾಗಿ ನೋಡಕ್ ಅದು ಸಿಂಪಲ್ ಆಗಿದೆ. ಬಟ್ LED ಆನ್ ಆಗ್ಬೇಕು, ಸ್ವಲ್ಪ ತಿರ್ಬೇಕು, ಆಮೇಲೆ ಹೋಗ್ಬೇಕು, ಆಮೇಲೆ ಮತ್ತೆ ರಿಪೀಟ್ ಆಗ್ಬೇಕು, ಈ ತರ ಆ ಲೂಪ್ಗೆ ಹೋಗ್ಬೇಕು. ಈ ತರ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಹೋಗ್ತಾ ಇದ್ದೇವೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ, ಈ ಪ್ರೋಗ್ರಾಮ್ ಅಲ್ಲಿ ಯಾವ ರೀತಿ ಇದೆ ಅನ್ನೋದು ನೋಡೋಣ. ಓಕೆ, ಈ ಪ್ರೋಗ್ರಾಮ್ MSP 430 ಅಸೆಂಬ್ಲಿ ಪ್ರೋಗ್ರಾಮ್ ಟು ದಿ LED ವೆನ್ ಬಟನ್ ಇಸ್ ಪ್ರೆಸ್. ನಾವು ಫಸ್ಟ್ ಏನ್ ಪ್ರೋಗ್ರಾಮ್ ನೋಡಿದ್ವಲ್ಲ, ಆ ಬಟನ್ ಪ್ರೆಸ್ ಆದಾಗ LED ಆನ್ ಆಗ್ಬೇಕು ಅನ್ನೋದು ಫಸ್ಟ್ ಪ್ರೋಗ್ರಾಮ್. ಅದೇ ಪ್ರೋಗ್ರಾಮ್ ಇಲ್ಲೊಂದ್ ತರದ ಬೇರೆ ರೀತಿಯಲ್ಲಿ ಎಕ್ಸ್ಪ್ಲನೇಷನ್ಸ್ ಗಳನ್ನ ನಾವು ಮಾಡಕ್ಕೆ ಇಷ್ಟಪಟ್ಟೇನೆ. ಅಂದ್ರೆ ಅದು ಒಂದ್ ತರದಲ್ಲಿದೆ, ಇದು ಒಂದ್ ತರದಿಲ್ಲ. ನೀವು ಕಂಪ್ಯಾರಿಸನ್ ಮಾಡ್ಕೋಬಹುದು. ಅಂದ್ರೆ ಯಾವ್ಯಾವ ರೀತಿಯಲ್ಲಿ ಪ್ರೋಗ್ರಾಮ್ ನ ಒಂದೇ ಕಾನ್ಸೆಪ್ಟ್ ಗೆ ಯಾವ್ಯಾವ ರೀತಿಯಲ್ಲಿ ಪ್ರೋಗ್ರಾಮಿಂಗ್ ನಾವು ಪ್ರೋಗ್ರಾಮ್ ಬರೆಯಕ್ಕೆ ಸಾಧ್ಯತೆ ಇದೆ ಈ ಇನ್ಸ್ಟ್ರಕ್ಷನ್ ಯೂಸ್ ಮಾಡಿ ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾನು ಇಲ್ಲಿ ಮಾಡಿದ್ದೀನಿ. ಓಕೆ, ಅಲ್ಲಿ ಏನ್ ಹೇಳ್ತೀನಿ, MSP 430 ಇನ್ಶಿಯಲೈಸ್ ಮಾಡಿದ್ವಿ, ಹೆಡರ್ ಫೈಲ್ ಅದೆಲ್ಲ. ಆಮೇಲೆ LED 1 ಈಕ್ವಲ್ ಟು ಬಿಟ್ 3, ಬಿಟ್ 3 ನ LED 1 ಗೆ ಕನೆಕ್ಟ್ ಮಾಡಿದ್ವಿ. ಅದೊಂದು ಪೋರ್ಟ್ ಅಲ್ಲಿ, ಯಾವ್ದೋ ಒಂದು ಪೋರ್ಟ್ ಅಲ್ಲಿ ಬಿಟ್ 3 ನ ಪಿನ್ಸ್ ಫಾರ್ ದ LED ಅಂಡ್ ಬಟನ್ ಆನ್ ಪೋರ್ಟ್ 2 ಅಂದ್ರೆ ಅಲ್ಲಿ ಹೇಳ್ತೀವಿ ಪೋರ್ಟ್ 2 ಅಲ್ಲಿ ಪಿನ್ ನಂಬರ್ 3 ನ ನಾವು ಆ ಬಟನ್ ಗೆ ಯೂಸ್ ಮಾಡ್ತೀವಿ, LED 1 ಬಟನ್ ಗೆ, ಅದ್ರದ್ದು ಬಟನ್ ಅಥವಾ ಆ LED ಗೆ. ಓಕೆ, ಸೊ B1 ಈಕ್ವಲ್ ಟು ದಿ ಬಿಟ್ 1. ಸೊ ಈ ತರದಲ್ಲಿ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಅದಾದ್ಮೇಲೆ RACG ಕೋಡ್ ನ ಹಾಕಂತೀವಿ, ರೀಸೆಟ್ ಮಾಡ್ಕೊಂತೀವಿ. ಈಗ ಪ್ರೋಗ್ರಾಮ್ ಗೋಸ್ ಟು ದಿ ಕೋಡ್ ಮೆಮೊರಿ, ಆಮೇಲೆ ರೀಸೆಟ್ ಮಾಡಿದ್ರೆ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಇಯರ್ ಅಂದ್ರೆ ಪ್ರೋಗ್ರಾಮ್ ಈಗ ಎಕ್ಸಿಕ್ಯೂಷನ್. ಅದೆಲ್ಲ ಮೊದಲಿಗೆಲ್ಲ ಒಂದು ತರದಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ವಿ. ಈಗ ಪ್ರೋಗ್ರಾಮ್ ನ ನಾವು ಬರ್ತೇವೆ. ಈಗ ಏನಾಯ್ತು, ಫಸ್ಟ್ ಗೆ ವಾಚ್ ಡಾಗ್ ಟೈಮರ್ ನ ಆಫ್ ಮಾಡ್ಬೇಕು. ಅದು ನಿಮಗೆ ಗೊತ್ತಿರೋದ್ರಿಂದ ಅದನ್ನ ಯೂಶುವಲ್ ಸ್ಟೇಟ್ಮೆಂಟ್ ಪ್ರಕಾರ ಅಥವಾ ಆ ಇನ್ಸ್ಟ್ರಕ್ಷನ್ ಪ್ರಕಾರ ಅದನ್ನ ವಾಚ್ ಡಾಗ್ ನ ಟೈಮರ್ ನ ನಾವು ಸ್ಟಾಪ್ ಮಾಡ್ಕೊಂತೀವಿ. ಓಕೆ, ಈಗ BIS ಬಿಟ್ಸ್ ಬೈಟ್ LED 1 $2 ಔಟ್ ಅಂದ್ರೆ ಈ ಅಡ್ರೆಸ್ ಆಫ್ ದಿ ಪೋರ್ಟ್ 2 ನ ಆ ಒಂದು ಪರ್ಟಿಕ್ಯುಲರ್ ಡಾಟಾ ಪ್ರಕಾರ, ಆ ಬೈಟಿನ ಪ್ರಕಾರ ಔಟ್ಪುಟ್ ಮಾಡ್ತೀವಿ. ಅಂದ್ರೆ ಪ್ರೀ ಲೋಡ್ ದಿ LED 1 ಆಫ್ ಆಕ್ಟಿವ್ ಲೋ. ನಾವು ಪ್ರೀ ಲೋಡ್ ಮಾಡ್ತೀವಿ ಅಂದ್ರೆ ಒಂದು ಪರ್ಟಿಕ್ಯುಲರ್ ಬಿಟ್ ಅನ್ನ, ಅಂದ್ರೆ BIS ಅಂತಂದ್ರೆ ಆ ಇನ್ಸ್ಟ್ರಕ್ಷನ್ ಪ್ರಕಾರ LED 1 ಅನ್ನ ಆಫ್ ಕಂಡೀಷನ್ ಆಕ್ಟಿವ್ ಲೋ ಮಾಡ್ತೀವಿ. ಅಂದ್ರೆ LED 1 ಅನ್ನ ಆಫ್ ಕಂಡೀಷನ್ ಇಟ್ಕೊಂತೀವಿ, ಪೋರ್ಟ್ 2 ಪ್ರಕಾರ ಔಟ್ ಮಾಡಿ ಅದನ್ನ ಕಂಡೀಷನ್ ತರ್ತೇವೆ. ಓಕೆ, ನೆಕ್ಸ್ಟ್ ಬಿ LED 1 ಅಂಡ್ ಆಂಪರ್ಸಂಡ್ ಪೋರ್ಟ್ 2 ಡೈರೆಕ್ಟರ್ ಅಂದ್ರೆ ಸೆಟ್ ದ ಪಿನ್, ಆ ಡೈರೆಕ್ಷನ್ ಕೊಡ್ತೇವೆ. ಸೆಟ್ ದ ಪಿನ್ ವಿತ್ ದ LED 1 ಟು ದಿ ಔಟ್ಪುಟ್, ಅದನ್ನ ಔಟ್ಪುಟ್ ಗೆ ನಾವು ಸೆಟ್ ಮಾಡ್ಕೊಂತೀವಿ. ಓಕೆ, ಈಗ ಸೆಟ್ ಮಾಡಿದಾಗ ಅದು ಆನ್ ಕಂಡೀಷನ್ ಆದಾಗ ಅಲ್ಲಿ ಇನ್ ಲೂಪ್ ಹಾಕಂತೇವೆ. ಬಿಟ್ B1 ಆಂಪರ್ಸಂಡ್ 2 ಇನ್ ಅಂದ್ರೆ ಟೆಸ್ಟ್ ಬಿಟ್ BL ಆಫ್ P to N ಇನ್ಪುಟ್ ಮಾಡ್ಕೊಂತೀವಿ. ಅದನ್ನ ಇನ್ಪುಟ್ ಮಾಡ್ಕೊಂಡಾಗ ಮತ್ತೆ ಆ ಇನ್ಪುಟ್ ಮಾಡಿ ಚೆಕ್ ಮಾಡ್ತೀವಿ. ಹೇಗೆ ಚೆಕ್ ಮಾಡ್ತೀವಿ, ನಾನ್ ಜೀರೋ ಇದೆಯಾ, ಜಂಪ್ ಆನ್ ನಾನ್ ಜೀರೋ.
ಜಂಪ್ ಆನ್ ನಾನ್ ಜೀರೋ ಇದೆ ಬಾಟಮ್ ಅಪ್, ಅಂದ್ರೆ ಕೆಳಗಡೆ ಬಾಟಮ್ ಅಪ್ ಅಲ್ಲಿ ಒಂದು ಅಲ್ಲಿಂದ ಇನ್ಸ್ಟ್ರಕ್ಷನ್ಸ್ ಗಳಿದಾವೆ, ಆ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಮಾಡಿ. ಇಲ್ಲ ನಾನ್ ಜೀರೋ ಇಲ್ಲ ಅಂತಂದ್ರೆ, ಜೀರೋ ಇದೆ ಅಂದ್ರೆ ಮತ್ತೆ ಅದೇ ರಿಪೀಟೆಡ್ ಆಗಕ್ಕೆ ವ್ಯವಸ್ಥೆ ಮಾಡ್ಕೊಂಡೇವಿ. ಓಕೆ, ಅಲ್ಲಿ ನಾನ್ ಜೀರೋ ಇದ್ರೆ ಮಾತ್ರ ಬಾಟಮ್ಗೆ ಹೋಗ್ಬೋದು, ಜೀರೋ ಇತ್ತಂದ್ರೆ ಬಾಟಮ್ಗೆ ಹೋಗ್ಬೇಡ ಅಂತ ಹೇಳ್ತೀವಿ. ಸೊ ಜೀರೋ ಇತ್ತಂದ್ರೆ ಬಾಟಮ್ ಡೌನ್, ಜೀರೋ ಬಂತಂದ್ರೆ ನಾನ್ ಜೀರೋ ಬಂತಂದ್ರೆ ಅಲ್ಲಿ ಹೋಗ್ತೇವೆ, ಜೀರೋ ಬಂತಂದ್ರೆ ಬಾಟಮ್ ಡೌನ್ ನಲ್ಲಿ ಬರ್ತಿರ್ತೀವಿ. ಸೊ BSc LED1 ಮತ್ತೆ ಆಪರೇಷನ್ ಆ ಪೋರ್ಟ್ 2 ನ ಡಿಕ್ಲೇರ್ ಮಾಡ್ತೀವಿ, ಜಂಪ್ ಮತ್ತೆ ಲೂಪ್ ಮಾಡ್ತೀವಿ. ಮತ್ತೆ ಅಲ್ಲಿ LED ಆನ್ ಆಗಿರೋದ್ರಿಂದ ಸ್ವಲ್ಪ ಹೊತ್ತು LED ಆನ್ ಆಗಿ ಆ ಕಂಡೀಷನ್ ಅಲ್ಲಿ ಇರ್ಬೇಕಾದ್ರೆ ಸ್ವಲ್ಪ ಟೈಮ್ ಕೊಡ್ಬೇಕು, ಅದಕ್ಕೊಂದು ಲೂಪ್ ಕೊಡ್ತೀವಿ. ಆ ಲೂಪ್ ಅನ್ನ ನಾವು ಡಿಸೈಡ್ ಮಾಡ್ಕೊಂಡು ಆಮೇಲೆ ಆಗ್ಲೇ ಫಸ್ಟ್ ಪ್ರೋಗ್ರಾಮ್ ಅಲ್ಲಿ ಅಥವಾ ಸೆಕೆಂಡ್ ಪ್ರೋಗ್ರಾಮ್ ಅಲ್ಲಿ ನಾವು ಒಂದು ಕೌಂಟರ್ ಕೊಟ್ಟಿದ್ವಿ, R4 ಅಂತ ಕೊಟ್ಟಿದ್ವಿ. ಇಲ್ಲಿ ಏನು ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ಎಲ್ಲೋ ಹೇಳ್ತಾನೆ ಇದಕ್ಕೆ ಒಂದು ಯಾವ್ದೋ ಒಂದು ಸಬ್ ರೂಟೀನ್ ಎಲ್ಲ ಆ ಪ್ರೋಗ್ರಾಮ್ ಅಥವಾ ಆ ಲೂಪ್ ಆ ಡಿಲೇ ಆಗ್ತಾ ಇರುತ್ತೆ ಅಂತ ಇಲ್ಲಿ ಅರ್ಥೈಸ್ಕೋಬಹುದು. ಇದಕ್ಕೆ ಈ ತರ ಕನ್ಫ್ಯೂಷನ್ಸ್ ಗಳಿಗೋಸ್ಕರ ನಾವು ಡಿಫ್ರೆಂಟ್ ಇರೋ ಪ್ರೋಗ್ರಾಮ್ ಗಳನ್ನ ಇಲ್ಲಿ ತಗೊಂಡ್ಬಂದಿದ್ವಿ. ನಿಮಗೆ ಯಾವ್ದು ಸರಿ ಅನಿಸುತ್ತೋ ಅದನ್ನ ಆ ರೀತಿ ಆ ಪ್ರೋಗ್ರಾಮ್ ಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಬೋದು, ಆ ರೀತಿ ಸೆಟಪ್ ಮಾಡ್ಬೋದು, ಹಿಂಗೂ ಬರಿಬೋದು ಹಂಗೂ ಬರಿಬೋದು ಅನ್ನೋ ಒಂದು ವಿಚಾರಕ್ಕೋಸ್ಕರ. ಓಕೆ, ಸೊ ಜಂಪ್ ಆನ್ ಇನ್ಫ್ಲುಯೆನ್ಸ್ ಲೂಪ್ ಅದಾಯ್ತು, ಬಾಟಮ್ ಅಪ್ ಆಯ್ತು. ಆಮೇಲೆ ಬಿಟ್ LED1 ಪೋರ್ಟ್ ಟರ್ನ್ LED1 ಆಫ್ ಕಂಡೀಷನ್ ಮಾಡ್ತೀವಿ, ಆಕ್ಟಿವ್ ಲೋ ಮಾಡ್ಕೊಂತೀವಿ LED1 ಅನ್ನ. ಆಮೇಲೆ LED2 ಆನ್ ಮಾಡ್ಬೇಕು. ಈ ತರ ಅಲ್ಲಿ ಒಂದು ಲೂಪ್ ಕೊಡ್ತೀವಿ, ಅಲ್ಲಿ ಆಫ್ ಆಗಿರೋದಕ್ಕೆ ಲೂಪ್ ಕೊಡ್ತೀವಿ. ಅದಾದ್ಮೇಲೆ ಸ್ವಲ್ಪ ಹೊತ್ತು ಕೊಟ್ಮೇಲೆ ಮತ್ತೆ ಮುಂದಕ್ಕೆ ಹೋಗ್ತೀವಿ. ಆಮೇಲೆ ಲಾಸ್ಟ್ ಅನ್ನ ಮತ್ತೆ ಎಂಡಿಂಗ್ ಆದ್ಮೇಲೆ ಮತ್ತೆ ಇದೇ ಪ್ರೋಗ್ರಾಮ್ ನ ರಿಪೀಟೆಡ್ ಮಾಡ್ತೀವಿ. ಅಂದ್ರೆ LED2 LED ಆ ಬಟನ್ ಪ್ರೆಸ್ ಆದಾಗ ಏನೇನ್ ವರ್ಕ್ ಆಗ್ಬೇಕು, ಅದನ್ನ ಆನ್ ಆಗ್ಬೇಕು ಆಫ್ ಆಗ್ಬೇಕು ಅನ್ನೋ ಕಂಡೀಷನ್ ಅಲ್ಲಿ ಈ ಪ್ರೋಗ್ರಾಮ್ ನಾವು ಮಾಡ್ತಾ ಇದ್ದೀವಿ. ಓಕೆ, ಇದಾದ್ಮೇಲೆ ಇನ್ನೂ ಒಂದು ಥರ್ಡ್ ಪ್ರೋಗ್ರಾಮ್ ಬರ್ತದೆ. ಆ ಥರ್ಡ್ ಪ್ರೋಗ್ರಾಮ್ ಅಲ್ಲಿ ಅದು ಒಂದು ತರ ಏನು ಅನ್ನೋದು ನೋಡೋಣ. ಟು ಫ್ಲಾಶ್ ದ LEDs ವಿತ್ ದ ಫ್ರೀಕ್ವೆನ್ಸಿ ಆಫ್ ದ ರಫ್ಲಿ 1 ಹರ್ಟ್ಜ್ ಯೂಸಿಂಗ್ ಸಾಫ್ಟ್ವೇರ್. ನೋಡಿ, ಆ ಫ್ಲಾಶ್ ಆಗ್ಬೇಕು ಎಲ್ಲಿ 1 ಹರ್ಟ್ಜ್ ಇರೋವರೆಗೂ. ಆಮೇಲೆ ಅದು ಮತ್ತೆ ಏನೇನೋ ಚೇಂಜಸ್ ಆಗ್ಬೇಕು ಅನ್ನೋದನ್ನ ಒಂದು ಕಂಡೀಷನ್ ಕೊಟ್ಟಿದ್ದಾನೆ, ಒಂದು ಟೈಮಿಂಗ್ಸ್ ಕೊಟ್ಟಿದ್ದಾನೆ, ಅದ್ರ ಪ್ರಕಾರ ನಾವ್ ಇಲ್ಲಿ ಮಾಡ್ಬೇಕಾಗತ್ತೆ. ಓಕೆ, ಫಸ್ಟ್ ಏನ್ ಹೇಳ್ತಾನೆ, ಅದನ್ನ ಇನ್ಶಿಯಲೈಸ್ ಮಾಡಿ 430 ಅದ್ರ ಪ್ರಕಾರ, ಅಂದ್ರೆ ಯಾವ್ದು ಫ್ಲಾಶ್ ಮೆಮೊರಿ ಇದೆಯೋ ಏನಿದೆಯೋ ಅನ್ನೋ ಅದ್ರ ಪ್ರಕಾರ ಆ ಹೆಡರ್ ಫೈಲ್ ಏನಿದೆಯೋ ಅದ್ರ ನಂಬರ್ ಕೊಟ್ಟೆ ಅಂದ್ರೆ ಅದು ಅಷ್ಟು ಆ ಡಿವೈಸ್ಗೆ ಏನೇನ್ ಬೇಕೋ ಅದನ್ನ ಕನೆಕ್ಟ್ ಮಾಡಿದ ಅದು ಆ ಸ್ಟ್ಯಾಂಡರ್ಡ್ ಇರೋ ಡಿವೈಸ್ ನಮಗೆ ಅಕ್ಸೆಸಿಬಿಲಿಟಿ ಇದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, LED1 ಈಕ್ವೇಟಿಂಗ್ ಬಿಟ್ಸ್ 3. ನೋಡಿ, ಪಿನ್ಸ್ ಫಾರ್ LED ಆನ್ ಪೋರ್ಟ್. ಆ ಪೋರ್ಟಿಗೆ ನಾವು ಆ ಪಿನ್ ನಂಬರ್ 3ಗೆ ಆ ಬಿಟ್ 3ಗೆ ನಾವು ಅಲ್ಲಿ ಕನೆಕ್ಟ್ ಮಾಡ್ಕೊಂಡು LED1 LED2 ಈಕ್ವೇಟಿಂಗ್ ಬಿಟ್ 4 ಅಂದ್ರೆ 4ನೇ ಪಿನ್ನಿಗೆ ಆ ಬಿಟ್ 4ನೇ ಬಿಟ್ಟಿಗೆ LED2 ಕನೆಕ್ಟ್ ಮಾಡಿದ್ವಿ. ಓಕೆ, ಈಗ ಕನೆಕ್ಟ್ ಮಾಡಿದ ಡಿಲೇ ಲೂಪ್ಸ್ ಸೀಕ್ವೆನ್ಷಿಯಲಿ 5000 ಅಥವಾ 50,000 ಒಂದು ಟೈಮಿಂಗ್ಸ್ ಕೌಂಟರ್ ಕೊಟ್ಕೊಂಡೇವಿ. ಅದು ಹೆಕ್ಸಾಡೆಸಿಮಲ್ ನಾವು ಲೆಕ್ಕ ಹಾಕಿದ್ರೆ ಏನಾಗುತ್ತೆ ನೋಡ್ಕೋಣ. ಈ iterations of the delay loop reduce for these simulations. Okay, so RSG code program goes in a code memory execution start here. ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈಗ ಏನಾಯ್ತು, ವಾಚ್ ಡಾಗ್ ಟೈಮರ್ ನ ಆಫ್ ಮಾಡ್ಕೊಂಡಿದ್ದೇವೆ ಆ ಒಂದು ಇನ್ಸ್ಟ್ರಕ್ಷನ್ ಪ್ರಕಾರ. ಓಕೆ, ಈಗ ಒಂದು ಬೈಟ್ LED2ಗೆ ಮತ್ತೆ ಅದೇ ಡಾಟಾನ ಒಂದು ಪೋರ್ಟ್ಗೆ ಅಂದ್ರೆ P2 ಪೋರ್ಟ್ಗೆ ಔಟ್ಪುಟ್ ಮಾಡ್ತೇವೆ. ಪ್ರೀ ಲೋಡ್ ದಿ LED1 ಆನ್, LED2 ಆಫ್. LED1 ಆನ್ ಮಾಡ್ತೀವಿ, LED2 ಆಫ್ ಮಾಡ್ತೀವಿ. ಅಂದ್ರೆ ಯಾವ್ದೋ ಒಂದು ಪರ್ಟಿಕ್ಯುಲರ್ ಬೈಟ್ ಇಂದ ಅದು ಬೈಟ್ ಅನ್ನ ನಾವು ಆಮೇಲೆ ಡಿಸೈಡ್ ಮಾಡ್ತೀವಿ ಅಂತ ಇದ್ರ ಪ್ರೋಗ್ರಾಮ್ ಪ್ರಕಾರ ಹೇಳ್ತಾನೆ. ಬಟ್ ನಾವು ಯಾವ್ದಾರನು ಕೊಟ್ಕೋಬಹುದು, ಆತರ ಈ ಕರೆಕ್ಟ್ ಆಗಿ ಇರೋದನ್ನೇ ನಾವು ಕೊಟ್ಕೋಬಹುದು. ಸೊ ಅದು ಏನಾಗಲ್ಲ, ಪ್ರೀ ಲೋಡೆಡ್ ಅಂದ್ರೆ ಮುಂಚಿತವಾಗಿ ನಾವು ಆ ಬೈಟ್ ಅನ್ನ ನಾವು ಲೋಡ್ ಮಾಡಿದ್ದೇವಿ, ಆ ಬೈಟ್ ಲೋಡ್ ಮಾಡಿದ್ದೇವೆ ಅನ್ನೋದು ಉದ್ದೇಶಕ್ಕೆ ಅದನ್ನ ಹೇಳ್ತಾನೆ. ಓಕೆ, ಸೊ ಈಗ ಏನಾಯ್ತು, LED2 ಒಂದು ಆನ್ ಕಂಡೀಷನ್ ಬಂತು, LED2 ಆಫ್ ಕಂಡೀಷನ್ ಬಂತು, ಯಾವ್ದೋ ಪರ್ಟಿಕ್ಯುಲರ್ ಡಾಟಾನ ನಾವು ಇಮಿಡಿಯೇಟ್ ಲೋಡ್ ಮಾಡಿದಾಗ. ಓಕೆ, ನೆಕ್ಸ್ಟ್ ಬಿಸ್ ಬೈಟ್ ಅನ್ನ LED1ಗೆ LED2ಗೆ ಕೊಟ್ಟಾಗ ಸೆಟ್ ಪಿನ್ಸ್ ವಿತ್ ದ LED1 ಅಂಡ್ 2 ಟು ದಿ ಔಟ್ಪುಟ್. ಅಂದ್ರೆ LED1 ಮತ್ತೆ LED2 ಔಟ್ಪುಟ್ ಗೆ ಸೆಟ್ ಮಾಡಿದ್ದೇವೆ, ಡೈರೆಕ್ಟರ್ ಮೂಲಕ ಸೆಟ್ ಮಾಡಿದ್ದೇವೆ, ಆ ಪೋರ್ಟ್ ಅನ್ನ ಔಟ್ಪುಟ್ ಆಗಿ ಯೂಸ್ ಮಾಡ್ತಾ ಇದೀವಿ ಅನ್ನೋದನ್ನ ಹೇಳ್ತಾನೆ. ಓಕೆ, ಸೊ ಇನ್ ಲೂಪ್, ಅಲ್ಲಿ ಇನ್ ಲೂಪ್ ಅಂದ್ರೆ R4 ನ ಕೌಂಟರ್ ಇಟ್ಕೊಂಡಿವಿ. R4 ಅಲ್ಲಿ ಸೊ ಏನೋ ಒಂದು ಡಾಟಾ ಇಟ್ಟಿದೀವಿ, ವರ್ಡ್ ಡಾಟಾ ಕ್ಲಿಯರ್ ದಿ R4 ಅಲ್ಲಿ ಅಂದ್ರೆ ಕ್ಲಿಯರ್ ಮಾಡ್ಕೊಂತೀವಿ, R4 ಕಂಟೆಂಟ್ ನ ಕ್ಲಿಯರ್ ಮಾಡ್ಕೊಂತೀವಿ, ಮತ್ತೆ ಅದನ್ನ ಸ್ಟೋರ್ ಮಾಡ್ಕೊಂತೀವಿ. ಓಕೆ, ಸೊ ಅದನ್ನ 0 ಮಾಡ್ಕೊಂಡಾಗ ಕ್ಲಿಯರ್ W ಬೈಟ್ R4. ಡಿಲೇ ಲೂಪ್, ಅಲ್ಲಿಂದ ಡಿಲೇ ಆಗುತ್ತೆ, ಅಂದ್ರೆ ಒಂದು ಔಟ್ಪುಟ್ ಮಾಡಿದಾಗ ಒಂದು LED ಆನ್ ಆಗಿದೆ, ಅದನ್ನ ಔಟ್ಪುಟ್ ಮಾಡಿದ್ದೀವಿ. ಅದ್ರ ನಂತರ ಸೊ R4 ನ ವರ್ಡ್ ಡಾಟಾನ
ಇನ್ಕ್ರಿಮೆಂಟ್ ಮಾಡ್ಕೊಂತ ಹೋಗಿ. ಅಂದ್ರೆ ಯಾವುದೋ ಒಂದು ಕಂಪ್ಯಾರಿಸನ್ ಅಂದ್ರೆ 5,000 50,000 ಬರಬೇಕು, ಈಗ 0 ಮಾಡ್ಕೊಂಡಿದ್ವಿ. R4 is 0. ಇದು ರಿವರ್ಸ್ ನೋಡಿ, ಅಲ್ಲಿ ಮೊದಲ ಪ್ರೋಗ್ರಾಮ್ ಅಲ್ಲಿ FF ಮಾಡ್ಕೊಂಡು ಡಿಕ್ರಿಮೆಂಟ್ ಮಾಡಿದ್ವಿ. ಈಗ ನಾವು ಒಂದು ವ್ಯಾಲ್ಯೂ ಕೊಟ್ಬಿಟ್ಟೇವೆ, 50,000 ಕೊಟ್ಟಿವಿ. 50,000 ಅಲ್ಲಿಗೆ ಮುಟ್ಬೇಕು. ಇದು R4 50,000 ಆಗ್ಬೇಕು, ಅವಾಗ ಈಕ್ವೈಟ್ ಆಗುತ್ತೆ. ಅದು ಎರಡು R4 ಕಂಟೆಂಟ್ 0 ಐತಿ. ಈಗ R4 ಎಲ್ಲಿಗೆ ಹೋಗ್ಬಹುದು, 50,000 ಆಗ್ಬೇಕು. 50,000 ಆಗ್ಬೇಕಾದ್ರೆ ಏನ್ ಮಾಡ್ಬೇಕು, ನಾವು 0ದಿಂದ ಹೋಗ್ತದೆ ಅಂದ್ಮೇಲೆ ಅದನ್ನ ಇನ್ಕ್ರಿಮೆಂಟ್ ಮಾಡ್ಕೋಬೇಕು. ಆದ್ರೆ ಇನ್ಕ್ರಿಮೆಂಟ್ WR4. ಮೊದಲೆಲ್ಲ ನಾವೇನ್ ಮಾಡ್ತೀವಿ, R4 ಗೆ ಒಂದು ನಂಬರ್ ಕೊಟ್ಟಿರ್ತೀವಿ, R4 ನ ಡಿಕ್ರಿಮೆಂಟ್ ಮಾಡ್ಕೊಂಡ್ ಬರ್ತಿದ್ವಿ ಹೈಯರ್ ವ್ಯಾಲಿಯಿಂದ 0 ವ್ಯಾಲಿಗೆ. ಈಗ ಏನೈತಿ, ಇದು 0 ವ್ಯಾಲಿಯಿಂದ ಹೈಯರ್ ವ್ಯಾಲಿನ ಮೆನ್ಷನ್ ಮಾಡಿದ್ವಿ, ಆಲ್ರೆಡಿ ಮೆನ್ಷನ್ ಮಾಡ್ಬಿಟ್ಟೇವಿ. ಆ ವ್ಯಾಲಿಗೆ ಈಕ್ವೇಟ್ ಆಗ್ಬೇಕು. ಅದು ಅಲ್ಲಿ ಬಂದಾಗ ಅಲ್ಲ ಆ ಡಿಲೇ ಏನಿರುತ್ತೆ ಅಥವಾ ಆ ಡಿಲೇ ಅಂತ ಕರಿತೀವಿ, ಆ ಡಿಲೇ ಕಂಪ್ಲೀಟ್ ಆಗುತ್ತೆ. ಅವಾಗ ಲೈಟ್ಸ್ ಗಳು ಏನೇನ್ ಚೇಂಜಸ್ ಆಗ್ಬೇಕು ಆ ಚೇಂಜಸ್ ಗಳನ್ನ ನಮ್ಗೆ ನಮ್ಮ ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಕಂಟ್ರೋಲ್ ತಗೋಬಹುದು. ಓಕೆ, ಕಂಪೇರ್. ಸೊ R4 ಇನ್ಕ್ರಿಮೆಂಟ್ ಮಾಡಿದಾಗ ಕಂಪೇರ್ W ಡಿಲೇ ಲೂಪ್, ಅಂದ್ರೆ ಆ 50,000 ಏನಿದೆಯಲ್ಲ ಅದಕ್ಕೆ ಕಂಪೇರ್ ಮಾಡ್ಕೊಂತೀವಿ. ಆ ಡಿಲೇ ಲೂಪ್ಸ್ ವಿತ್ R4, ಡಿಲೇ ಲೂಪ್ಸ್ ವಿತ್ R4 ಅಲ್ಲಿ ಏನ್ ಬರ್ಬೇಕು, 0. ಅಂದ್ರೆ ಎರಡಕ್ಕೂ ಕಳ್ಕಂದ್ರೆ, ಇದರಿಂದ ಅದನ್ನ ಕಳೆದೆ ಅಂದ್ರೆ non-0 ವ್ಯಾಲ್ಯೂ ಬಂದ್ರೆ ಡಿಲೇ ಲೂಪ್ ಮತ್ತೆ ಅಲ್ಲೇ ಹೋಗು, ಮತ್ತೆ ಅಲ್ಲೇ. ಅದು ಎಲ್ಲಿಗೆ ಯಾವಾಗ ಅದು 0 ಆಗೋದು ಅಂದ್ರೆ ನಾನ್ ಈಕ್ವಲ್ ಅಂದ್ರೆ ಜಂಪ್ ಆನ್ ನಾನ್ ಈಕ್ವಲ್ ಅಂತ ಅಂದಾಗ ಅದು ಈಕ್ವಲ್ ಆಗಿಲ್ಲ. ಯಾವಾಗ ಈಕ್ವಲ್ ಆಗುತ್ತೆ, R4 50,000 ಆಗ್ಬೇಕು, ಅವಾಗ ಈಕ್ವಲ್ ಆಗುತ್ತೆ. ಈಕ್ವಲ್ ಆದಾಗ ಏನಾಗುತ್ತೆ, ಎಕ್ಸ್ಕ್ಲೂಸಿವ್ RB ಆ ಬೈಟ್ ಅನ್ನ LED 1 ಕೊಡ್ತೇವೆ, LED 2 ಕೊಡ್ತೇವೆ, ಮತ್ತೆ ಔಟ್ಪುಟ್ ಮಾಡ್ತೇವೆ. ಓಕೆ, ಅವಾಗ ಅದಾದ್ಮೇಲೆ ಜಂಪ್ ಇನ್ ಲೂಪ್, ಮತ್ತೆ ಸ್ವಲ್ಪ ಡಾಟಾ ಕಳ್ಸಿದ ಮೇಲೆ ಮತ್ತೆ ಜಂಪ್ ಇನ್ ಲೂಪ್ ಅಲ್ಲೇನೆ ಕಳಿಸ್ತೀವಿ. ಯಾಕಂದ್ರೆ ಅದು ಔಟ್ಪುಟ್ ಟಾಗಲ್ LEDs, ಅಂದ್ರೆ ಇದು ಅದು ಆನ್ ಆಗುತ್ತೆ, ಅದು ಆಫ್ ಆಗುತ್ತೆ. ಈ ತರ ಟಾಗಲ್ ಆಗುತ್ತೆ, ಅಂದ್ರೆ ಟಾಗಲಿಂಗ್ ಆಫ್ ಅಂಡ್ ಆನ್, ಆ ತರ ಟಾಗಲಿಂಗ್ ಒಂದು ಸಿಚುವೇಶನ್ ನಾವು ತಗೊಂಡಿರ್ತೀವಿ. ಅದು ಎಲ್ಲಿವರೆಗೂ ಇರಬೇಕು, ಸ್ವಲ್ಪ ಟೈಮ್ ಅವ್ರು ಇರ್ಬೇಕು. ಎಷ್ಟು ಟೈಮ್ ಆ ಲೂಪ್ ಕೊಟ್ಟಿದೀವಲ್ಲ, ಮತ್ತೆ ಅದ್ರ ಲೂಪ್ ಅನ್ನ ರಿಪೀಟ್ ಮಾಡ್ಕೊಂತ. ಓಕೆ, ಅದಾದ್ಮೇಲೆ ಜಂಪ್ ಆನ್ ಲೂಪ್ ಆದ್ಮೇಲೆ ಆಮೇಲೆ ಮತ್ತೆ ರೀಸೆಟ್ ಮಾಡ್ಕೊಂತೀವಿ. ಆ ವೆಕ್ಟರ್ ಕಳಿಸ್ಬಿಟ್ಟು ಮತ್ತೆ ಹೊಸದಾಗಿಂದ ಇದು ಆಯ್ತು, ಅದು ಕಂಪ್ಲೀಟ್ ಆಯ್ತು ಅಂತಂದ್ರೆ, ಆ ಲೂಪ್ ಕಂಪ್ಲೀಟ್ ಆಯ್ತು ಅಂದ್ರೆ, ಆ ಕೌಂಟರ್ ಕಂಪ್ಲೀಟ್ ಆಯ್ತು ಅಂದ್ರೆ, ಮ್ಯಾಚ್ ಆಯ್ತು ಅಂತಂದ್ರೆ, ಸೊ ಹೊಸದಾಗಿ ಮತ್ತೆ ಮೇನ್ ಪ್ರೋಗ್ರಾಮಿಗೆ ಸೊ ಸ್ಟಾರ್ಟ್ ಆಗಿ ಕೊಟ್ಟದ್ದು. ಇದು ಅಡ್ರೆಸ್ ಟು ದಿ ಸ್ಟಾರ್ಟ್ ದಿ ಎಕ್ಸಿಕ್ಯೂಷನ್ ಪ್ರೋಗ್ರಾಮ್, DWRST ರೀಸೆಟ್ ಅಂದ್ರೆ. ಸೊ ಇದು ನೆಕ್ಸ್ಟ್ ಎಂಡ್ ಅಂತ. ಈ ತರದ ಒಂದು ಪ್ರೋಗ್ರಾಮ್ಗಳು ಅಂದ್ರೆ ಕೌಂಟರ್ ನಾವು ಅಸೈನ್ ಮಾಡಿದೀವಿ, ಅದಕ್ಕೆ ಈಕ್ವೇಟ್ ಮಾಡ್ಕೊಂತೀವಿ. ಇಲ್ಲ ಕೌಂಟರ್ ನಂಬರ್ನ ಒಂದು ವ್ಯಾಲ್ಯೂನ ಅಸೈನ್ ಮಾಡಿದೀವಿ, ಅದನ್ನ ಡಿಕ್ರಿಮೆಂಟ್ ಮಾಡ್ಕೊಂತೀವಿ. ಸೊ ಈ ತರ ಜಂಪ್ ಆನ್ ಈಕ್ವಲ್, ಜಂಪ್ ಆನ್ non-0, ಜಂಪ್ ಆನ್ 0, ಈ ತರ ಯಾವ ಕಂಡೀಷನ್ ಅಲ್ಲಿ ಯಾವ ರೀತಿ ನೀವು ಈ ರೀತಿನೂ ಮಾಡ್ಬೋದು, ಆ ರೀತಿನೂ ಮಾಡ್ಬೋದು. ಒಂದೇ ರೀತಿಯಲ್ಲಿ ಮಾಡಿ ಈ ಪ್ರೋಗ್ರಾಮ್ LED ನ ಗ್ಲೋ ಮಾಡ್ಬೇಕು ಅಂತಂದೇನು ಇಲ್ಲ. ನಿಮ್ಗೆ ಯಾವ್ಯಾವ ರೀತಿ ಅನಿಸುತ್ತೋ ಆ ರೀತಿ ಕಾನ್ಸೆಪ್ಟ್ ಮೇಲೆ, ನಿಮ್ಮ ಐಡಿಯಾ ಮೇಲೆ ನಾವು ಚೇಂಜಸ್ ಗಳನ್ನ ಮಾಡ್ಕೋಬಹುದು. ಓಕೆ, ಈಗ ನೆಕ್ಸ್ಟ್ ಪ್ರೋಗ್ರಾಮ್ ಹೋಗೋಣ. ಸೊ ಫೋರ್ತ್ ಪ್ರೋಗ್ರಾಮ್ ಅಲ್ಲಿ ಏನಾಗುತ್ತೆ, ಕೋಡ್ ಫಾರ್ ದಿ ಡಾಟಾ ಟ್ರಾನ್ಸ್ಫರ್ ಬ್ಲಾಕ್ ಮೂವ್, ಅಂದ್ರೆ ಯಾವುದೋ ಒಂದು ಡಾಟಾನ ಒಂದು ಬ್ಲಾಕ್ ಇಂದ ಇನ್ನೊಂದು ಬ್ಲಾಕ್ ಗೆ ನಾವು ಮೂವ್ ಮಾಡ್ತೇವೆ. ಇದು ಒಂದ್ ಸ್ವಲ್ಪ ಡಿಫರೆಂಟ್. ಓಕೆ, ಇಲ್ಲಿವರೆಗೆ LED ನೋಡಿದ್ವಿ. ಈಗ ಒಂದು ಬ್ಲಾಕ್ ಅನ್ನ ಇನ್ನೊಂದು ಬ್ಲಾಕ್ ನ ಅಸೈನ್ ಮಾಡಿರೋದಕ್ಕೆ ನಾವು ಡಾಟಾನ ಮೂವ್ ಮಾಡ್ತೀವಿ, ಅಂದ್ರೆ ಟ್ರಾನ್ಸ್ಫರ್ ದಿ ಬ್ಲಾಕ್ ಮೂವ್. ಓಕೆ, ಒಂದು ಗ್ರೂಪ್ ಆಫ್ ಡಾಟಾಗಳನ್ನ, ಒಂದು ಸೆಟ್ ಆಫ್ ಡಾಟಾಗಳನ್ನ ಅಥವಾ ನಂಬರ್ಸ್ ಗಳನ್ನ ನಾವು ಇನ್ನೊಂದ್ ಕಡೆಗೆ ಮೂವ್ ಮಾಡ್ತೇವಿ. ಓಕೆ, ಅದನ್ನ ಹೇಗಿರುತ್ತೆ ನೋಡೋಣ. ಮೂವ್ W ಬಿಗಿನ್ ಸೋರ್ಸ್ R14 ಒಂದು ರಿಜಿಸ್ಟರ್, ಆ ರಿಜಿಸ್ಟರ್ಗೆ ನಾವು ಏನು ಒಂದು ಹಾಕಿರ್ತೀವಿ. ಲೋಡ್ ದಿ ಅಡ್ರೆಸ್ ಆಫ್ ದಿ ಸೋರ್ಸ್, ಅಂದ್ರೆ ಆ ಸೋರ್ಸ್ ಏನಿದೆಯಲ್ಲ ಅದನ್ನ ಅಡ್ರೆಸ್ ನ ಅಲ್ಲಿಗೆ ಹಾಕಿರ್ತೀವಿ. ಮೂವ್. ಓಕೆ, ಬಿಗಿನ್ ಮಾಡ್ತೀವಿ. ಜಂಪ್ ಆನ್ ಕಾಪಿ ಟೆಸ್ಟ್ ಅಂದ್ರೆ, ಸೊ ಕಾಪಿ ಟೆಸ್ಟ್ ಗೆ ಜಂಪ್ ಆಗು. ಆ ಕಾಪಿ ಟೆಸ್ಟ್ ಎಲ್ಲಿದೆ, ಕೆಳಗಡೆ ಎಲ್ಲೇ ಇರುತ್ತೆ. ಓಕೆ, ಕಾಪಿ ಲೂಪ್, ದಿಸ್ ಔಟ್ ಸಫಿಶಿಯಂಟ್ ಬಟ್ ದ ಅಸೆಂಬಲರ್, ಅಂದ್ರೆ ಒಂದು ಲೂಪ್ ಅನ್ನ ರೆಡಿ ಮಾಡಿ ಕಾಪಿ ಮಾಡ್ಕೊಂತಿದ್ವಿ. ಕಂಪ್ಲೈನ್ಸ್ ಅದನ್ನೆಲ್ಲ ಮಾಡ್ಕೊಂತೀವಿ. ಸೊ ಮೂವ್ ಬಿ R14 ಪ್ಲಸ್ ಬಿಗಿನ್ ಡಿಸ್ಟೆನ್ಸ್. ಸೊ ಬಿಗಿನ್ ಸೋರ್ಸ್ -1 R14, -1 allows for the R14 ಪ್ಲಸ್. ಓಕೆ, ಸೊ ಪ್ಲಸ್ ಅಂದ್ರೆ ಪೋಸ್ಟ್ ಇನ್ಕ್ರಿಮೆಂಟ್ ಅಂತ ಕರಿತೀವಿ ನಾವು, ಪ್ರೀ ಇನ್ಕ್ರಿಮೆಂಟ್ ಅಲ್ಲ, ಪೋಸ್ಟ್ ಇನ್ಕ್ರಿಮೆಂಟ್. ಅದನ್ನ ನೋಡ್ಕೊಂಡು ಓಕೆ, ಮೂವ್ ಬಿ ಅಟ್ ದಿ R14, ಅಂದ್ರೆ ಅಟ್ ಮೀನ್ಸ್ ಅಂದ್ರೆ R14 ಅಡ್ರೆಸ್ ಏನಿರುತ್ತಲ್ಲ ಅದ್ರಲ್ಲಿರೋ ಡಾಟಾನ ನಾವು ತಗೋಬೇಕು. ಓಕೆ, ಸೊ R14 ಅಲ್ಲಿ ಇರೋದು ಏನಿದೆ, R14 ರಿಜಿಸ್ಟರ್ ಒಂದಿದೆ, ಅದ್ರ ಕಂಟೆಂಟ್ ಏನಿದೆಯಲ್ಲ ಅದ್ರ ಒಳಗಡೆ ಕಂಟೆಂಟ್ ಅದು ಅಡ್ರೆಸ್ ಆಗುತ್ತೆ. ಓಕೆ, ಆ ಅಡ್ರೆಸ್ ನ ನಾವು ತಗೋಬೇಕಾಗತ್ತೆ. ಓಕೆ, ಬಿಗಿನ್ ಸೋರ್ಸ್ ಪ್ಲಸ್ 0, ಸೊ FF R14 ಅದನ್ನ ಅಲೋಸ್ ದಿ ಇನ್ಕ್ರಿಮೆಂಟ್ ಇನ್. ಸೊ R14 ಪ್ಲಸ್ ಅಂದ್ರೆ ಇನ್ಕ್ರಿಮೆಂಟ್ ಮಾಡ್ತೀವಿ. ಸಿ ಓಕೆ, ಕಾಪಿ ಟೆಸ್ಟ್ ಕಂಪೇರ್ W ಅಂದ್ರೆ ಆ ಒಂದು ಡಾಟಾ ಎಂಡ್ ಸೋರ್ಸ್ R14. ಜಂಪ್ ಆನ್ ಲೋ 0, ಕಾಪಿ ಲೋ, ಜಂಪ್ ಆನ್ $. ಸೊ ಜಂಪ್ ಆನ್ S ಅಂತ R ಸೆಗ್ಮೆಂಟ್ ಡಾಟಾ 16C, ಬಿಗಿನ್ ಸೋರ್ಸ್
ಅಂದ್ರೆ ಡಾಟಾ ಬೈಟ್ ಅಲೋ ವರ್ಡ್ ಅಂದ್ರೆ ಈ ಒಂದು ವರ್ಡ್ ನ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಕಾಜಸ್ ದಿ ಜೀರೋಸ್ ಬೈಟ್ ಅಪ್ಲೈಡ್ ಅಂದ್ರೆ ಸಿ ಲ್ಯಾಂಗ್ವೇಜ್ ನಾವ್ ಏನ್ ಯೂಸ್ ಮಾಡ್ತೇವೋ ಅದರಲ್ಲಿ ಈ ತರದ ಒಂದು ಡಾಟಾಗಳನ್ನ ಇಲ್ಲಿನೂ ಯೂಸ್ ಮಾಡ್ಬೋದು ಎಂಡ್ ಸೋರ್ಸ್. ಅಂದ್ರೆ ಇದು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಗಳಿದಾವೆ, ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಬಟ್ ಇಲ್ಲಿ ನಾನು ಒಂದು ಮಿನಿಮಮ್ ಎಕ್ಸ್ಪ್ಲನೇಷನ್ಸ್ ನ ಈ ಪ್ರೋಗ್ರಾಮ್ ಕೊಟ್ಟಿದ್ದೀನಿ. ಸೊ ಇದನ್ನ ನೀವು ಇನ್ನೊಂದ್ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ನೀವು ಅದನ್ನ ಚೆಕ್ ಮಾಡ್ಕೊಂಡು ನೀವು ವ್ಯವಸ್ಥೆಗಳನ್ನ ಮಾಡ್ಕೊಂಡ್ರೆ ಒಳ್ಳೇದು. ಓಕೆ, ನೆಕ್ಸ್ಟ್ ಹೋಗೋಣ. ಸೊ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ ಅಂದ್ರೆ LED ಒಂದು ಎಕ್ಸಾಂಪಲ್ ತಗೊಂಡಾನೆ ಇನ್ನೊಂದ್ ತರದ ವಿಚಾರದಲ್ಲಿ ಈ ಪ್ರೋಗ್ರಾಮ್ ನೋಡ್ತೀನಿ. ಟು ಟರ್ನ್ ದ ರೆಡ್ LED P10 ಆನ್ ದ MSP430 ಲಾಂಚ್ ಪ್ಯಾಡ್. ಓಕೆ, ಈ ಪ್ಯಾಡ್ ಅಲ್ಲಿ ಅಂದ್ರೆ ಆ ಪೋರ್ಟ್ ಅನ್ನು ಕೊಟ್ಟಿದ್ದಾನೆ, LED ಹೇಳಿದಾನೆ, ಆ LED ನ ಟರ್ನ್ ಆನ್ ಮಾಡ್ಬೇಕು. ಅದಕ್ಕೆ ಮಾಡಿದ ಮೇಲೆ ಎಕ್ಸ್ಪ್ಲನೇಷನ್ಸ್ ನಾವು ಕೊಟ್ಟಿದೆ ಈ ಪ್ರೋಗ್ರಾಮ್ ಅಲ್ಲಿ. ಕೆಲವೊಂದು ಎಕ್ಸ್ಪ್ಲನೇಷನ್ಸ್ ಇಲ್ಲಿ ಈ ಪ್ರೋಗ್ರಾಮ್ ಅಲ್ಲಿ ಇದೆ. ಓಕೆ, ಇದನ್ನು ಸಹ ನೀವು ನೋಡಿ, ಯಾಕಂದ್ರೆ ಎಲ್ಲಾ ತರದಲ್ಲಿ ಪ್ರೋಗ್ರಾಮ್ಗಳನ್ನ ನಾವು ಒಂದು ವ್ಯವಸ್ಥೆಗಳನ್ನ ನೋಡ್ಕೋಬೇಕು. ಇಲ್ಲ ಅಂತಂದ್ರೆ ಒಂದೇ ತರದನ್ನು ಗೊತ್ತಾಗೋದಿಲ್ಲ. ಒಂದು ಅದಕ್ಕಾದ ಸ್ಕಿಲ್ಗಳು ಏನೇನಿದೆ ಅನ್ನೋದು ನಮಗೆ ಐಡಿಯಾ ಬರಬೇಕು. ಯಾವ ಟೆಕ್ನಿಕ್, ಯಾವ ಸ್ಕಿಲ್, ಯಾವ ಲಾಜಿಕ್. ಇಲ್ಲಿ ಪ್ರೋಗ್ರಾಮ್ ಬರಬೇಕಾದ್ರೆ ಸಿಂಟ್ಯಾಕ್ಸ್ಗಳು ಗೊತ್ತಿರ್ಬೇಕು, ಲಾಜಿಕ್ ಗೊತ್ತಿರ್ಬೇಕು. ಇಷ್ಟೇ ಎರಡೇ ಇಲ್ಲಿ ಇಂಪಾರ್ಟೆಂಟ್. ಪ್ರೋಗ್ರಾಮಿಂಗ್ ಹೋಗ್ತಾ ಇದೇವೆ ಅಂದ್ರೆ ಲಾಜಿಕ್ ಇರಬೇಕು, ಇಲ್ಲ ಸಿಂಟ್ಯಾಕ್ಸ್, ಅದ್ರ ಜೊತೆಗೆ ಸಿಂಟ್ಯಾಕ್ಟ್ ಇರಬೇಕು. ಇವೆರಡೂ ಬಹಳ ಮುಖ್ಯವಾದ ವಿಚಾರ. ಓಕೆ, ಸೊ RG-F800 ಅಂದ್ರೆ ಪ್ರೋಗ್ರಾಮ್ ಸೇವಿಂಗ್ ಅಡ್ರೆಸ್ ಅಂದ್ರೆ ಅಡ್ರೆಸ್ ಕೊಟ್ಟಿದ್ದೀವಿ, ಸ್ಟಾರ್ಟ್ ಮಾಡ್ತಾ ಇದೀವಿ ಪ್ರೋಗ್ರಾಮ್ ನ. ಸೊ ಮೂವ್ W ಅಂದ್ರೆ ಒಂದು ವರ್ಡ್ ಅನ್ನ Y80 %0 120 ಈ ಡಿಸೇಬಲ್ಸ್ ದಿ ವಾಚ್ ಡಾಗ್ ಟೈಮರ್. ಇದನ್ನ ಈ ಡಾಟಾ ಕೊಟ್ಬಿಟ್ಟು ವಾಚ್ ಡಾಗ್ ಟೈಮರ್ ನ ಒಂದು ಆಫ್ ಕಂಡೀಷನ್ ತರ್ತೀವಿ. ಓಕೆ, ಈಗ ಪಿನ್ ಪೋರ್ಟ್ 1 ನಲ್ಲಿ ಪಿನ್ ನಂಬರ್ 0 ಔಟ್ಪುಟ್ ಆಗಿ ಡಿಸೈಡ್ ಮಾಡಬೇಕು. ಪಿನ್ ನಂಬರ್ 1 ನ ಐ ಆಗಿ ನಾವು ಮಾಡ್ಬೇಕು. ಒಂದು ಎರಡು ಕೆಲಸಗಳಿದೆ ನೋಡಿ. ಮೂವ್ ಬೈಟ್ 1 #1 ಅಂತ 0001 ಅಂತ ಅಂಡ್ ಆಂಪರ್ಸೆಂಟ್ ಆಫ್ ದಿ 022 ಅಂದ್ರೆ ಆ 22 ಅನ್ನೋದು ಅಡ್ರೆಸ್. ಅದು ಆ ಅಡ್ರೆಸ್ಗೆ ಆಂಪರ್ಸೆಂಟ್ ಆಫ್ 022 ಅಂದ್ರೆ ಅದಕ್ಕೆ ಪೋರ್ಟ್ 1 ಗೆ ಆಸ್ ಔಟ್ಪುಟ್ ಅಂತ ಡಿಕ್ಲೇರ್ ಮಾಡ್ತೀವಿ, ಆಸ್ ಅ ಡಾಟಾ ಕೊಡ್ತೀವಿ. ಬೈಟ್ #1 ಅನ್ನೋದು ಏನಿದೆಲ್ಲ ಅದು ಇಮಿಡಿಯೇಟ್ ಡಾಟಾ. ಆ ಇಮಿಡಿಯೇಟ್ ಡಾಟಾ P1 0 ಪಾಯಿಂಟ್ಗೆ ಅಂದ್ರೆ P1 ಪೋರ್ಟ್ಗೆ ಕೊಡ್ತಾ ಇದೀವಿ. 0 ಅನ್ನೋದು ಆಸ್ ಔಟ್ಪುಟ್ ಆಗಿ ಯೂಸ್ ಮಾಡ್ತೀವಿ ಅನ್ನೋದು. ಓಕೆ, ಈಗ ಇನ್ನೊಂದು ವ್ಯವಸ್ಥೆ ಮಾಡಿದ್ವಿ. #1 ಅಂತ ಕೊಟ್ಟೇವಿ, 021 ಕೊಡ್ತೀವಿ. ಸೆಟ್ P1 ಪೋರ್ಟ್ ಅಲ್ಲೇನೆ ಬಿಟ್ ಅಂದ್ರೆ 0th ಬಿಟ್ ಆಸ್ ಐ ಅಂತ, 0th ಬಿಟ್ ಈಸ್ ಐ ಅಂತ ಕೊಟ್ಟೇವಿ. ಓಕೆ, ಇದನ್ನ ಡಿಸೈಡ್ ಅಂದ್ರೆ ಡಿಕ್ಲೇರ್ ಮಾಡಿದ್ದೀವಿ, ಅಸೈನ್ ಮಾಡಿದೀವಿ. ಪೋರ್ಟ್ 1 ಏನಾಗಿದೆ, ಪೋರ್ಟ್ 1 ನಲ್ಲಿ ಯೂಸ್ ಮಾಡಿದ್ದೀವಿ. ಪೋರ್ಟ್ 0th ಬಿಟ್ ನ ಔಟ್ಪುಟ್ ಆಗಿ ಮತ್ತೆ ಅದನ್ನ ಐ ಆಗಿ ಮಾಡಿದ್ದೇವೆ ಅನ್ನೋದನ್ನ ಸಪರೇಟ್ ಆಗಿ ಹೇಳಿದಾನೆ ಅಷ್ಟೇ. ಒಂದ್ರಲ್ಲೇ ಮಾಡ್ಬೋದು, ಸಪರೇಟ್ ಆಗಿ ಹೇಳಿದಾನೆ, ಕ್ಲಿಯರ್ ಕಟ್ ಅಲ್ಲಿ ಹೇಳ್ತದೆ. ಓಕೆ, ಲೂಪ್ 1 ನಲ್ಲಿ ಜಂಪ್ ಲೂಪ್ 1 ಇನ್ಫ್ಲೈಟ್ ಲೂಪ್. ಓಕೆ, ಅಲ್ಲಿ ಇನ್ಫ್ಲೈಟ್ ಲೂಪ್ ಹೋಗುತ್ತೆ. ಸೊ RG ರೀಸೆಟ್ ವೆಕ್ಟರ್ ನ ನಾವು ರೀಸೆಟ್ ಮಾಡ್ಕೊಂತೀವಿ. DW ಸೊ F800 ಪಾಯಿಂಟಿಂಗ್ ಟು ಸೆಟ್ ವೆಕ್ಟರ್ ಟು ದಿ ಸ್ಟಾರ್ಟಿಂಗ್ ಅಡ್ರೆಸ್ ಅಂದ್ರೆ ಈ ಲೊಕೇಶನ್ ಗಳಲ್ಲಿ ನಾವು ಇನ್ಶಿಯಲೈಸ್ ಮಾಡಿದ್ವಿ, ಯಾವ ಮೆಮೊರಿ ಲೊಕೇಶನ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ, ಯಾವ ಮೆಮೊರಿ ಲೊಕೇಶನ್ ಅಲ್ಲಿ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ಇದನ್ನ ಒಂದ್ ಸ್ವಲ್ಪ ಇನ್ಶಿಯಲೈಸ್ ಮಾಡಿದ್ದಾರೆ ಅಷ್ಟೇನೆ. ಇದು ಪ್ರಾಕ್ಟೀಸ್ ಅಂದ್ರೆ ಬರ್ತಾ ನೀವು ಹೋಗ್ತಾ ಇದು ಈ ಪ್ರಾಕ್ಟೀಸ್ ಅಂದ್ರೆ ನಮ್ಮ ಪ್ರೋಗ್ರಾಮ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಏನನ್ನೋದು ಅದು ಬಹಳ ಮುಖ್ಯ. ಮತ್ತೆ ವಾಚ್ ಡಾಗ್ ಟೈಮರ್ ಬಹಳ ಮುಖ್ಯ. ಮತ್ತೆ MSP430 ಅಲ್ಲಿ ಯಾವ ಮೆಮೊರಿ ಏನನ್ನೋದು ಇನ್ಶಿಯಲೈಸ್ ಮಾಡೋದು ಬಹಳ ಮುಖ್ಯ. ಇವೆಲ್ಲವೂ ಒಂದೊಂದು ತರದಲ್ಲಿ ಒಂದೊಂದರಲ್ಲಿ ಬಿಟ್ಟಿರ್ತಾನೆ, ಒಂದೊಂದರಲ್ಲಿ ತಗೊಂಡಿರ್ತಾನೆ. ಬಟ್ ಏನೇ ಆದ್ರೂ ಅದು ಕನ್ಸಿಡರ್ ಆಗಬೇಕು ಇನ್ ಎಕ್ಸಿಕ್ಯೂಷನ್ ಅಲ್ಲಿ. ನಾವು ಇಲ್ಲಿ ಏನೋ ಬರೀತೇವೆ, ಇಲ್ಲಿ ಪ್ರೋಗ್ರಾಮ್ ಇಲ್ಲಿ ಏನೋ ಬರೀತೇವೆ, ಬಟ್ ಅದು ಎಕ್ಸಿಕ್ಯೂಷನ್ ಕಂಡೀಷನ್ ಹೋಗ್ಬೇಕು. ಅದು ಹೋದಾಗ ಮತ್ತೆ ಮಾಡಿಫಿಕೇಶನ್ಸ್ ಆಗ್ತವೆ. ಬಟ್ ಇಲ್ಲಿ ಒಂಥರ ಪ್ಯಾಟರ್ನ್ ಇರುತ್ತೆ ಅಷ್ಟೇನೆ. ಈ ಪ್ಯಾಟರ್ನ್ ಅಲ್ಲಿ ಇದಕ್ಕೆ ಈ ಪ್ಯಾಟರ್ನ್ ಅಡಿಷನ್ಸ್ ಆಫ್ ದಿ ಥಿಂಗ್ಸ್ ಇರ್ತವೆ ವೆನ್ ಇಟ್ ವಿಲ್ ಬಿ ಎಕ್ಸಿಕ್ಯೂಟೇಷನ್. ಅಂದ್ರೆ ಎಕ್ಸಿಕ್ಯೂಷನ್ ಟೈಮ್ ಅಲ್ಲಿ ನಾವು ಬೇರೆ ಬೇರೆ ಅಡಿಷನ್ ಮಾಡ್ತೀವಿ, ಅವಾಗ ಅದನ್ನ ನಾವು ಎಕ್ಸಿಕ್ಯೂಷನ್ ಕರೆಕ್ಟ್ ಆಗಿ ಪ್ರಾಕ್ಟಿಕಲ್ ಅಲ್ಲಿ ನಾವು ನೋಡಕ್ ಸಾಧ್ಯ. ಬಟ್ ಇಲ್ಲಿ ಡ್ರಾಫ್ಟ್ ವೈಸ್ ಇದ್ದಾಗ ಸ್ವಲ್ಪ ಕೆಲವಾರು ನಾವು ಇನ್ಶಿಯಲೈಸ್ ಮಾಡೋದು ಅಥವಾ ಇನ್ನೇನೋ ಮಾಡೋದು ಬಿಟ್ಟಿರ್ತೀವಿ. ಓಕೆ, ಯಾಕಂದ್ರೆ ಮೇನ್ ಕಾನ್ಸೆಪ್ಟ್ ಲಾಜಿಕ್ಗೆ ಅಥವಾ ಸಿಂಟ್ಯಾಕ್ಸ್ ಗೆ ಗಮನ ಹರಿಸಿರ್ತೇವೆ. ಓಕೆ, ಲೂಪ್ 1 ನಲ್ಲಿ ಜಂಪ್ ಲೂಪ್ 1 ಇನ್ಫಿನೈಟ್ ಆಯ್ತು, ಅದು ಅಡ್ರೆಸ್ ಆಯ್ತು. ಓಕೆ, ಇಲ್ಲಿ ಏನಾಗುತ್ತೆ, ಇಯರ್ 1 ಇಂಡಿಕೇಟ್ಸ್ ದಟ್ ದಿ 001 ಸಿಮಿಲರ್ಲಿ ಅಂದ್ರೆ ಅಲ್ಲಿ ಏನ್ ನಂಬರ್ ಕೊಟ್ಟಿದ್ದಾನೆ ಆ ನಂಬರ್ 01 ಬೈಟ್ 1 ಅನ್ನೋದನ್ನ ಯಾವ್ದು ಅಡ್ರೆಸ್ ಕೊಟ್ಟಿರ್ತಾನೆ, ಬೈಟ್ 41ಗೂ ಅದೇ ನಂಬರ್ನ ಅಸೈನ್ ಮಾಡಿರ್ತೀವಿ ನಾವು. ಸೊ ಹೆಕ್ಸಾಡೆಸಿಮಲ್ ಫಾರ್ಮ್ ಅಲ್ಲಿ ಅದು ಏನ್ ಹೇಳ್ತಾನೆ, ಬೈನರಿ ಫಾರ್ಮ್
ಫಾರ್ಮ್ ಅಲ್ಲಿ ಇನ್ಪುಟ್ ಕೊಡ್ತೀವಿ. ಲೂಪ್ 1 ನಲ್ಲಿ ಇಸ್ ಅ ಲೂಪ್ ಎನಿ ನೇಮ್ ಕ್ಯಾನ್ ಗಿವನ್, ಅಂದ್ರೆ ನೀವು ಯಾವ್ದ ಆ ಲೂಪ್ ನೇಮ್ ನ ಯಾವ್ದಾರ ಕೊಡ್ಬೋದು ಅಂತ ಒಂದು ಎಕ್ಸ್ಪ್ಲನೇಷನ್ಸ್ ಗಳನ್ನ ಹೇಳಿರ್ತಾನೆ. ಓಕೆ, ಇಲ್ಲಿ ಅದಕ್ಕೆ ಆ ಪ್ರೋಗ್ರಾಮ್ ಸಿಂಪಲ್ ಪ್ರೋಗ್ರಾಮ್ ಕಮಾಂಡ್ಸ್ ಗಳ ಪ್ರಕಾರ ನಾವು ಹೇಳ್ಬೋದು ಅಂತ ಆ ಪ್ರೋಗ್ರಾಮ್ ತಗೊಂಡಿದ್ದೇನೆ. ಓಕೆ, ಸೊ ORG ಅಂದ್ರೆ ಏನು? ದಿಸ್ ಕಮಾಂಡ್ ಇಂಡಿಕೇಟ್ಸ್ ದಿ ಅಡ್ರೆಸ್ ಫಾರ್ ದ ಸ್ಟೋರಿಂಗ್ ದ ಯುವರ್ ಪ್ರೋಗ್ರಾಮ್, ಅಂದ್ರೆ ಯಾವ ಪ್ರೋಗ್ರಾಮ್ ನಿಮ್ಮ ಪ್ರೋಗ್ರಾಮ್ ಯಾವ ಮೆಮೊರಿ ಲೊಕೇಶನ್ ಸ್ಟಾರ್ಟ್ ಆಗತ್ತೆ ಅನ್ನೋದು ORG ಸಮಥಿಂಗ್. ORG ಮುಂದೆ ಏನ್ ಬರೀತಿಯಲ್ಲ ಅದು ಅಲ್ಲಿಂದ ಬರುತ್ತೆ ಅಂತ ಇದನ್ನ ಎಕ್ಸ್ಪ್ಲನೇಷನ್ ಕೊಟ್ಟಾನೆ. ಹಿಯರ್ ದಿ ಪ್ರೋಗ್ರಾಮ್ ವಿಲ್ ಬಿ ಸೇವ್ಡ್ ಇನ್ ದ ಸ್ಪೆಸಿಫಿಕ್ ಅಡ್ರೆಸ್ ಆಫ್ ದ ಫ್ಲಾಶ್ ಮೆಮೊರಿ. ಅಂದ್ರೆ ಎಕ್ಸಾಂಪಲ್ ORG 0xF800 ಅಂದ್ರೆ 800 ಆ ಒಂದು F800 ಅಲ್ಲಿ ಆ ಮೆಮೊರಿ ಲೊಕೇಶನ್ ಅಡ್ರೆಸ್ ಇಂದ ನಿನ್ ಪ್ರೋಗ್ರಾಮ್ ಸ್ಟೋರ್ ಆಗುತ್ತೆ, ಸೇವ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಮೂವ್ BR ಮೂವ್ W, ಅಂದ್ರೆ ಬಿ ಅಂದ್ರೆ ಬೈಟು, W ಅಂದ್ರೆ ನಾವು ಹೇಳಿದೇವಿ ವರ್ಡ್ ಅಂತ, ಅದನ್ನ ಇಲ್ಲಿ ಹೇಳ್ತಾನೆ. ಬಿ ಅಂದ್ರೆ ಸೊ 8 ಬಿಟ್, ಸೊ W ಅಂದ್ರೆ 16 ಬಿಟ್ ಮೂವ್ಮೆಂಟ್ ಇರುತ್ತೆ. ಅಲ್ಲಿ ನಾವು ಬೈಟ್ ಅಂತ ತಗೊಂಡ್ವಿ, ಬಿ ಅಂತ ತಗೊಂಡ್ವಿ, ಅದು 8 ಬಿಟ್ ಮೂವ್ ಆಗ್ತದೆ. ಇಲ್ಲ W ಅಂತ ತಗೊಂಡ್ರೆ 16 ಬಿಟ್ ಮೂವ್ ಆಗ್ತದೆ ಅಂತ ಅಷ್ಟೇ. ಆಶ್ ಫಾರ್ ದಿ ಕಾನ್ಸ್ಟೆಂಟ್ ಮೂವ್ಮೆಂಟ್, ಆಶ್ ಅನ್ನೋದು ಇಮಿಡಿಯೇಟ್ ಅಂದ್ರೆ ಕಾನ್ಸ್ಟೆಂಟ್ ಮೂವ್ಮೆಂಟ್ ಆಗ್ತದೆ. ಅಂದ್ರೆ ಆಂಪರ್ಸೆಂಟ್ ಅಂದ್ರೆ ಸ್ಪೆಸಿಫಿಕ್ ಅಡ್ರೆಸ್ ಟು ಬಿ ಸೇವ್ಡ್, ಅಂದ್ರೆ ಯಾವ್ದು ಆಂಪರ್ಸೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ರಿಜಿಸ್ಟರ್ ಅಥವಾ ಇನ್ಯಾವುದು ಅದರ ಅಡ್ರೆಸ್, ಆ ಅಡ್ರೆಸ್ ಗೆ ಇದು ಹೋಗಿ ಸ್ಟೋರ್ ಆಗುತ್ತೆ. ಆಶ್ ಅನ್ನೋದು ಇಮಿಡಿಯೇಟ್ ಆಗಿ ಡಾಟಾನ ಲೋಡ್ ಆಗುತ್ತೆ ಪರ್ಟಿಕ್ಯುಲರ್ ಇದಕ್ಕೆ ರಿಜಿಸ್ಟರ್ಗಳಿಗೆ ಅಂತ, ಅದನ್ನ ನಾವು ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೇವೆ. ಓಕೆ, ಇನ್ನು DW ಅಂತಂದ್ರೆ is the reset vector address when the resets the program counter PC ಅಥವಾ R0, PC ಅಥವಾ R0 ಅಂದ್ರೆ ಒಂದು ಸ್ಪೆಷಲ್ ಪರ್ಪಸ್ ರಿಜಿಸ್ಟರ್ ಅಂತ ಹೇಳಿದ್ವಿ. ಅದು R0 ದಲ್ಲಿ PC ಕಂಟೆಂಟ್ ಇರುತ್ತೆ. R0 ದಲ್ಲಿ PC ಕಂಟೆಂಟ್, R0 is 16 ಬಿಟ್ ರಿಜಿಸ್ಟರ್, ಅದರಲ್ಲಿ PC is also 16 ಬಿಟ್ ಕಂಟೆಂಟ್ ಇರುತ್ತೆ, ಅದು R0 ದಲ್ಲಿ ಇರುತ್ತೆ. ಈಸ್ ಲೋಡೆಡ್ ವಿತ್ ದಿ 16 ಬಿಟ್, ಅಲ್ಲಿ ಹೇಳಿದೆ 16 ಬಿಟ್ ವ್ಯಾಲ್ಯೂ ಇನ್ ದ ರೀಸೆಟ್ ವೆಕ್ಟರ್ ಅಡ್ರೆಸ್ is a here it will be a loaded with the starting address of the program memory of the MSP430G2231 starts at the 0xF800 and ends at the 0xFFF. ಈ ತರ ಒಂದು ಬ್ಲಾಕ್ ಅನ್ನ ಆ ಲೊಕೇಶನ್ ಯೂಸ್ ಮಾಡಿದ್ರೆ ಆ ಪ್ರೋಗ್ರಾಮಿಗೋಸ್ಕರ. ಓಕೆ, ಸೊ ಈ ಜಂಪ್ ಅಲ್ಲಿ ಜಂಪ್ಸ್ ಟು ದಿ ಸ್ಪೆಸಿಫೈಡ್ ಲೂಪ್ ಆರ್ ಅಡ್ರೆಸ್ ವಿತೌಟ್ ಎನಿ ಕಂಡೀಷನ್. ಇಲ್ಲಿ ಜಂಪ್ ಅಂದ್ರೆ ಸಿಂಪಲ್ ಜಂಪ್ ಅಂತ ಕರೀತಾರೆ. ಜಂಪ್ ಇಲ್ಲಿಗೆ ಹೋಗ್ಬೋಡು, ಅದು ಏನಾರ ಇದ್ರು ಅಲ್ಲಿಗೆ ಹೋಗು ಅಂತ. ಅಂದ್ರೆ ಇಟ್ ಇಸ್ ಎ ವಿತೌಟ್ ಕಂಡೀಷನ್, ಅಂದ್ರೆ ಏನೇ ಕಂಡೀಷನ್ ಇರಲ್ಲ. ಅಲ್ಲಿ ಕಂಡೀಷನ್ ಬರ್ತವೆ, ಬಟ್ ಇಲ್ಲಿ ಕಂಡೀಷನ್ ಇಲ್ಲ, ಆ ತರದಲ್ಲಿ ಯೂಸ್ ಮಾಡೋದು. ಜಂಪ್ ಜಿಮ್ಮಿ, ಅಂದ್ರೆ ಜಿಮ್ಮಿ ಇಸ್ ಎ ಲೇಬಲ್, ಸೊ ಜಿಮ್ಮಿ ಇಸ್ ಎ ಲೂಪ್ ಲೇಬಲ್, ಅಂದ್ರೆ ಅಲ್ಲಿ ಜಿಮ್ಮಿ ಅನ್ನೋದು ಎಲ್ಲಿ ಬರುತ್ತೋ ಅಲ್ಲಿಗೆ ಹೋಗು ಅಂತ ಅಷ್ಟೇ. ಇಟ್ಸ್ ಸಿಂಪಲ್, ದೇರ್ ಇಸ್ ನೋ ಕಂಡೀಷನ್ಸ್. ಓಕೆ, ಸೊ ಇಲ್ಲಿ ಅದೇ ಒಂದು ತರದಲ್ಲಿ ಪ್ರೋಗ್ರಾಮ್ ನಾವು ತಗೊಂಡಿದ್ದೀವಿ. ಸಿಂಪಲ್ ಆಗಿ ನೋಡೋಣ. P1 ಪೋರ್ಟ್ 1 ಅಲ್ಲಿ 0 ಬಿಟ್ ಅಲ್ಲಿ, ಅಂದ್ರೆ 0 ಪಿನ್ ಅಲ್ಲಿ ಒಂದು ಗ್ರೀನ್ LED ನ ಒಂದಕ್ಕೆ ಹಾಕಿದ್ವಿ, ರೆಡ್ LED ನ ಪೋರ್ಟ್ 1 ಅಲ್ಲಿ 0th ಬಿಟ್ಟಿಗೆ ಹಾಕಿದ್ವಿ, ಗ್ರೀನ್ LED ನ ಪೋರ್ಟ್ 1 ಅಲ್ಲಿ 6th ಬಿಟ್ಟಿಗೆ ಹಾಕಿದ್ವಿ. ಈ ತರ ಕನೆಕ್ಟ್ ಮಾಡಿದ್ವಿ. ಈಗ ಅದರ ಪ್ರಕಾರ ಸೊ ನಮ್ಮ ಪ್ರೋಗ್ರಾಮ್ ಅಲ್ಲಿ F800 ಅಲ್ಲಿ ಸ್ಟಾರ್ಟ್ ಆಗುತ್ತೆ. ವರ್ಡ್ ಅಲ್ಲಿ 16 ಬಿಟ್ ಡಾಟಾನ ಇದಕ್ಕೆ ಇಮಿಡಿಯೇಟ್ ಆಗಿ ನಾವು ಅದಕ್ಕೆ ಆ ಪೋರ್ಟ್ಗೆ ನಾವು ಲೋಡ್ ಮಾಡ್ಕೊಂತೀವಿ. ಸೊ ನೋಡಿ, ಇದು P1 P2 ಆ ತರ ಏನು ಹೇಳೋದೇ ಇಲ್ಲ. ನೋಡಿ, ಅಲ್ಲಿ ಅಡ್ರೆಸ್ ಹೇಳ್ಬಿಡ್ತಾನೆ. ಆಂಪರ್ಸೆಂಟ್ ಅಡ್ರೆಸ್ ಅಂದ್ರೆ ಅದು P1, ಆಂಪರ್ಸೆಂಟ್ ಆಫ್ 22 ಅಂದ್ರೆ ಅದು P1 ಆಫ್ ದ ಪರ್ಟಿಕ್ಯುಲರ್ ಪಿನ್. ಈ ತರದಲ್ಲಿ ಡೈರೆಕ್ಟ್ ಆಗಿ ಹೇಳ್ತಾನೆ. ಹಿಂಗೂನು ಈ ಪ್ರೋಗ್ರಾಮ್ ನಾವು ಬರೆಯಕ್ ಸಾಧ್ಯ ಐತೆ, ಡೈರೆಕ್ಟ್ ಆಂಪರ್ಸೆಂಟ್ ಯೂಸ್ ಮಾಡಿ ನಾವು ಬರೆಯಕ್ ಸಾಧ್ಯ ಐತೆ. ಓಕೆ, ಇದನ್ನೆಲ್ಲ ಬೈಟ್ 41 ನಾವು ಹಾಕಿದಾಗ ಏನಾಗುತ್ತೆ, ಸೊ ಅಲ್ಲಿ ಯಾವ್ದಾವ್ದು ಪಿನ್ಗಳು ಯಾವ್ದಾವ್ದು ಪೋರ್ಟ್ಗಳು ಏನಾಗುತ್ತೆ ಅನ್ನೋದನ್ನ ನೋಡ್ತೀವಿ. ಲೂಪ್ ಅಲ್ಲಿ, ಆ ಲೂಪ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆರ್ ಡನ್ ಫಾರ್ ದಿ ಬ್ಲಿಂಕಿಂಗ್. ಓಕೆ, ಅಲ್ಲಿ ಲೂಪ್ ಕೊಡ್ತೀವಿ, ಬ್ಲಿಂಕ್ ಆಗುತ್ತೆ, ಲೂಪ್ ಕೊಡ್ತೀವಿ, ಡಿಲೇ ಕೊಡ್ತೀವಿ. ಸೊ ಡಿಕ್ರಿಮೆಂಟ್ R5 ನ ಒಂದು ಕೌಂಟರ್ ಯೂಸ್ ಮಾಡಿದೀವಿ. R5 ಗೆ 50,000 ಹಾಕಿದೀವಿ, ಅದನ್ನ ಡಿಕ್ರಿಮೆಂಟ್ ಮಾಡ್ಕೊಂತ ಬಂದಿದೀವಿ. ಅದ್ ಜಂಪ್ ಆನ್ ನಾನ್ ಜೀರೋ ಅಂದ್ರೆ 50,000 ಜೀರೋ ಇದೆಯಾ, ನಾನ್ ಜೀರೋ ಇದ್ರೆ ಡಿಲೇಗೆ ಹೋಗು, ಮತ್ತೆ ಲೂಪ್ ಆಗು, ಮತ್ತೆ ಸ್ವಲ್ಪ ಹೊತ್ತಿರು, ಅಲ್ಲೇ ಇರು. ಅದು ಜೀರೋ ಆಯ್ತು ಅಂತಂದ್ರೆ ನಾನ್ ಜೀರೋ ಇದ್ರೆ ಹೋಗು, ಜೀರೋ ಆಯ್ತಂದ್ರೆ ಜಂಪ್ ಲೂಪಿಗೆ ಹೋಗು, ಮತ್ತೆ ಹೊಸದಾಗಿ ಆ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡು, ಮತ್ತೆ ಇದು ರಿಪೀಟೆಡ್ ಆಗಿ ಈ ತರ ಕೆಲಸ ಆಗುತ್ತೆ. ಓಕೆ, JZ ಅಂದ್ರೆ ಜಂಪ್ ಆನ್ ನಾಟ್ ಜೀರೋ. ಸೊ ಆಮೇಲೆ ಡಿಕ್ರಿಮೆಂಟ್ ಅಂದ್ರೆ ನಾವು ಡಿಕ್ರಿಮೆಂಟ್ ಆಗ್ತಾ ಬಂದಿದೀವಿ. ಸೊ ಈ ರೀತಿ ಇದರ ಕೆಲಸಗಳನ್ನ ನಾವು ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಸಾಧ್ಯತೆ ಆಗುತ್ತೆ. ಓಕೆ, ಸೊ
ಇಲ್ಲಿವರೆಗೂ ಇಷ್ಟು ಪ್ರೋಗ್ರಾಮ್ಗಳು ಡಿಫ್ರೆಂಟ್ ತರದ ಪ್ರೋಗ್ರಾಮ್ಗಳನ್ನು ನಾವು ಇಲ್ಲಿವರೆಗೂ ನೋಡಕ್ ಸಾಧ್ಯತೆ ಆಯ್ತು. ಆ ಕಾರಣದಿಂದ ಇದು ಬೇರೆ ಬೇರೆ ರೀತಿಯಲ್ಲಿದೆ. ನೋಡಿದ್ರೆ ಒಂದೇ ಸಲ ಈಗ ನೋಡಿದೆ ಅಂದ್ರೆ ನಿಮಗೆ ನಾವು ಏನ್ ಅನಿಸ್ತದೆ, ಒಂಥರ ಭಯ ಅನ್ಸ್ಬೋದು ಅಥವಾ ಇನ್ನೇನ ಆಗ್ಬೋದು, ಏನಪ್ಪಾ ಇದು ಪ್ರೋಗ್ರಾಮ್ಗಳು ಇನ್ಸ್ಟ್ರಕ್ಷನ್ ನೋಡಿದ್ರೆ ಹಿಂಗದಾವು, ಇನ್ ನೋಡಿದ್ರೆ ಈ ತರ ಆಗ್ಬೋದು ಅಂತ. ಇದರಲ್ಲಿ ಯಾವ್ದು ತರದ ಭಯ ಪಡ್ಕೋಬೇಡಿ. ಲಾಜಿಕ್ ಒಂದ್ ಚೆನ್ನಾಗಿ ಕಟ್ಕೊಳ್ರಿ, ಮತ್ತೆ ಇನ್ಸ್ಟ್ರಕ್ಷನ್ ಪರ್ಟಿಕ್ಯುಲರ್ ಇನ್ಸ್ಟ್ರಕ್ಷನ್ ನೀವು ಪ್ರಾಕ್ಟೀಸ್ ಮಾಡಿ, ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಯಾವ್ದಕ್ಕೆ ಯಾವ ಇನ್ಸ್ಟ್ರಕ್ಷನ್ಗಳನ್ನ ಸೂಟಬಿಲಿಟಿ ಇದೆ, ನಮ್ಮ ಕಾನ್ಸೆಪ್ಟ್ ಆಫ್ ದಿ ಪ್ರೋಗ್ರಾಮ್ ಹೆಂಗಿದೆ, ನಮಗೆ ಇಲ್ಲಿರೋ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಯಾವ ತರ ಇದಾವೆ, ಅದನ್ನ ನಾವು ಯಾವ ತರ ತಗೋಬೇಕು. ಇಂಟರ್ಫೇಸಿಂಗ್ ಅಲ್ಲಿ ಯಾವಾಗ್ಲೂ ನಾವು ಸುಮ್ಮನೆ ಸಿಂಪಲ್ ಅರ್ಥಮೆಟಿಕ್ ಮತ್ತೆ ಈ ಮ್ಯಾನಿಪುಲೇಷನ್ಸ್ ಆಫ್ ದಿ ಡಾಟಾ ಇವೆಲ್ಲವೂ ಸಿಂಪಲ್ ಪ್ರೋಗ್ರಾಮ್ಗಳು. ಬಟ್ ಪೋರ್ಟ್ ಯೂಸ್ ಮಾಡ್ತಾ ಇರೋ ಪ್ರೋಗ್ರಾಮ್ಗಳು ಮಾತ್ರ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಮುಂದೆ ನಾವು ಹೋಗ್ತಿರೋ ಪ್ರಾಕ್ಟಿಕಲಿ ಓರಿಯೆಂಟೆಡ್ ಆ ತರದಲ್ಲಿ ಇರ್ಬೇಕು, ಇಂಟರ್ಫೇಸಿಂಗ್ ಪ್ರೋಗ್ರಾಮೇ ಇರ್ಬೇಕು. ಅವಾಗ ಮಾತ್ರ ನಾವು ಎಕ್ಸ್ಟ್ರಾರ್ಡಿನರಿ ಥಿಂಗ್ಸ್ ಗಳನ್ನ ಕಲಿಯಕ್ ಸಾಧ್ಯ. ಸ್ವಲ್ಪ ಎಫರ್ಟ್ ಹಾಕ್ಬೇಕು. ಇಲ್ಲಿ ಒಂದ್ಸಲಿಗೆ ಅರ್ಥ ಆಗೋದಿಲ್ಲ. ಇಲ್ಲಿ ಆಗಲ್ಲ, ನಾವು ನೋಡ್ಕೊಂಡು ಹೋಗ್ಬೇಕು. ಓಕೆ, ಸೊ ಇಲ್ಲಿವರೆಗೆ ಇಷ್ಟು ಪ್ರೋಗ್ರಾಮ್ಗಳನ್ನ ಒಂದು ಮನದಟ್ಟು ಮಾಡಿದ್ದೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ಬೇರೆ ರೀತಿಯಲ್ಲಿ ಏನಾದ್ರು ಅದನ್ನ ನಾನು ಒಂದು ಡಿಸೈಡ್ ಮಾಡಿ ನಿಮ್ಗೆ ಹೇಳ್ತೇನೆ. ಸೊ ಓಕೆ, ಈಗ ಇವತ್ತಿನ ಸೆಷನ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಓಕೆ, ಯೂನಿಟ್ 4 ಸೆಷನ್ 5 ಇಸ್ ಕಂಪ್ಲೀಟೆಡ್. ಥ್ಯಾಂಕ್ ಯು.